ನನ್ನ ಜೀವನ ಹಾಳು ಮಾಡಿದ್ರು, ನಾ ಸುಳ್ಳ ಮಹಾತ್ಮನ ಹೆಸರು ಹೇಳಿ ಕೆಟ್ಟೆ, ನಾ ಮಾಡಿದ ಪಾಪದ ಕೆಲಸಕ್ಕೆ ಸಿದ್ದಪ್ಪಸನ ಹೆಸರು ಹೇಳಿ ನಾ ಕೆಟ್ಟೆ, ಸಿದ್ದಪ್ಪಸನ ಈ ಗರ್ಭಕ್ಕೆ ಕಾರಣ ಅಂತೇಳಿ ಆ ಪುಣ್ಯಾತ್ಮ ಮೇಲೆ ನಾ ಅಪವಾದ ಕೊಟ್ಟೆ, ನಾ ಮಾಡೋ ಹೊಲಸ ಕೆಲಸಕ್ಕೆ ದೊಡ್ಡವರ ಹೆಸರು ಹೇಳಿದೆ, ನನಗೆ ಇಂತಿಂತ ಮಂದಿ ಹಿಂಗ ಅನ್ನ ಕಳಿಸಿದ್ರು, ಅವ್ರ ಮಾತು ಕೇಳಿ ನಾನು ತಪ್ಪು ಮಾಡಿದೆ ಅಂತೇಳಿ ಆ ವೃತ್ತಕ್ಕೆ ಉಳ್ಳ್ಯಾಡಿ 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 ಕೊನೆಗೆ ಬಾಗ್ಲಾಕಾಯಿನ ಕಡೆಯಿಂದ ವಿಷ ತರಿಸಿಕೊಂಡು ಕುಡದಲ್ಲೇ ಸತ್ತು. ಅದಕ್ಕಾಗಿ ಮಹಾತ್ಮರು ಅವರು ಇದ್ದಾಗ ಏನನ್ನೂ ಬಯಸೋದಿಲ್ಲ, ಅವ್ರು ಹೋದ ಮೇಲೆ ಅವ್ರ ಪ್ರಭಾವ ಬಹಳ ಬೆಳೀತಿತ್ತಂತೆ. ಅವ್ರು ಹೋದ ಮೇಲೆ ಅವ್ರ ಪ್ರಭಾವ ಬೆಳೀತಿತ್ತು. ಅವ್ರು ಇದ್ದಾಗ ಅವ್ರನ್ನ ಎಷ್ಟು ಜನ ಗೌರವಿಸಿದ್ರೋ ಗೊತ್ತಿಲ್ಲ, ಎಷ್ಟು ಜನ ಕರೆದವ್ರಿಗೆ ಉಣಿಸಿದ್ರೋ ಗೊತ್ತಿಲ್ಲ, ಎಷ್ಟು ಜನ ಅವ್ರಿಗೆಪ್ಪ ಉಂಡಿ ಏನೋ ಅಂತ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಮಹಾತ್ಮರು ಅದನ್ನ ಯಾವುದು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಕೊಟ್ಟರು ನಮ್ಮವರ ಅಂದ್ರು, ಕೊಡದಿದ್ರು ನಮ್ಮವರ ಅಂದ್ರು. ಆದರೆ ಅವರು ತಮ್ಮ ತಪಸ್ಸನ್ನ, ತಮ್ಮ ವೈರಾಗ್ಯವನ್ನ ಎಂದೂ ತಮ್ಮ ಸುಖಕ್ಕಾಗಿ ಬಳಸಿಕೊಳ್ಳಿಲ್ಲ. ಅವರು ಮನಸ್ಸು ಮಾಡಿ ಹಿಂಗೆ ನೆಲ ಪಡೆದ್ರೆ ಜಗತ್ತಿನ ಎಲ್ಲಾ ಭೋಗಗಳು ಅವ್ರ ಮುಂದೆ ಬಂದು ಬೀಳುವಷ್ಟು ತಪಸ್ಸವರಂತೆ ಕಿತ್ತು. ಆದ್ರೆ ತಾವು ಗಳಿಸಿಕೊಂಡಂತ ತಪಸ್ಸನ್ನ ಲೋಕ ಕಲ್ಯಾಣಕ್ಕೆ, ಜಗತ್ತು ಕಲ್ಯಾಣಕ್ಕೆ ಬಳಸಿದ್ರ ಹೊರತು ತಮಗ ಒಂದು ಕೂದಲೆಳೆನೂ ಕೂಡ ಅವರು ಬಳಸಿಕೊಳ್ಳಿಲ್ಲ. ಅಲ್ಲಿ ಮಹಾತ್ಮರು ದೊಡ್ಡವರ. ಮಹಾತ್ಮರಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಐತೆ ಅನ್ನೋ ಉದಾಹರಣೆಗಳಿವೆ. ಮಹಾತ್ಮರಿಗೆ ಮನುಷ್ಯರಿಗೆ ವ್ಯತ್ಯಾಸ ಏನೈತೆ ಅನ್ನೋದು ಕೂಡ ಉದಾಹರಣೆ. ಕಾರಣ ತಾವು ಏನು ಶ್ರಮ ಪಟ್ಟು ಕಷ್ಟಪಟ್ಟು ಸಾಧನೆ ಮಾಡಿ ತಾವೇನು ಸಾಧಿಸಿ ಏನು ಅದನ್ನು ಗಳಿಸಿಕೊಂಡಿದ್ರಲ್ಲ ತಪಸ್ಸನ್ನ, ವೈರಾಗ್ಯವನ್ನ, ಅವ್ರು ಯಾವಾಗ ತಮ್ಮ ಸುಖಕ್ಕೆ ಬಳಸಿಕೊಳ್ಳಿಲ್ಲ ಅಂತ. ಅವ್ರು ಬೇಕಂತ ಯಾರು ಬೇಡ್ತಾರ ಅವ್ರಿಗೆ ಎತ್ತಿ ಕೊಟ್ರ ಅವ್ರು ತಗೊಂಡು ಹೋಗಿ ನೀವು ಉದ್ಧಾರ ಆಗಂತ. ಮತ್ತು ಅವ್ರಿಗೆ ಇದ್ದಿತ್ತಿಲ್ಲ ಏನು ಇಂಥದ್ದು ಬೇಕು ನನಗಂತ ಒಂದು ಕ್ಷಣ ಮನಸ್ಸಿನಾಗ ಅಂದ್ಬಿಟ್ರೆ ಅದು ರೆಡಿಯಾಗಿ ಬಿಡ್ತಿತ್ತು ಅವ್ರಿಗೆ. ಆ ತಪಸ್ಸಿನ ಶಕ್ತಿ ಇತ್ತವ್ರಿಗೆ, ಆ ತಪಸ್ಸಿನ ಶಕ್ತಿ ಇತ್ತವ್ರಿಗೆ. ಆದ್ರೆ ಅದನ್ನ ಅವರು ತಮಗಾಗಿ ಎಂದು ಬಳಸಿಕೊಳ್ಳಿಲ್ಲ. ಅವ್ರಿಗೆ ಎಂದಾರ ದೇಹಕ್ಕೆ ಜಡ್ಡು ಜಾಪತ್ರಿ ಬಂದ್ರೆ ಸಾಮಾನ್ಯ ರಂಗ ಅದನ್ನ ಅನುಭವಿಸಿದ್ರ ಹೊರತು ಅದನ್ನ ತಮ್ಮ ತಪಸ್ಸಿನ ಶಕ್ತಿಯಿಂದ ಅದಕ್ಕೆ ಖರ್ಚು ಮಾಡಿ ಅದನ್ನ ಕಳ್ಕೊಳ್ಳಿಲ್ಲ ಅವರು. ಬರಲಿ ಅದು ಜಡ್ಡು ಜಾಪತ್ರಿ ದೇಹಕ್ಕೆ ಅಂದ್ರು. ಅದ ಯಾರಾದ್ರೂ ರೋಗಿಗಳು ಜಡ್ಡು ಜಾಪತ್ರಿ ಆದವ್ರು ಬಂದ್ರೆ ತಮ್ಮ ತಪಸ್ಸಿನ ಶಕ್ತಿಯಿಂದ ಅವರು ರೋಗ ಕಳೆದ್ರು ಹೊರತು ತಮಗಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಬಹಳ ದೊಡ್ಡವರು. ಯಾಕೆ ಅವ್ರಿಗೆ ನಾವು 100 ಅಲ್ಲ 1000 ಕ್ವಿಂಟಲ್ ಕೊಟ್ಟರು ಕಡಿಮೆನ? ಯಾಕಂದ್ರೆ ಅವ್ರ ತಪಸ್ಸು ಬಹಳ ದೊಡ್ಡದು, ಅವ್ರ ತ್ಯಾಗ ದೊಡ್ಡದು, ಅವ್ರ ವ್ಯಕ್ತಿತ್ವ ಬಹಳ ದೊಡ್ಡದು. ಮನುಷ್ಯರು ಹುಟ್ಟುತ್ತಾರ ಸಾಯ್ತಾರ ಕಿಮ್ಮತ್ತಿಲ್ಲ, ಆದ್ರೆ ಮಹಾತ್ಮರು ಕಾಲಕ್ಕೆ ಒಬ್ಬೊಬ್ಬರು ಹುಟ್ಟುತ್ತಾರ. ಮಹಾತ್ಮರು ಒಬ್ಬೊಬ್ಬರು ಹುಟ್ಟುತ್ತಾರೆ. ಅವ್ರು ಹೆಂಗ್ ಬರ್ತಾರ ಅಂದ್ರೆ ಜ್ಞಾನದ ಕಣಿಯಾಗಿ ಬರ್ತಾರಂತ, ಪುಣ್ಯದ ಕಣಿಯಾಗಿ ಅವ್ರು ಬರ್ತಾರಂತ. ಜಗತ್ತಿನೊಳಗ ಎಷ್ಟು ಅವರು ಸಣ್ಣ ಅಕ್ಕಾರ ಅಂದ್ರ ಇನ್ನೇನು ತೆಯ್ಯಾಕ ಸಾಣಿ ಕಲ್ಲಿಲ್ಲ, ಗಂಧದ ಕಟಿಗಿಲ್ಲ, ಅಷ್ಟು ಸಣ್ಣ ಅಕ್ಕಾರಂತವ್ರು. ಅಟ್ಟು ಸಣ್ಣಾಗಿ ಜಗತ್ತಿಗೆ ಪರಿಮಳವನ್ನು ಬೀಸ್ತಾರಂತ, ಜಗತ್ತಿಗೆ ಒಳ್ಳೆಯದನ್ನ ಮಾಡ್ತಾರಂತ. ಎಂದೂ ಅವರ ಮನಸ್ಸಿನಾಗ ನಾ ಕೊಟ್ಟೆ ಅನ್ನೋದು ಬರೋದಿಲ್ಲ ಅಂತ, ನಾ ಮಾಡಿದೆ ಅನ್ನೋದು ಬರೋದಿಲ್ಲ ಅಂತ, ನನ್ನ ಮನೆಯಿಂದ, ನನ್ನ ಆಶೀರ್ವಾದದಿಂದ ಈ ಮನೆ ಉದ್ಧಾರ ಆತ ಅನ್ನೋ ಭಾವನೆ ಬರೋದಿಲ್ಲ ಅಂತ, ನನ್ನ ಶಾಪದಿಂದ ಈ ಮನೆ ಹಾಳಾತ ಅನ್ನೋ ಭಾವನೆ ಬರೋದಿಲ್ಲ ಅಂತ. ಅವ್ರಿಗೆ ಏನೇನೂ ಬರಲಿಲ್ಲ ಅಂತ. ಅವ್ರಿಗೆ ಮಾಡಿದವರು ಉಣ್ತಾರಲೆ ಮಣಿ ಅಂತ ಕಡಮಂದಂತ ಅಜ್ಜ. ಅವ್ರಿಗೆ ಯಾರು ನಡ್ಕೊಂಡ್ರು ಅವ್ರು ಪಡ್ಕೊಂಡ್ರು, ನಡ್ಕೊಳ್ಳಾರ್ದವ್ರು ಇಲ್ಲ. ಅವರ ಜೀವನವೇ ಒಂದು ದೊಡ್ಡ ದಿಕ್ಸೂಚಿ, ದೊಡ್ಡ ದಿವ್ಯ ಪಥ. ಪಂಚಭೂತಗಳ ಹೆದರ್ತಿದ್ದು ಮಹಾಸ್ವಾಮಿಗೆ. ಪಂಚಭೂತಗಳು ಹೆದರ್ತಿದ್ರು, ಅಡವಿಯಾಗಿನ ಪ್ರಾಣಿಗಳು ಬಂದು ಹೆದರ್ತಿದ್ವು ಅವ್ರಿಗೆ. ಅವರು ಎಲ್ಲಿಯಾದ್ರೂ ತಪಸ್ಸಿಗೆ ಕುಂತ್ರ ಅಡವಿಯಾಗಿನ ಪ್ರಾಣಿಗಳು ಬಂದು ನಮಸ್ಕಾರ ಮಾಡ್ತಿದ್ವು ಅವ್ರಿಗೆ. ಅವ್ರ ಬಾಲ್ಯದೊಳಗನ ತಂದಿ ಕೈ ಹಿಡ್ಕೊಂಡು ತಮ್ಮ ಊರಾಗ, ಹುಟ್ಟಿದ ಊರಾಗ ಒಳಗುಂದಿ ಸಿದ್ದೇಶ್ವರ, ಗವಿಸಿದ್ದೇಶ್ವರ ಜಾತ್ರೆ ಮಠಕ್ಕೆ ನಡೆದಾಗ ಒಂದು ಹುಲಿ ಬಂದಾಗ ಇಡೀ ಜನ ಎಲ್ಲ ಓಡಿ ಹೋದಾಗ ಆ ಹುಲಿ ಬಂದು ಅವ್ರಿಗೆ ನಮಸ್ಕಾರ ಮಾಡಿದಾಗ, ತೊಂದರೆ ಕೊಡಬೇಡಪ್ಪ ಜನ ಜಾತ್ರೆ ಮಾಡಕಂತಾರ, ಹೋಗಿ ನಿನ್ನ ಕಾಡಿಗೆ ಅಂದ್ರೆ ಅದು ಹೋಗಿಬಿಟ್ಟಿತ್ತಂತ. ನೋಡಿ, ಬಾಲ್ಯದಲ್ಲಿ ಹುಲಿಯಿಂದ ನಮಸ್ಕರಿಸಿಕೊಂಡ ಸಿದ್ಧದೇವ. ಪೂಜ್ಯರಾದ ಅಗಣಿ ಶಿವಯೋಗಿಗಳು ಅಂಕಲಿಗೆ ಅಡವಿ ಸಿದ್ದೇಶ್ವರ ದರ್ಶನಕ್ಕೆ ಬರುವಾಗ ಒಂದು ಹುಲಿ ಕ್ರೂರವಾದ ಧ್ವನಿಯಿಂದ ಇನ್ನೇನು ಹಾರಿ ಬಂತು. ಪೂಜ್ಯ ಶಿವಯೋಗಿಗಳವರನ್ನ ನೋಡಿ ತಪ್ಪರ ತನ್ನ 2 ಕಾಲನ್ನ ಮುಂದೆ ಊರಿ, ಗೋಡನ್ನ ಗದ್ದಾನ ನೆಲಕ್ಕೆ ಊರಿ ಕೈ ಮುಕ್ಕೊಂಡು ಆ ಕಾಲನ್ನ 2 ಮುಂದಿಟ್ಟು ನಿಂತು ಬಿಡುತ್ತೆ. ನೋಡಿ, ಹುಲಿ ನಿಂತು ಬಿಡುತ್ತೆ. ನೋಡಿ, ಜಗತ್ತಿನ ಕ್ರೂರ ಪ್ರಾಣಿಗಳು ಯಾರಿಗಾರ ಅಂಜುತ್ತಾವ ಅಂದ್ರೆ ಅವು ಸ್ವಾಮಿಗಳಿಗೆ ಅಂಜುತ್ತಾವ, ಸಾತ್ವಿಕರ ಸಂಘದಲ್ಲಿ ಅಂಜುತ್ತಾವಂತ, ಮಹಾತ್ಮರ ಸಂಘದಲ್ಲಿ ಅಂಜುತ್ತಾವಂತ. ಹಾವು ಚೋಳು ಏನೇನು ಮಾಡೋದಿಲ್ಲ ಅಂತವ್ರಿಗೆ. ಯಾಕಂದ್ರೆ ಆ ವೈರಾಗ್ಯ, ಆ ತಪಸ್ಸು, ಆ ಶಕ್ತಿ ಹಂಗಿರ್ತೈತೆ ಅವ್ರಿಗೆ. ನೋಡಿ, ಮತ್ತು ಮಹಾತ್ಮರು ಒಂದು ಜೀವಿಗಳಿಗೂ ಕೂಡ ಅವ್ರಿಗೆ ಎಂದು ದ್ರೋಹ ಮಾಡೋದಿಲ್ಲ. ನೋಡಿ, ಒಂದು ಜೀವಿಗಳು
ಹೆಂಗಿರ್ತೈತಿ ಅವ್ರ ವಿಶಾಲ ಭಾವ ಅಂದ್ರೆ ಹೇಳಿದ್ನಲ್ಲ, ರಮಣ ಮಹರ್ಷಿಗಳ ಕಥೆ ಹೇಳಿದ್ನಲ್ಲ. ತೊಡೆಯಲ್ಲಿ ಕ್ಯಾನ್ಸರ್ ಆದ್ರೆ ಅವ್ರಿಗೆ ತೊಡೆಯಲ್ಲಿ ಹುಳುಗಳು ಬಿದ್ದಾಗ ಆ ಹುಳ ಕೆಳಗೆ ಬಿದ್ರ ಅದನ್ನ ಮತ್ತೆ ಅವ್ರ ಗಾಯದಾಗ ಹಾಕಿ ಕಟ್ಕೊಂಡ್ರು ಹೊರತು, ಯಾಕಂತ ಕೇಳಿದ್ರೆ ಆ ಹುಳುಗಳ ಗಾಯದಾಗಿದ್ರ ಬದುಕ್ತಾವ, ನೀರಾಗಿದ್ರ ಬದುಕ್ತಾವಪ್ಪ ಅಂದಾಗ ಬುದ್ಧಿ ನಿಮಗೆ ತೊಂದರೆ ಆಕತಿ ಅಂದ್ರೆ ದೇಹಕ್ಕೆ ಆಕತಿ, ನನ್ನ ಆತ್ಮಕ್ಕೆ ಏನಾಗುದಿಲ್ಲ ಅಂತ ಹೇಳಿ ದೇಹದ ಕರ್ಮಗಳನ್ನು ಗೆದ್ದಿದ್ರು ಮಹಾತ್ಮರು. ಹೀಗಾಗಿ ಒಂದು ತಗಣಿಗೂ ಸಹಿತ ಅವರು ದ್ರೋಹ ಮಾಡಲಿಲ್ಲ. ಸಕಲ ಜೀವಾತ್ಮರಿಗೆ ಲೇಸ ಬಯಸುವುದು ಅಂತಾರಲ್ಲ, ಆ ಸಿದ್ಧಾಂತ ಅವರಲ್ಲಿ ಅಳವಟ್ಟು. ಎಷ್ಟು ಸುಟ್ರಂದ್ರೆ ಮನಸ್ಸಿನಾಗಿನ ಅಹಂಕಾರ ಅವರು ಕೆಟ್ಟ ಸುಟ್ರ ಅಂತ ನೋಡ್ರಿ. ಏನಾದ್ರೂ ಒಂದ್ ಸ್ವಲ್ಪ ಅವ್ರ ಮನಸ್ಸಿನಿಂದ, ಅವ್ರ ಕಣ್ಣಿನಿಂದ, ಕಿವಿಯಿಂದ, ಬುದ್ಧಿಯಿಂದ ಒಂದಿಟ್ಟು ಏನಾರ ತಪ್ಪಾದ್ರೆ ಶಿಕ್ಷೆ ಹೆಂಗ್ ಕೊಟ್ಕೊಂಡ್ರು ಅವ್ರು? ಶಿಕ್ಷೆ ಹೆಂಗ್ ಕೊಟ್ಕೊಂಡ್ರು? ಚಲೋ ಅಡವೆಯಾಗಿನ ಬಿದರು ಬುರ್ಕೊಂಡು ತಮ್ಮ ಮೈಲೆ ತಾವ ಪಡ್ಕೊಂಡ್ರಂತ. ಇನ್ನೇನು ಆ ತಪ್ಪು ಎಂದು ಮಾಡಿರ್ಬಾರ್ದು ಅಂತ ಹೇಳಿ ನೋಡ್ರಿ. ಮನುಷ್ಯರಿಗೂ ಮಹಾತ್ಮರಿಗೂ ವ್ಯತ್ಯಾಸ ಏನದಾವಂದ್ರ, ಸ್ವಾಮಿ ಹಣ್ಣಾದ. ಹೆಂಗ್ ಹಣ್ಣಾದಂದ್ರ ಲವಲೇಶವ ಅಹಂಕಾರವನಲ್ಲಿ ಬರಲಾರದಷ್ಟು ಪಕ್ವಾಗಿ ಹೋಗ್ಬಿಟ್ಟಾವ. ಎಂಥ ಅದ್ಭುತ! ಹಿಂಗೆ ನೆಲ ಪಡೆದ್ರೆ ಏನ್ ಬೇಕಾದಾಗುವಷ್ಟು ಅಷ್ಟ ಸಿದ್ಧಿಗಳು ವಶ ಆಗಿತ್ತು ಅವ್ರಿಗೆ. ಏನಾಗಿತ್ತು? ಅಷ್ಟ ಸಿದ್ಧಿಗಳು. ಮಹಾತ್ಮರಿಗೆ ಸಿದ್ಧಿಗಳು ವಶ ಆಕ್ಕವ, ಮಹಾತ್ಮರಿಗೆ ಅಕ್ಕವ. ಸಿದ್ಧಾರೂಢರಿಗೆ ಆಗಿತ್ತು, ಸಿದ್ದಪ್ಪಜ್ಜಿಗಾಗಿತ್ತು, ಅತಣಿ ಶಿವಯೋಗಿಗಳಿಗೆ ಆಗಿತ್ತು. ಅವ್ರ ಸಂಕಲ್ಪ ಮಾತ್ರದಿಂದ ಇಂಥದ್ದು ಬರ್ಬೇಕಂದ್ರೆ ಬಂದ್ಬಿಡ್ತಿತ್ತು. ಆದ್ರೆ ಅದನ್ನ ಯಾವಾಗೂ ಕೂಡ ತನ್ನ ಸುಖಕ್ಕಾಗಿ ಬಳಸಿಕೊಳ್ಳಿಲ್ಲ. ಹೊನ್ನು, ಹೆಣ್ಣು, ಮಣ್ಣು ತಮ್ಮ ಕಾಲಾಗಿಟ್ಟರೆ ಹೊರತು ಎಂದು ತಲೆ ಮೇಲೆ ಇಟ್ಟುಕೊಳ್ಳಿಲ್ಲ ಮಹಾತ್ಮರು. ಅದಕ್ಕೆ ಅವರು ದೊಡ್ಡವರಾದ್ರು. ಯಾಕೆ ದೊಡ್ಡವರಕ್ಕಾರ? ಮನುಷ್ಯರು ಅದನ್ನ ತಲೆ ಮ್ಯಾಗ ಮನಸ್ಸಿನಾಗ ಇಟ್ಕೊಂತಾರ, ಅವ್ರು ಸಣ್ಣವರಕ್ಕಾರ. ಮಹಾತ್ಮರು ಅದನ್ನ ಕಾಲಾಗಿ ಇಟ್ಕೊಂತಾರ, ಅವ್ರು ದೊಡ್ಡವರಕ್ಕಾರ. ಎಷ್ಟು ವ್ಯತ್ಯಾಸಗಳಿದೆ ನೋಡಿ, ಇದಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸಗಳಿದೆ. ಅದಕ್ಕಾಗಿನೇ ಮಹಾತ್ಮರ ವ್ಯಕ್ತಿತ್ವ ಮಾಡಿಕೊಂಡದು. ಸ್ವಾಮಿ 105 ವರ್ಷ ಆತ ಪುಣ್ಯಾತ್ಮರ ಗತಿಗೆ. ಎಷ್ಟು ವರ್ಷ ಆತು? 105 ವರ್ಷ ಆತು. ಬಹುಶಃ ಅವತ್ತು ಅವನು ನೋಡಿದವರು ಯಾರು ಇಲ್ಲ, ಅವನು ನೋಡಿದವರು ಯಾರು ಇಲ್ಲ, ಅವನು ಕೂಡ ಆಡಿದವರು ಯಾರು ಇಲ್ಲ. ಆತನು ಕೂಡ ಆಡಿದವರು ಇಲ್ಲ, ಅವನು ನೋಡಿದವರು ಇಲ್ಲ. ಇವತ್ತಿಗೂ 105 ವರ್ಷ ಆದ್ರೂ ಆ ಪುಣ್ಯಾತ್ಮನ ಹೆಸರು ಮೇಲೆ ಇವತ್ತು ಸಾವಿರಾರು ಜನಗಳು ಕೂಡಿ ಇವತ್ತಿಷ್ಟು ದೊಡ್ಡ ಜಾತ್ರೆ ಮಾಡ್ತೀವಿ, ದಾಸೋಹ ಮಾಡ್ತೀವಿ ಅಂದ್ರೆ ಮತ್ತೆ ಮಹಾತ್ಮರ ವ್ಯಕ್ತಿತ್ವ ಎಷ್ಟು ದೊಡ್ಡ. 105 ವರ್ಷ ಆದ್ರೂ ಆ ಪ್ರಭಾವ ಹೆಚ್ಚಾಕೋತಾನ ಹೊಕ್ಕತಿ. ಸಿದ್ದಪ್ಪಜನ ಮಠ ಏನು ಬಹಳ ದೊಡ್ಡ ಶ್ರೀಮಂತ ಮಠ ಅಲ್ಲ, ಭಕ್ತರಿಂದ ಬೆಳೆದ ಮಠ. ಸಿದ್ದಪ್ಪಜನ ಮಠಕ್ಕೆ ಏನು ಬಹಳ ದೊಡ್ಡ 100 ಕೂರಿಗೆ ಜಮೀನಿಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ. ಒಬ್ಬ ಸಂಸಾರಿಕರ ಮನೆ ಅದು. ಗಂಡ ಹೆಂಡತಿ ಇದ್ದು ಮನಿ ಇದು, ಗಂಡ ಹೆಂಡತಿ ಇದ್ದು ಬಾಳೆ ಮಾಡಿದ ಮನಿ ಇದು, ಬಕ್ಕೀರಪ್ಪ ನಿಲ್ಲೋ ಇದ್ದು ಮನಿ ಇದು. ಇವತ್ತು ಆ ಮನಿನೇ ಇವತ್ತು ಕೈಲಾಸ ಆಗಿ ಅವ್ರು ಇಲ್ಲ ಅಂದ್ರೂ ಅವ್ರ ಹೆಸರು ಮೇಲೆ ಕೋಟಿ ರೂಪಾಯಿ ಶಿಲಾಮಂಟಪಗಳಾಕ್ಕವ, ಜಾತ್ರೆಗಳಾಕ್ಕವ. ಅಂದ್ರೆ ಕಾರಣ ಏನಂದ್ರ ಮಹಾತ್ಮರು ಇದ್ದಾಗ ಯಾವುದನ್ನು ಕೂಡ ಅವರು ಬಯಸಲಿಲ್ಲ, ಯಾವುದನ್ನು ಕೂಡ ಅವ್ರು ಹಚ್ಕೊಳ್ಳಿಲ್ಲ. ಗೋಪನಕೊಪ್ಪದ ಬಾವಿ ಮುಂದೆ, ಗೋಪನಕೊಪ್ಪದಾಗ ಸಿರೂರು ಗಂಗಮ್ಮನ ಬಾವಿ ಮಗಳು ಕೂತ್ಕೊಂಡಿತ್ತು. ಮುಂಗಾರಿ ಪೀಕ್ ಹೋಗಿತ್ತು, ತತಿ ಮುಗಿದಿತ್ತು, ಮಂದಿ ಎಲ್ಲ ಹಾದ್ರು. ಯಜ್ಜ ಮತ್ತ ಇನ್ನೇನು ತತಿ ಮುಗ್ಯಾಕ ಬಂತಪ್ಪ, ಮುಂಗಾರಿ ಅಂತೂ ಹೋತು, ಮತ್ತೆ ಹಿಂಗಾರ ನಮ್ಮ ಹಣೆ ಬರಕ್ಕೆ ಸಿಗ್ತತೆ ಇಲ್ಲೋ, ಯಾವ ಮಳೆನೂ ಆಗೋದು, ಮತ್ತೆ ಹ್ಯಾಂಗ ಮಾಡೋದು? ಹೌದಾ? ಆಯ್ತು, 3 ದಿವಸ ಸಪ್ತ ಮಾಡಿ ನಾಮ ಹಿಡ್ರಿ, ಬಸರಿ ಮಾಡಿ. ಎಲ್ಲಾರು ಕೂಡಿದ್ರು ಬಾವ್ಯಾಗ, ಮಳೆಯಿಂದ ಸ್ನಾನ ಮಾಡಿ 3 ದಿವಸ ಬಸರಿ ಚಲೋ ಆಯ್ತು. ಪಾಳೆ ಪ್ರಕಾರ ಮ್ಯಾಗ 3 ತಾಸಿನ ಮೇಲೆ ಒಬ್ರು ಪಾಳೆ, 3 ತಾಸಿನ ಮೇಲೆ 5 ಮಂದಿ ಪಾಳೆ, 5 ಮಂದಿ ಪಾಳೆದಾಗ ಪಾಳೆ ಹಾಕೊಂಡು 3 ದಿವಸ ಸಪ್ತ ಮಾಡಿದ್ರು. ಆದ್ರೂ ಮಳೆ ಬರಲಿಲ್ಲ ಅಂದ ಬಳಿಕ ಏನಪ್ಪ ಅಜ್ಜ ಹೇಳಿದೆ ಹಂಗ 3 ದಿವಸ ಸಪ್ತಾನೂ ಮಾಡಿದ್ವಿ. ಎರಕಲ್ ಬಳಿ ಎರಿ ಭೂಮಿ ಬಾಯಿ ಬಿಟ್ಟವ, ಎರಿ ಭೂಮಿ ಬಾಯಿ ಬಿಟ್ಟು ಸರದಾವ. ಏನು ಮಾಡೋದು, ಹೆಂಗ್ ಮಾಡೋದು? ಮುಂಗಾರಿ ಹೋತು, ಹಿಂಗಾರಿ ನಮ್ಮ ಹಣೆ ಬರಕ್ಕಿಲ್ಲಂಗ ಆತು ಅಂತ ಹೇಳಿದಾಗ ಓಸು ಮಂದಿ ಟಿಂಗಲ್ ಮಾಡೋರು ಇರ್ತಾರ ನೋಡ್ರಿ, ಎಲ್ಲಿದ್ರು ಅವಿವೇಕಿಗಳು. ಈ ಕಾವಿ ಕಪಣಿ, ಈ ಕೈಪದ ಮಂದಿ, ಈ ಲಂಗಟದವ್ರ ಮಂದಿ ಮಾತು ಕೇಳಿದ್ರೆ ಹಿಂಗ ಆಗುದ. ಅವ್ರೇನಂದ್ರು, ಈ ಕಾವಿ, ಈ ಕಪಣಿ, ಈ ಲಂಗಟದವ್ರ ಮಂದಿ ಮಾತು ಕೇಳಿದ್ರೆ ಹಿಂಗ ಆಗುದ. ಕೆಲಸ ಇಲ್ಲ, ಬಗಸಿಲ್ಲ. ಅವ ಸೇತ್ ಹೇಳಿದಂತ ಇವು ಬುದ್ಧಿಗೇಡಿ ಸೊಳ್ಳೆ ಮಕ್ಕಳು ಮಾಡಿದ್ರಂತ ಬೇಕತ್ತರಲ್ಲಿ ಕೆಲವು ಮಂದಿ. ಈ ಸುದ್ದಿ ಅವ್ರಿಗೆ ನಡ್ಕೊಳ್ಳುವಂತ 2 ಭಕ್ತರ ಕಿವಿಗೆ ಬಾಳ ಮನುಷ್ಯಗೆ ಆಗಾತಂತ. ಹೋಗಿ ಸಿದ್ದಪ್ಪಜ್ಜವ್ರು ಬಾರಿ ಹಂತಕ್ಕೆ ಕುಂತಾರೆ. ಯಜ್ಜ ಹಿಂಗ ಮಾತಾಡ್ತಿತ್ತು ಮಂದಿ, ಹಿಂಗ ಮಾತಾಡ್ತಿತ್ತು. ಏನಂತಾರ? ಅವೊಬ್ಬ ಕಪಣಿ, ಅವ ಲಂಗಟದವ, ಕೈಪಾದ ಹೇಳಿದಂತ, ಅವೊಬ್ಬ ಸಿದ್ಧ ಹೇಳಿದಂತ, ಇವು ಬುದ್ಧಿಗೇಡಿಗಳು ಮಾಡಿದ್ರಂತ. ಇವರೆಲ್ಲ ಹೇಳಿದ್ರಕ್ಕ, ಇವರೆಲ್ಲ ಪಕ್ಕ ಸಾಧುಗಳು, ಇವರು ಕಾಳು ಮಕ್ಕಳು ಸಾಧುಗಳು ಅಂತ ನಿಮ್ಗೆ ಬೈಯಾಕತ್ತಾರೆ ಅಂತ. ಹೌದನ? ಬೇರೆಯವ್ರು ನನ್ನ ಕರ್ಮ ನೆಕ್ಕಿ ನಾಲಿಗೆ ತೆಗೆದ್ರು ನೋಡಲಿ ಚಲೋ ಆಗಲಿ ಅವ್ರಿಗೆ ಅನ್ನಂತ ದೊಡ್ಡ ಮನಸ್ಸು.
ಬೇರೆ ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೇಕ್ರಿ? ನಾನು ಬೇರೆ ಅಲ್ಲೇ ಅವ್ರ ಬೇರೆ ಮಕ್ಕಳು ನಾಲ್ಗಿಲೆ ನನಗೆ ಎಲ್ಲಾರ ಒಂದಿಟ್ಟು ಸಂಧ್ಯಾಗ ಬಂದ್ಯಾಗ ಹತ್ತಿದ ಕರ್ಮ ನಾಲ್ಗಿಲಿ ದಿಕ್ಕಿ ತಕೊಂಡ್ರಲೆ ಅವರಿಗೆ ಪಲ್ಲಕ್ಕಿಯಾಗಿ ಮೆರೆಯುವಂತ ಯೋಗ ಬರಲಿಲ್ಲ ಅವ್ರಿಗೆ ಇರ್ಬೇಕಂದ್ರೆ ಮನಸ್ಸು ಎಂತಾದಿರ್ಬೇಕು ಅವ್ನಿಗೆ ಪುಣ್ಯ ಆಗ್ತದೆ, ದೊಡ್ಡವಿರ್ಬೇಕು ಅವ್ನಿಗೆ. ಇನ್ನೊಂದು ಸ್ವಲ್ಪ ಹೊತ್ತು ಏನಾರ ನನ್ನ ಮುಂದೆ ಗದ್ದ ಮಾಡಿದ್ರೆ ಮೈಕ್ ತೆಗೆದು ಕೆಳಗೆ ಹೋಗ್ಬಿಡ್ತೀನಿ ನಾವು ಸ್ವಾಮಿ, ಅಷ್ಟು ಸ್ಟ್ರಿಕ್ನ. ಆದರೆ ಸಿದ್ದಪ್ಪಸನಂತ ತಪಸ್ವಿಗಳನ್ನು ಓದಿಕೊಂಡ ಮೇಲೆ ಮನಸ್ಸಿನಾಗ ಒಂದೀಟು ಅಹಂಕಾರ ಉಳಿಲಾರ್ದಂಗೆ ನಾವು ಶುದ್ಧ ಭಕ್ತರಕ್ಕಿವೆಲ್ಲ ಗೆದ್ದು ಹಾಡಿದಂತೀವ. ಹಂಗ ಅವ್ರ ಚರಿತ್ರೆಗಳೇ ಇವ್ರೇನು ಬಂದ್ರಲ್ಲ ಒಂದು ಕಾಲಘಟ್ಟದಲ್ಲಿ ಅದ್ಭುತನೇ ಇವ್ರ ಚರಿತ್ರೆ, ಅದ್ಭುತ ಚರಿತ್ರೆ. ಹೋದ್ರು ಬಾವಿ ಕಟ್ಟಿ ಅಂತ ತಮ್ಮ ಕಂಬಳಿನ ಬಾವಿಯಾಗ ಎದ್ದಿದ್ರು ಮ್ಯಾಲ ಬಂದ್ರು ನಿಂತರು ಬಾವಿ ಕಟ್ಟಿ ಮ್ಯಾಗ. ಏನಪ್ಪಾ ಮಳೆಯಪ್ಪ ಬಾಯಿ ಬಂದಾಗ ಮಂದಿ ಕಡೆಯಿಂದ ನಮ್ಮನ್ನು ಬೇಸಾಕ್ ಹಚ್ಚಿದ್ವಿ. ಲಂಗಟದವ್ರ ಮಾತು ಕೇಳಿ ಭಜನಿ ಹಚ್ಚಿದ್ರು ಮಳೆ ಬರ್ಲಿಲ್ಲ ಅಂತ. ಮತ್ತ ನೀ ಬರ್ಲಿಲ್ಲ ಅಂದ್ರ ಈ ಮಂದಿ ತಾವು ಮಾಡಿರ್ತಾವ, ಈ ಮಂದಿ ಒಣ ಎಡ್ಸೋಕಿಲ್ಲ ಮೆರೆದಿರ್ತಾವ. ಒಂದ್ ವರ್ಷ ಭೂಮಿಗೆ ಮಳೆ ಬರ್ಲಿಲ್ಲ ಅಂದ್ರೆ ಬಾಯಿ ಬಿಡ್ತಾವ. ನೀ ಬಂದ್ರು ತಡ್ಕೊಳ್ಳೋದಿಲ್ಲ, ನೀ ಹೋದ್ರು ತಡ್ಕೊಳ್ಳೋದಿಲ್ಲ ಅನ್ಸಂತಾನಂತ. ನೀ ಬಂದ್ರು ತಡ್ಕೊಳ್ಳೋದಿಲ್ಲ, ನೀ ಹೋದ್ರು ತಡ್ಕೊಳ್ಳೋದಿಲ್ಲ. ಈ ಮಂದಿ ಮಾರಿ ನೋಡ್ಬೇಡಪ್ಪ, ಈ ಭೂಮಿ ಮ್ಯಾಗ ಜೀವರಾಶಿಗಳದಾವ, ನೀ ಬಾ ಅಂತೇಳಿ ಕಂಬಳಿ ಬೀಸಿದ್ರು. ಅವ್ರು ಬೀಸಿದ ತಕ್ಷಣವೇ ಕೆಟ್ಟ ಹುಡಿ ಹಾರಿ ಬಿಸಿಲಿದ್ದಂತ ಜಾಗ ತಂಪಾಗಿ ಒಣಗಿ ಏನಿತ್ತಲ್ಲ ಎಲ್ಲ ತಂಪಾಗಿ ಹೆಂಗ ಸಿಟ್ಟು ಬಡೋದು ಅಂದ್ರೆ ಒಣ ಸಿಟ್ಟು ಬಂದು ದಡ ಬಡದು ಕಾರ್ಮೋಡ ಕವಿದು ಹೆಂಗ ಮಳೆ ಹೊಡೆದಿತ್ತಂದ್ರ ಗೋಪುರ ಕೊಪ್ಪ ನಾಗಶೆಟ್ಟಿ ಕೊಪ್ಪದ ಸೀಮೆಯಾಗಿನ ಒಟ್ಟೆಲ್ಲ ಕಿತ್ಕೊಂಡು ಹೋಗಿದ್ವು ಅಂತ ನೋಡ್ರಿ. ಹಂಗ ಮಳೆ ಹೊಡೆದಿತ್ತು. ಕೊನೆಗೆ ಏನ್ ಬೇಕಿದ್ರಲ್ಲ ಮಂದಿ ಏನಾಕತ್ತಿಲ್ಲ ಅಂಗಟದವ್ರ ಮಾತು ಕೇಳಿ ಅವ್ರು ಅಷ್ಟು ದಿವಸ ಮಂದಿಗೆ ಮಾರಿ ತೋರಿಸಲಿಲ್ಲ ಅಂತ. ಮಂದಿಗೆ ಮಾರಿ ತೋರ್ಸಕ್ ಅಸಹ್ಯ ಆತವ್ರಿಗೆ. ಕಾರಣ ಇಂಥ ಒಂದು ತಪಸ್ಸಿನ ಶಕ್ತಿ, ಇಂಥ ಒಂದು ವೈರಾಗ್ಯ ಶಕ್ತಿ ಅವ್ರಿಗಿತ್ತು. ಇಷ್ಟೆಲ್ಲ ಮಾಡಿದ ಮೇಲೆ ಕೊನೆಗೆ ಭಕ್ತರು ಏನ ಅಜ್ಜನ ಊರಾಗ ಮೆರೆಸ್ಬೇಕಂದ್ರು, ಹೋಗಲೇ ನನ್ನೇನು ಮೆರೆಸವ್ರು ನೀವು ಅಂತ ಅಜ್ಜ. ಯಜ ನೀನು ಮೆರವಣಿಗೆ ಮಾಡ್ತೀವೋ ಯಜ, ನಿನ್ನ ಪುಣ್ಯದಿಂದ ಹಿಂಗಾರಿ ಪೀಕ್ ಕಂಡಿವೋ, ನಿನ್ನ ಪುಣ್ಯದಿಂದ ನಾವು ಮಳಿ ಕಂಡಿವೋ ಯಜ, ಕೆರೆಯಾಗ ನೀರಿದ್ದಿಲ್ಲ, ಹಳದಾಗ ನೀರಿದ್ದಿಲ್ಲ, ಹಸರಾತಪ್ಪ ಯಜ, ನೀನು ಮೆರೆಸ್ತೀವಿ ಅಂದ್ರೆ ಲೇ ನನ್ನೇನು ಮೆರೆಸ್ತಿರ್ಲಿ, ನನ್ನ ಮೆರೆಸ್ಬೇಡ್ರಿ. ಪರಮಾತ್ಮನ ದೊಡ್ಡವದಾನ, ಅವನು ನೆನೆಸ್ರಿ, ಅವನು ಸ್ಮರಿಸ್ರಿ, ಅವನು ಧ್ಯಾನ ಮಾಡ್ರಿ, ಎಲ್ಲ ಕೊಡವ. ನಿಮ್ಮ ಅಹಂಕಾರ ಬಿಡ್ರಿ, ಅವನಿಗೆ ಬಾಗ್ರಿ, ನಿಮ್ಗೆ ಚಲೋ ಆಗಕ್ಕಂತ ಹೇಳಿ ಎಲ್ಲಿ ಹೋದ್ರ ಅಜ್ಜವ್ರಂದ್ರೆ ಇಬ್ರಾಹಿಂಪುರಕ್ಕೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾನೆ? ಇಬ್ರಾಹಿಂಪುರ. ಪೂಜ್ಯ ಗುರುಗಳವ್ರು ಹೆಚ್ಚಿದ್ದು ಇಬ್ರಾಹಿಂಪುರದಲ್ಲೇ. 12 ವರ್ಷಗಳ ಕಾಲ ಇಬ್ರಾಹಿಂಪುರದಲ್ಲಿ ಇತ್ತು. ಆ ಇಬ್ರಾಹಿಂಪುರದಲ್ಲಿ ಅನೇಕ ಘಟನೆಗಳಾಗ್ತಾವು, ಅನೇಕ ಲೀಲೆಗಳಾಗ್ತಾವ. ಎಂತೆಂಥ ಅದ್ಭುತ ಘಟನೆಗಳು ಇಬ್ರಾಹಿಂಪುರದಲ್ಲಿ ಆದವು ಸಿದ್ದೇಶ್ವರ ಶ್ರೀಗಳು ಅಂದ್ರೆ ಅದ್ಭುತ ಘಟನೆಗಳ ನೋಡಿ. ಆ ಇಬ್ರಾಹಿಂಪುರದ ಸ್ಟೋರಿನೇ ಒಂದು ಭಾಗ. ಆಮೇಲೆ ಉಳಿದೆಲ್ಲ ಭಾಗ 12 ವರ್ಷ ಅಂದ್ರೆ ಒಂದು ಪಟ್ಟ ಅಲ್ಲೇ ಇದ್ರು ಅವ್ರು. ಎಲ್ಲಿದ್ರು? ಇಬ್ರಾಹಿಂಪುರದಲ್ಲಿ ಬರ್ತಿದ್ದಿಲ್ಲ ಈ ಭಾಗಕ್ಕಂದ್ರೆ ಬರ್ತಿದ್ರು. ಆಗಾಗ ಬರೋರು, ವಾರ ಇರೋರು, ಮತ್ತೆಲ್ಲರನ್ನು ಭೇಟಿಯಾಗವ್ರು, ಮತ್ತಲ್ಲೇ ಹೋಗ್ಬಿಡೋರು. ಹಿಂಗೆ 12 ವರ್ಷಗಳ ಕಾಲ ಇದ್ದಾಗ ಕೆಲವೊಂದಿಷ್ಟು ಘಟನೆಗಳಕ್ಕಾವ. ಅವರನ್ನ ಬಹಳ ಆರಾಧನೆ ಮಾಡುವಂತ ಒಬ್ಬ ಭಕ್ತ ಇದ್ದ. ಅವನ ಹೆಸರು ಚಿಪ್ಪಾಡಿ ಬಸಪ್ಪ ಅಂತ. ಅವನ ಹೆಸರು ಚಿಪ್ಪಾಡಿ ಬಸಪ್ಪ. ಅವನ ಹೆಸರು ಅಡ್ರೆಸ್ ಎಲ್ಲರೂ ಆಸೆ ಇಡ್ತಿದ್ರಂತ ಅವನಿಗೆ. ನಿನ್ನ ಅಡ್ರೆಸ್ ಸುಮಾರು ಐತಲ್ಲೋ, ನೀ ಚಿಪ್ಪಾಡಿ ಯಾಕ ನನಗೆ ಹಿಂಗಂತಾರೋ ಮಂದಿ ಚಿಪ್ಪಾಡಿ ಅಂತಾರ. ಚಿಪ್ಪಾಡಿ ಅವನ ಮುಂದೊಮ್ಮೆ ಎಲ್ಲರಿಗೂ ಉಪ್ಪರಿಗೆ ಮೇಲೆ ಬರೆಯುವಂಗ ನಳಲೆ ಮಗನ ಸುಮ್ಮನೆ ಅಂತಿದ್ರಂತ ಅಜ್ಜಾರು. ಚಿಪ್ಪಾಡಿ ಅಂತವ್ರು ಮುಂದೆ ಉಪ್ಪರಿಗೆ ಮೇಲೆ ಬರೆಯುವಂಗೆ ಎಕ್ಕಿನಿ ಸೌಖ್ಯರ್ನಿ. ನಾವು ಸಣ್ಣ ಜಮೀನ, ಸಣ್ಣ ಒಕ್ಕಲ್ತನ. ಅವನ ಹೆಂಡತಿ ಕಲ್ಲಮ್ಮ, ಚಿಪ್ಪಾಡಿ ಬಸಪ್ಪ. ಎಷ್ಟು ವರ್ಷ ಅವನು ಜಾಕಿ ಮಾಡಿದ್ರಂದ್ರ ಪ್ರತಿ ದಿವಸ ಅವನ ಶಾಸ್ತ್ರ ನಡಿಲಿಕ್ಕೆ ತಮ್ಮ ಮನಿ ಚಾವಣಿನ ಅವನಿಗೆ ಬಿಟ್ಟು ಕೊಟ್ಟರು. ಪ್ರತಿದಿನ ಸ್ವಾಮಿಯ ಸ್ನಾನ, ಅವನ ಪೂಜೆ, ಅವನಿಗೆ ಪ್ರಸಾದ ಎಲ್ಲ ಮಾಡಿಸೋರು. ಅಜ್ಜ ಪಕ್ಕದ ಕಿತ್ತೂರು, ನಾವಳ್ಳಿ, ಲಿಂಗದಾಳ, ಬಳಗಾನೂರು, ಹಿರೇಕುಂಬಿ ಹಿಂಗೆಲ್ಲರ ಪ್ರವಾಸಕ್ಕೆ ಹೋದ್ರೆ ಅವ ಬರೋ ಮಠನೂ ಸಹಿತ ಅವನ ಸಲುವಾಗಿ ಕಾಯ್ಕೊಂತ ಕುಂದ್ರವರು. ಅಜ್ಜಿ ಎಲ್ಲಾರ ಹೋಗ್ಬೇಕಾದ್ರೆ ಅವ್ರಿಗೆ ಮಾತ್ರ ಹೇಳಿ ಹೋಗಿದ್ನಂತ ನೋಡೋ. ಅಷ್ಟು ಅವನಿಗೆ ನಡ್ಕೊಂಡ್ರು. ಆ ಮನೆತನದವ್ರು ಅಷ್ಟು ನಡ್ಕೊಂಡ್ರು. ಅಷ್ಟು ಅವನ ಮೇಲೆ ಪ್ರೇಮ. ಎಂಥ ಪ್ರೇಮ ಅಂದ್ರೆ ಏನಿಬ್ರು ಗಂಡ ಹೆಂಡತಿ ಹೆಂಗೆ ನೀಲಮ್ಮ ಫಕೀರಪ್ಪ ಕೊನೆಗೆ ಅವರ ಅಂತ್ಯಕಾಲದಲ್ಲಿ ಅವರು ತೂಗಿದ್ರಲ್ಲ, ಹಂಗ ಅವರು ಹರೇ ವಯಸ್ಸಿನಾಗಿದ್ದಾಗ ಅವರನ್ನು ಜೋಪಾನ ಮಾಡಿದ್ರು ಆ ಊರು ಭಕ್ತರು, ಇಬ್ರಾಹಿಂಪುರ ಭಕ್ತರು. ಬಹಳ ಮಂದಿ ಅಲ್ಲಿನೂ ಕೂಡ ಭಕ್ತರು ಇದ್ರು. ಅವರಿಗೆ ಅಲ್ಲಿನೂ 10 ಜನ ಭಕ್ತರು ಚಲೋನು ಇದ್ರು, ಅವ್ರು ವಿರೋಧ ಮಾಡೋರು ಇದ್ರು. ಮತ್ತೆ ಇದೊಂದು ತಿಳ್ಕೊಂಡ್ಬಿಡ್ರಿ ನೀವು, ಮಹಾತ್ಮರನ್ನ ಇದ್ದಾಗ ವಿರೋಧ ಮಾಡೋರು ಇರ್ತಾರ, ಅವ್ರು ಹೊಗಳವರು ಇರ್ತಾರ. ಆದ್ರೆ ಅವ್ರು ಹಾದ ಮೇಲೆ ಅವ್ರನ್ನ ಯಾರು ವಿರೋಧ ಮಾಡೋರು ಇರೋದಿಲ್ಲ ಅಂತ, ಎಲ್ಲರೂ ಹೊಗಳವರ ಇರ್ತಾರ.
ಹೋದ ಮೇಲೆ ಎಲ್ಲರೂ ಭಕ್ತರು ಅವ್ರಿಗೆ. ಇದ್ದಾಗ ಭಕ್ತರು ಹಂಗ ಇರ್ತಾರ, ಅವ್ರನ್ನ ವೈರಿಗಳು ಹಂಗ ಇರ್ತಾರ. ಆ ಊರಿನೊಳಗ ಅನೇಕ ಲೀಲೆಗಳನ್ನು ಮಾಡ್ತಾರೆ, ಅನೇಕ ಘಟನೆಗಳನ್ನು ಮಾಡ್ತಾರೆ. ಅದೇ ಚಿಪ್ಪಾಡಿ ಬಸಪ್ಪನ ಮಗ ಸಂಕಪ್ಪ ಅನ್ನೋರಿಗೆ ವಿಪರೀತ ರೋಗ ಬರ್ತದೆ. ಎಂಥ ರೋಗ ಅಂದ್ರೆ ಹಾಸಿಗೆ ಮ್ಯಾಗ ಮಕ್ಕೊಂಡು ಅವ್ನು ಹೇಳಾಕ ಬರಂಗಿಲ್ಲ. ಆ ಪೈರಿ ರೋಗ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡ್ತಾನೆ. ದಿನ ಸ್ವಾಮಿ ಅವ್ರು ಚವಣಿ ಮ್ಯಾಗ ಕುಂದಿರ್ತಿದ್ದ, ಹೋಗಿ ಗುಡಿ ಕಟ್ಟಿ ಮ್ಯಾಗ ಕುಂದಿರ್ತಿದ್ದ. ಮತ್ತು ಅವರು ಗಂಡ ಹೆಂಡತಿ ಎಂಥ ಭಕ್ತರಿದ್ರು, ನನ್ನ ಮಗ ನನ್ನ ಮನ್ಯಾಗ ಆರಾಮ್ ತಪ್ಪಿ ಮಕ್ಕೊಂಡಾನ, ನನ್ನ ಮಗನ ನೀವು ಆರಾಮ್ ಮಾಡ್ಲಿ ಅಂತ ಒಂದು ಜನ ಹೋಗಿ ಕೇಳಿಲ್ಲ ಅವ್ರು. ಯಾಕೆ ಕೇಳ್ಬೇಕು? ಅವ್ನು ಗೊತ್ತಾಗೋದು, ನಾವ್ಯಾಕೆ ಕೇಳಿ ಸಣ್ಣವ್ರಾಗೋಣ ಅಂದ್ರು ಅವ್ರು. ನೋಡ್ರಿ ಭಕ್ತರು ಎಷ್ಟು ದೊಡ್ಡವ್ರು ಇರ್ತಾರೆ. ಒಂದಿನ ಕೇಳಿದ್ರು, ಸುಮ್ಮನೆ ಇದ್ರು. ಆ ಕಟ್ಟ ನಾವು ಸಂಕಪ್ಪ ಹಿರೇಮಗ ಕಟ್ಟಾದ, ಹಾಸಿಗೆ ಹಿಟ್ಟದ, ಅವರು ಕಲ್ಲಮ್ಮನ ಎಲ್ಲ ಸೇವಾ ಮಾಡ್ಬೇಕು. ಎಲ್ಲಾ ಕಡೆ ತೋರಿಸಿದ್ರು, ಗುಣ ಆಗ್ಲಿಲ್ಲ. ಊರಾಗಿನ ಮಂದಿ ಮಾತಾಡಕತ್ತು. ಭಾಳ ಅಂದ್ರೆ ಇನ್ನು 2 ದಿನ ಹೋಗತಿ, ಇನ್ನು 3 ದಿನ ಹೋಗತಿ. ಇವತ್ತ ಅಂದ್ರೆ ಇವತ್ತ, ನಾಳೆ ಅಂದ್ರೆ ನಾಳೆ. ಈಗ ಸುದ್ದಿ ಬರ್ತೈತಿ, ಆಗ ಸುದ್ದಿ ಬರ್ತೈತಿ. ಮುಗೀತು ಸಂಕಪ್ಪನ ಕಥೆ ಅಂತ ನೋಡಿ. ಕೊನೆಗೆ ಕಲ್ಲಮ್ಮ ಬಂದು ಇನ್ನೇನು ಮಾಡೋದು, ಮುಗಿದು ಬಂತು, ಹಿರಿಯ ಮಗ ನಮ್ಮ ಪಾಲಿ ಇಲ್ಲ ಅಂತ ಹೇಳಿ ಆತಂಗರ ಅಜ್ಜ ಹೋಗಿ ಅಜ್ಜನ ಮಠಕ್ಕೂ ಅಜ್ಜಿದ್ದ ಜಾಗದಾಗ ಹೋಗಿ ಅವ್ನ ಪಾದ ತೊಳೆದಾರ ಬಂದು ಅವನೊಂದು ಪಾದೋದಕ್ಕರ ಹಾಕಿ, ಹೋಗೋದಿದ್ರು ಹೋಗೋದಕ್ಕಿಲ್ಲ, ಮುಂದಿನ ಜನ್ಮಕ್ಕರ ಸುಖ ಸಿಗಲಿದ್ದಕ್ಕೆ ಆತನ ಪಾದೋದಕ್ಕನ ಹಾಕೋಣ ಅಂತ ಹೇಳಿ ಅವನು ಇದ್ದಲ್ಲೇ ಆತನ ಪಾದ ತೊಳ್ಕೊಳಕ್ ಹೋಗ್ತಾನೆ. ಪಾದ ತೊಳ್ಕೊಳ, ಯಪ್ಪ ಒಂದಿಟ್ಟು ಪಾದ ಪೂಜೆ ಮಾಡ್ಕೊತೀನಿ, ಒಂದಿಟ್ಟು ಪಾದೋದಕ್ಕ ಕೊಡೋದು. ಯಾಕವ ಮತ್ತೆ ಏನು ಮಾಡೋದು, ಅದನ್ನ ಸತ್ಯ ಹಣ ಕಳಿಸಿಬಿಡೋನು ಅಂತ ಹೇಳ್ತಾನೆ. ಓ ನಡಿ ಅಂಥೇಳಿ ಬರ್ತಾನೆ ಅಜ್ಜವ್ರು. ಎಲ್ಲಿ ಬರ್ತಾರೆ? ಆ ಮನೆಗೆ ಬರ್ತಾರೆ. ಇವ ಪರಶಿನಿ ಮ್ಯಾಗ ಹಾಕಿ ಮನಗಿಸಿರ್ತಾರೆ ಸಂಕಪ್ಪನ. ಲೇ ಸಂಖ್ಯ ಅವ್ವ ಅಪನಾರ್ನ ನಂಬ್ಯಾಳಲೆ, ನೋಡವ್ರು ಹೇಳುವಂತ ಮಾತು ಚಂದ. ಅವ್ವ ಅಪನಾರ್ನ ನಂಬ್ಯಾಳಲೆ, ಅಪ್ಪ ನಂಬಿದವ್ರನ್ನ ಕೈ ಬಿಟ್ರ ಜಗತ್ತು ಒಪ್ಪುದಿಲ್ಲಲೆ, ಅದಕ್ಕೆ ಆಕಿ ಭಕ್ತಿ ಭಾಳ ದೊಡ್ಡದೈತಿ ಮಗನ, ನೀ ನಾಳಿಂದ ಎತ್ತ ಅಡ್ಡಾಡಲೆ ಅಂತ ಅವ್ರು ಡುಬ್ಬಕ್ಕೆ ಬಡದ್ರು. ನಾಳಿಂದ ಎತ್ತ ಅಡ್ಡಾಡಕತ್ಬಿಟ್ಟವ. ಹೇಳಲಾರ್ದವ್ ಎತ್ತ ಆರಾಮಾಗಿ ಬಿಟ್ಬಿಟ್ಟ. ಮೆಡಿಕಲ್ ಥಿಯರಿಗೆ, ವಿಜ್ಞಾನಿಗಳಿಗೆ, ಡಾಕ್ಟರ್ಗಳಿಗೂ ಬಗೆಹರಿಲಾರ್ದಂಥ ಕೆಲವೊಂದಿಷ್ಟು ಘಟನೆಗಳು ಎಲ್ಲಿ ಬಗೆಹರಿತಾವ ಅಂದ್ರೆ ಮಹಾತ್ಮರ ಸಾನ್ನಿಧ್ಯದಲ್ಲಿ ಬಗೆಹರಿತಾವ. ಇದು ಅವಾಗೂ ಸತ್ಯ, ಈಗೂ ಸತ್ಯ, ಇನ್ನು ಮುಂದೂ ಸತ್ಯ. ನಂಬಿದ್ರ ಐತಿ, ನಂಬಲಿಕ್ಕೆ ಇಲ್ಲ. ಅವ್ರವ್ರ ವೈಯಕ್ತಿಕ. ನಾ ಇದ್ರೆ ನೀವು ನಂಬ್ರೆ ಅಂತ ಅನ್ನೋದು ನಿಮ್ಮ ವೈಯಕ್ತಿಕ ವಿಚಾರ. ನಾವು ಅದನ್ನ ಒತ್ತಾಯ ಮಾಡಿ ಹೇಳಕ್ ಬರೋದು. ನೋಡ್ರಿ ಎಂಥ ವ್ಯಕ್ತಿತ್ವ. ಮಂದೆಲ್ಲ ಆಶ್ಚರ್ಯ ಪಟ್ರು. ಇವತ್ತು ಸಾಯ್ತಾನ, ನಾಳೆ ಸಾಯ್ತಾನ, ಸಿಡಿಗಿ ರೆಡಿ ಮಾಡ್ಬೇಕು, ಭಜನಿ ಯಾರಿಗೆ ಇಡ್ಬೇಕು, ಕುಡಿ ತೆಗಿಬೇಕಂತ ನಾವೆಲ್ಲ ತಾಳೆ ಹಾಕೊಂತ ಕುಂತೀವಿ. ಯಾಕೆ ಅಡ್ಡಾಡಕತ್ನಲ್ಲಿ ಅಂದ್ರು. ಏನು ಯಾಕೆ ಅಡ್ಡಾಡಕತ್ನಲ್ಲ ಸಂಕ? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಾಗುವುದಯ್ಯ, ನೀನೊಲಿದರೆ ವಿಷ ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ತವು ಕಾಡ ಕೂಡಲ ಸಂಗಮ ದೇವ. ಯಜಾ ನೀನು ಅವ್ರಿಗೆ ಒಲದಿಪ್ಪ, ಅವ್ರ ಮನಿ ಚೊಲ. ನೋಡ್ರಿ ಮುಂದೆ ಅದ ಚಿಪ್ಪಾಡಿ ಬಸಪ್ಪ ಎಷ್ಟು ಅವ್ರನ್ನ ನಂಬಿದ್ದ ಅಂದ್ರೆ, ಹೊಲದಾಗ ಹತ್ತಿ ಬಿಡಿಸಿಕೊಂಡು ಬಂದು ತನ್ನ ಕೋಣ್ಯಾಗ ಚವಣ್ಯಾಗ ಕೊಟ್ಟಿದ್ದ. ಅವ ಏನ್ ವಿಚಾರ ಮಾಡಿದ್ದ, ಈ ಸಲ ಹತ್ತಿ ಮಾರಿ ಹುಬ್ಬಳ್ಳಿಯಾಗ ಬಂಗಾರ ತರಬೇಕು ಅನ್ಕೊಂಡಿದ್ದ. ಯಾರು? ಚಿಪ್ಪಾಡಿ ಬಸಪ್ಪ. ಏನ ಹತ್ತಿ ತಗೊಂಡು ಬಂದು ಗಂಟು ಕಟ್ಟಿ ಚವಣ್ಯಾಗ ಏನು ಒಟ್ಟಿದ್ನಲ್ಲ. ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲಿ ಚವಣ್ಯಾಗ ಕೊಡ್ತಾರಲ್ಲ, ಹತ್ತಿ ಗಂಟು ತೊಗೊಂಬಂದು ಇಡ್ತಾರ. ಇವೇನ್ ಮಾಡಿಬಿಟ್ಟ ಅಚ್ಚ, ಮಗ ಹತ್ತಿ ತಂದು ಹೊಟ್ಯಾನ ಅಂತೇಳಿ ತಗೋನಿನ ಗಾಂಜಾ ಸೇದು ಚಿಲುಮಿ ತಗದು ಕಟ್ಟಿ ಕೆರೆದು ಒಳಗೆ ಹತ್ತಿ ಸುಟ್ಟವ. ನೀ ಯಾಕೆ ಅದನ್ನು ಸುಡಿತಿ ಅಂತ ಇವ್ನು ಬಾಯಾಗ ಬರಲಿಲ್ಲ. ಅದನ್ನು ಬೆಂಕಿ ಹಚ್ಚಿ ಏನ್ ಚಂದ ಸುಡ್ದತ್ ನೋಡಲೇ ಭಾಷೆ, ಏನ್ ಚಂದ ಸುಡಾಕತ್ತೈತಿ ನೋಡಲಿ. ಇವ್ ಸುಮಾರು ನಿಂತ ಆತಪ್ಪ ಯಪ್ಪ ಅಂತ ಹೇತಿ ಬಂದು ಐ ಬೆಂಕಿ ಹತ್ತೈತಿಲ್ರಿ ನಾನು ಹಚ್ಚಿ ನಾವು ಇಲ್ಲ ನಿಂತ ನೋಡೋಣ. ಏನೇನೋ ಅನ್ಲಿಲ್ಲ ಆಕಿನ. ಆಚ ಹಚ್ಚ ನನ್ನ ಸುಡ್ಲಿ ಬಿಡ ಅಂತ ಆಕಿನ. ಭಕ್ತರಲ್ಲಿ ಹೆಂಗಿರ್ತಾರ ನೋಡ್ರಿ. ಸುಮಾರು ನಿಂತ ಆರಿಸಲೇ ಅದನ್ನೊಂದು ಆರಿಸಲೇ ಹಚ್ಚಿ ಸುಡ್ತೈತಿ ಅದು. ನಾನು ಕೊನೆಗೆ ತಗೊಂಡು ಸಿಕ್ಕ ತೋಡಿ ಬಡದ್ದು ಆರಿಸಿದ್ರು. ಲೇ ಚಿಪ್ಪಾಡಿ, ಯಾವ ಮಗ ನಿನ್ನ ಊರಾಗ ಚಿಪ್ಪಾಡಿ ಅಂತಾರ ನೋಡ, ಚಿಪ್ಪಾಡ್ಯಾರ ಮನೆ ಅಂತ ನೋಡಿ. ಇಲ್ಲಿ ಉಪ್ಪರಿಗ್ಯಾರ ಮನೆ ಹಾಕತ್ತಿಲ್ಲ, ಈ ಹತ್ತಿ ಬಿಸಿಲಿಗೆ ಹಾಕಿ ಒಣಗಿಸಿ ಹುಬ್ಬಳ್ಳಿಯಾಗ ಹೋಗಿ ಮಾರ್ಕೊಂಬರಲಿ ಮಗನ ಅಂತ ಹೇಳಿ. ಆಶ್ಚರ್ಯ ಅಂದ್ರ ಅವ ಅದ ಹತ್ತಿನ ಬಡದು ಕಪ್ಪಿದ್ದು ತೆಗೆದು ಬೆಳ್ಳಲ್ಲಿ ತಗೊಂಡು ಅಷ್ಟು ಜೋಡಿಸಿ ತಗೊಂಡು ಹುಬ್ಬಳ್ಳಿಗೆ ಬಂದು ಮಾರಿದ. ಅವತ್ತಿನ ಕಾಲಕ್ಕೆ ಒಂದು ನಗಕ್ಕೆ 100 ರೂಪಾಯಿದಂಗೆ ಹತ್ತಿ ಮಾರ್ತು. ಒಂದು ಸೇರ್ ಬಂಗಾರ ಹೊಳ್ಳೆ ಅವತ್ತನ್ನು ಊರಿಗೆ ಹೋದ, ಸಾಕಷ್ಟು ಭೂಮಿ ಹಿಡ್ದ. ಮುಂದೆ ಅವನು ಆ ಊರಿನ ಶ್ರೀಮಂತರಲ್ಲಿ ಚಿಪ್ಪಾಡೆಲ್ಲ ಅವನು ಕೂಡ ಅಜ್ಜನ ಸೇವೆ ಮಾಡಿ ಉಪ್ಪರಿಗೆ ಆದ. ಅವನ ಮನೆ ಶ್ರೀಮಂತ ಮನೆ ಆಯಿತು. ಸ್ವಾಮಿ ನಂಬಿದವ್ರನ್ನ ಕೈ ಬಿಡೋದಿಲ್ಲ. ಯಾಕ? ಸ್ವತಃ ಹಕ್ಕಿಗೆ ಬೆಂಕಿ ಹಚ್ಚಾನ. ಯಾರಾದ್ರ ಹಕ್ಕಿಗೆ ಏನೋ ತಿಳಿತೈತಿ ಅಂತ ತಿಳ್ಕೊಂಡು ಬೇಗ ಬಿಡಬೇಕಾಗಿತ್ತು. ಆದ್ರೆ
ಬೆಂಕಿ ಹಚ್ಚ ಹಚ್ಚ ಚಪ್ಪಲಿ ಹೊಡಿವಾಗ ನೀವು ಅಯ್ಯಪ್ಪ ನಿನಗೆ ಆನಂದ ಆಕತಿ ಅಂದ್ರೆ ಹಚ್ಚ ಅಂತಂದವ. ನೋಡಿ ಭಕ್ತರು ಹಿಂಗಿರ್ಬೇಕು. ನಿನಗೆ ಖುಷಿ ಆಗತ್ತೆ ಅಂದ್ರೆ ನಿನಗಿಂತ ದೊಡ್ಡದೇನೈತಿ ಗೊತ್ತಿತ್ತವನಿಗೆ. ಬೆಂಕಿ ಹಚ್ಚಾನಂದ್ರ ಆ ಬೆಂಕಿ ಹೆಂಗೆ ಹೊಳಪಕ್ಕೈತಿ, ಮುಂದೆ ಈ ಚಾವಣಿ ಮನಿನೂ ಹೊಳಪಕ್ಕೈತಿ ಅನ್ನೋ ಸತ್ಯ ಗೊತ್ತಿತ್ತು ಅವನಿಗೆ. ಗೊತ್ತಿರ್ತಾನೆ ಮಹಾತ್ಮರು ಹಿಂಗ ಇರ್ತಾರೆ. ಅದೇನೋ ಸಿದ್ಧಾರೂಢರ ತೇರು ಎಳೆಯುವಾಗ ಒಂದು ಕಳಸಕ್ಕೆ ಬೆಂಕಿ ಎತ್ಬಿಡ್ತಾರೆ. ಸಿದ್ಧಾರೂಢರ ತೇರು ಎಳೆಯುವಾಗ ಕಳಸಕ್ಕೆ ಬೆಂಕಿ ಹತ್ತ. ಕಳಸಕ್ಕೆ ಬೆಂಕಿ ಎತ್ತಿದ ಕೂಡಲೇ ಕಳಸಕ್ಕೆ ಬೆಂಕಿ ಹತ್ತ. ಏನಕ್ಕೆ ಕಾದಕ್ಕೆ ಬಿಣ್ಣಮ್, ಏನಕ್ಕೆ ಕಾದಕ್ಕೆ ಬಿಣ್ಣಮ್, ಏನೋ ದುರಂತಕ್ಕೆ ಆದಕ್ಕೆ ಒಂದು ಮಾತಾಡಿದ್ರು 9 ಮಾತಾಡಕತ್ತ ಮಂದಿ. ಹೋಗಿ ಸಿದ್ಧಾರೂಢರಿಗೆ ಹೇಳಿದ್ರು, ಯಪ್ಪ ಮತ್ ಮಂದಿ ಹಿಂಗೆ ಮಾತಾಡಕತ್ತಾರೆ. ತೇರಿನ ಕಳಸಕ್ಕೆ ಬೆಂಕಿ ಹತ್ತೈತಿ ಅಂದ್ರ ಹೆಂಗ ಕಾಣಕತ್ತೈತಿ ಕಳಸ? ಆ ಕಳಸ ಬೆಂಕಿಗೆ ಮೆರಿ ಮೆರಿ ಮಿಂಚಾಕತ್ತೈತಿ, ಮುಂದೆ ಮಿಂಚುಕೊಂತ ಹೋಗತ್ತಿಲ್ಲ ಈ ಮಠ ಅಂತ ಹೇಳಿದ ಅಜ್ಜ. ನೋಡ್ರ ಮಠ ಬೆಳಕೊಂತ ಹೋಗತಿ. ತೇರಿನ ಕಳಸಕ್ಕೆ ಬೆಂಕಿ ಹತ್ತೈತಿ ಅಂದ್ರೆ ಬೆಂಕಿ ಬೆಳಕತ್ತಿಲ್ಲ, ಕಳಸಲ್ಲ ಮಿರಿ ಮಿರಿ ಹಂಗ ಮಠನ ಹೊಳ್ಕೊಂತ ಹೋಗತ್ತೆ. ಯಾರು ಹೇಳ್ತಾರೆ ಬೆಂಕಿ ಹತ್ತೈತಿ ಅಂತ? ಏನು ಕೇಳಾಗುದಿಲ್ಲ ಅಂದ್ರು. ಅಂದ್ರೆ ಮಹಾತ್ಮರು ಈ ಎಲ್ಲವನ್ನ ಸಂಯಮದಿಂದ ನೋಡ್ತಾರೆ ಹೊರತು ಅವ್ರು ಯಾವುದನ್ನು ಅಮಂಗಲವಾಗಿ ನೋಡೋದಿಲ್ಲ. ಅದಕ್ಕೆ ಮಹಾತ್ಮರಲ್ಲಿ ಇರ್ತಾರೆ, ಅಲ್ಲಿ ಅಮಂಗಲ ಅನ್ನೋದೇ ಇಲ್ಲಂತ, ಅಲ್ಲಿ ಯಾವಾಗಲೂ ಮಂಗಲನ ಇರ್ತಕ್ಕಂಥ. ಅದಕ್ಕೆ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಶಿಶುಮಾಂತ ಲಿಂಗೇಶ. ಅವ್ರು ಎಲ್ಲಿರ್ತಾರೆ ಅಲ್ಲಿ ಸಮಾಧಾನ ಇರ್ತೈತಿ. ಅವ್ರು ಸತ್ತು ಮನೆಯಾಗ ಹೋಗಿ ಕುಂದ್ರಿಸಿದ್ರು, ಈಗ ಸತ್ತು ಮನೆ ಅಂತ ಒಟ್ಟ ಅನಿಸೋದಿಲ್ಲ ಅಂತ, ಇದು ಮೋಕ್ಷಕ್ಕೆ ಹೊಂದಿದ ಮನೆ ಅನ್ನೋ ಒಟ್ಟು ಸಮಾಧಾನ ಆಕೈತೆ. ಲಗ್ನದ ಮನೆಯಾಗ ಹೋಗಿ ಕುಂದ್ರಿಸಿದ್ರು ಅದಾ ಭಾವ, ಸತ್ತು ಮನೆಯಾಗ ಕರ್ಕೊಂಡ್ಬಂದ್ರು ಮನಿ ರಾವೈತಿ ಏನು ಕೇಳಬೇಡ್ರಿ. ಮಹಾತ್ಮರು ಎಲ್ಲಿ ಬರ್ತಾರ ಅಲ್ಲಿ ವಸಂತದ ಗಾಳಿ ಬೀಸಿ ಬಿಡ್ತಕ್ಕಂತ. ಕಾರಣ ಅವರಿಗೆ ಶುಭ ಅಶುಭ ಎರಡು ಒಂದ, ಕೊಟ್ಟರು ಕೊಡಲಿಲ್ಲ ಅಂದ್ರೆ ಎರಡು ಒಂದ. ಈ ಸಮಚಿತ್ತದ ಭಾವನೆಯಲ್ಲಿ ಪೂಜ್ಯರಾದ ಸಿದ್ದಪ್ಪನವರು ಇದ್ರು. ನೋಡಿ ಎಂಥ ವ್ಯಕ್ತಿತ್ವ ಅವರು. ಹೋದ್ರಂದ್ರೆ ಹಳ್ಳದ ದಂಡಿ ಒಳಗೆ ಯಾರಿಗೂ ಗೊತ್ತಿಲ್ಲದಂಗೆ ಧ್ಯಾನಾಸಕ್ತರಾಗಿ ಕಣ್ಣು ಮುಚ್ಕೊಂಡು ಕೂತು ಬಿಡೋರು. 2 ದಿವಸ ಗಟ್ಟಲೆ ಹುಡುಕಾಡಿದ್ರೆ ಸಿಗ್ತಿದ್ದಿಲ್ಲ. ಅಷ್ಟೊಂದು ಅವರಿಗೆ ದಿವ್ಯ ತಪಸ್ಸಿನ ಶಕ್ತಿ, ದಿವ್ಯ ವ್ಯಕ್ತಿತ್ವ ಇತ್ತವ್ರು. ನೋಡಿ ಹಿರೇಕುಂಬಿ ಅನ್ನುವಂಥ ಊರೈತಿ, ಸವದತ್ತಿ ದಾರಿ ಒಳಗೆ ನೋಡಿರಿ. ಹಿರೇಕುಂಬಿ ಚಿಕ್ಕುಂಬಿ ಅಂತ ಬರ್ತಾರೆ. ಆ ಹಿರೇಕುಂಬಿ ಒಳಗೆ ಒಂದು ಹಾಳು ಹರಿತಿತ್ತು, ಅದಕ್ಕೆ ಸಾವಳ ಹಾಳ ಅಂತ ಕರಿತಿದ್ರು. ಸಾವಳ ಹಾಳ ಅಂದ್ರೆ ಸವಳ ನೀರಿದ್ದು, ಆ ಹಳ್ಳದ ನೀರು ಸವಳಿದ್ದು. ಆ ಹಳ್ಳದ ನೀರು ಸವಳಿದ್ದು. ಆ ಹಳ್ಳದ ದಂಡಿ ಆಚೆ ಕಡೆ ಒಂದು ಮಠ, ಅಲ್ಲಿ ಪ್ರವಚನ ಹಚ್ಚಿದ್ರು. ಪಂಚಕೋಶಗಳ ಬಗ್ಗೆ ಹೇಳಾಕತ್ತಿದ್ರು. ಇವರು ಹೋಗಿ ಸುಮ್ಮನ ಮಠದಾಗ ಒಂದು ಕಡೆ ಮೂಲ್ಯಾಗ ಕುಂತರು. ಗಡ್ಡ ಕುರುಚಲು ಗಡ್ಡ, ಹರಕ ಕಪ್ಪಣಿ, ಒಂದು ಬೈಗಲ ಮ್ಯಾಗ ಒಂದು ಜೋಳಿಗೆ. ಹೆಂಗಿರ್ಬೇಕು ಸ್ವಾಮಿ? ಹಂಗಿದ್ದ ಅವ ಹೇಳಾಗ ತಪ್ಪು ಹೇಳಾಕತ್ತಲೇ. ಸರಿ ತಿಳ್ಕೊಂಡು ಹೇಳಾಕ ಬಂದ್ರ ಹೇಳಬೇಕಂತ, ಇಲ್ಲದಿದ್ರೆ ಹೇಳಬಾರ್ದಂತ ಹೇಳ್ತಾರಲೇ ಅಪ್ಪನಾರ ಅಂದ್ರು. ಇನ್ಯಾರು ಈ ಮಾತು ಹೇಳವ ಅಂತ ನೋಡಿದ್ರು. ಮೂಲ್ಯಾಗ ಹಾಕಿ ಕುಂತಿದ್ದ. ಯಾಕ ಹಂಗಾರೆ ನಿನಗಾರ ಗೊತ್ತಿದ್ರೆ ಹೇಳಬಾರ ಅಂದ್ರು. ಹೋಗಿ ಹೆಂಗ ಕುಂತ್ರಂದ್ರೆ ಸಿಂಹಾಸನದ ಮೇಲೆ ಕುಂತ ಏನ್ ಹೇಳ್ಬೇಕಂದ್ರು. ಅವ್ರು ಏನ್ ವಿಷಯ ಹೇಳಕತ್ತಾರ ಅದನ್ನ ಹೇಳಂದ್ರು. ಪಂಚಕೋಶಗಳ ಬಗ್ಗೆ ಹೇಳಕತ್ತಿದ್ರು ಅವ್ರು. ಪಂಚಕೋಶಗಳ ಬಗ್ಗೆ ಹೇಳಿದ್ರು. ಈ ಶರೀರದೊಳಗೆ ಪಂಚಭೂತಗಳು ಹೆಂಗದಾವ, ಪಂಚಕೋಶಗಳು ಹೆಂಗದಾವ, ಚಕ್ರಗಳು ಹೆಂಗದಾವ, ಜೀವ ಹೆಂಗ್ ಹರಿದಾಡ್ತೈತಿ, ರಕ್ತ ಹೆಂಗ್ ಹರಿದಾಡ್ತೈತಿ, ಆತ್ಮ ಹೆಂಗ್ ಸುಳಿತಾನ, ಜೀವಕ್ಕೆ ಧೋಕ ಹೆಂಗಾಕತಿ, ಪಂಚಕೋಶಗಳಲ್ಲಿ ಎಲ್ಲಾ ಕೋಶಗಳನ್ನ ಮೀರಿ ಕೊನೆಗೆ ಆನಂದಮಯ ಕೋಶಕ್ಕೆ ಅವ ಹೆಂಗ್ ಹೋಗ್ಬೇಕು, ಜೀವನ್ ಮುಕ್ತ ಹೆಂಗ್ ಆಗ್ಬೇಕು, ಇದನ್ನೆಲ್ಲ ಒಂದು ತಾಸು ಕುಂತಾಸು ಪ್ರವಚನ ಮಾಡಿಬಿಟ್ಟ ಅಂದ್ರ ಅಲ್ಲಿ ಕುಂತವ್ರು ದಿಕ್ಕ ಬದಲಾಗಿ ಹೋಗಿರ್ತಂತೆ. ಚೇ 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 ಇಂಥ ವಿಷಯನೇ ಕೇಳಿಲ್ಲ ನಾವು, ಇಂಥ ಸಬ್ಜೆಕ್ಟ್ ಕೇಳಿಲ್ಲ ನಾವು. ಸುಮ್ಮನೆ ಯಾರ್ಯಾರ ಬರ್ತಾರ, ಒಂದ್ ಸಾಲು ತಗೊಂತಾರ, 6 4 ರೀತಿ ವಿಚಾರಿಸು ಅಂತಾರ. ಅದ್ರ ಮೊದಲು 1 ನಿಮಿಷ ಹೇಳ್ತಾರ, ಅದನ್ನ ಅಲ್ಲೇ ಬಿಡ್ತಾರ. ಕಾಲು ಒಂದು ಕಡೆ, ಕೈ ಒಂದು ಕಡೆ, ಮೂಗು ಒಂದು ಕಡೆ, ಮಾರಿ ಒಂದು ಕಡೆ, ಎತ್ತೆಗರ ಹೇಳಿಬಿಡ್ತಾರ. ಆದ್ರೆ ಇವತ್ತು ಅಜ್ಜ ಪಂಚಕೋಶಗಳ ಬಗ್ಗೆ, ಅನ್ನಮಯ ಕೋಶದ ಬಗ್ಗೆ, ಪ್ರಾಣಮಯ ಕೋಶದ ಬಗ್ಗೆ, ವಿಜ್ಞಾನಮಯ ಕೋಶದ ಬಗ್ಗೆ, ಆನಂದಮಯ ಕೋಶದ ಬಗ್ಗೆ, ಪಂಚಭೂತಗಳಿಂದ ಶರೀರ ಹೆಂಗಾತು, ಪಂಚಭೂತಗಳಿಂದ ಶರೀರ ಆದ್ರ ಇದಕ್ಕೆ ರೋಗಗಳು ಹೆಂಗ್ ಬರ್ತಾವ, ಇದಕ್ಕೆ ಕಂಟಕಗಳು ಯಾಕೆ ಬರ್ತಾವ, ಇದಕ್ಕೆ ಅಕಾಲ ಮರಣ ಯಾಕೆ ಬರ್ತೈತಿ, ಇದಕ್ಕೆ ದುಃಖ ಯಾಕೆ ಬರ್ತೈತಿ, ಎಲ್ಲವನ್ನ ಹೇಳ್ತಾನಂದ್ರ ಬಹುಶಃ ಈತ ಗೆದ್ದವನಿದ್ದಾನೆ ಸಿದ್ಧ ಅಂತ ತಿಳ್ಕೊಂಡ್ರು. ಅದಕ್ಕೆ ಓದಿ ಹೇಳೋದ ಬೇರೆ ಅಂತ, ಅದನ್ನ ಅನುಭವಿಸಿ ಹೇಳೋದು ಏನೈತಲ್ಲ ಅದ ಬೇರೆ ಅಂತ. ಅನುಭವದೊಳಗ ಅಹಂಕಾರ ಅಳಿತೈತಂತ. ಓದಿನೊಳಗೆ ನಾ ಓದಿನೂ ಅಹಂಕಾರ ಬರ್ಬೋದು, ನಾ ಸರ್ಟಿಫಿಕೇಟ್ ತಗೊಂಡಿನಿ ಅಂತ ಅಹಂಕಾರ ಬರ್ಬೋದು, ನಾ ಡಿಗ್ರಿ ಪಡ್ಕೊಂಡಿನಿ ಅಂತ ಅಹಂಕಾರ ಬರ್ಬೋದು, ಅಥವಾ ನಾನು ದೊಡ್ಡ ನೌಕರಿ ಒಳಗದೀನಿ ಅಂತ ಅಹಂಕಾರ ಬರ್ಬೋದು ಓದಿ. ಆದ್ರೆ ಮಹಾತ್ಮರು ಓದಿಗೂ ಮನುಷ್ಯರ ಓದಿಗೂ ಏನು ವ್ಯತ್ಯಾಸ ಇರ್ತಕ್ಕಂದ್ರ, ಮನುಷ್ಯರು ಒಂದಿಗೆ ಏನು ಹೊಟ್ಟಿ ತುಂಬಿಕೊಳ್ಳೋದು, 3 ಮಾಡ ಬಟ್ಟೆ ಹಾಕೊಳ್ಳೋ ಓದನ್ನ ಕಲಿತಾರ. ಮಹಾತ್ಮರು ಇವುಗಳೆಲ್ಲವನ್ನ ಮೀರಿ ಹೋಗುವಂತ ಓದನ್ನ ಕಲಿತಾರ. ಅದಕ್ಕೆ ಮಹಾತ್ಮರಿಗೂ ಮನುಷ್ಯರಿಗೂ ವ್ಯತ್ಯಾಸ ಮಾಡ್ತಾರೆ. ಇವರು ಈ ಯೂನಿವರ್ಸಿಟಿಯಾಗಿ ಕಲ್ತವ್ರು, ಅವ್ರು ಆ ವಿಶ್ವವಿದ್ಯಾಲಯದಲ್ಲಿ ಕಲ್ತವ್ರು. ಸ್ವಾನುಭಾವ ಜ್ಞಾನಿಗಳು, ಅವ್ರು ಯಾರು ಕೈ ಹಿಡಿದು ಕಲಿಸಿಲ್ಲ, ಸಿದ್ಧರಾಗೆ ಬಂದವರು, ಸಿದ್ಧರಾಗೆ ಬದುಕಿದ್ರು. ಕೊನೆಗೆ ಅವರು ನಾನು ಇಂಥ ದೊಡ್ಡ ವೇದಾಂತವನ್ನು ಹೇಳಿದೆ ಅಂತ ಮಾತ್ರಕ್ಕ ಕೊನೆಗೆ ಭಕ್ತರ ಯಪ್ಪ
ನೀನು ಇಲ್ಲೇ ಊರಾಗ ಒಂದ್ ಕಡೆ ಮಠ ಕಟ್ಟಿ ಕೊಟ್ಬಿಡ್ತೀವಿ, ದಿನಾ ಶಾಸ್ತ್ರ ಹೇಳ್ಕೊಂತ ಇದು ಬಿಡ ಹೊಗಲೆ. ಗಾಳಿ ಅಂತಾರೆ ಹಿಡ್ಯಾಕತ್ತೆ ನಂದು ಅನ್ಸತ್ ನೋಡ್ರಿ. ಏನಂದ? ಗಾಳಿ ಅಂತಾರೆ ಹಿಡ್ಯಾಕತ್ತೆ, ಹರಿವಂತ ಮೋಡ ಎಂತಾರೆ ಹಿಡ್ಯಾಕತ್ತೆ. ಶೆದ್ದನ ಹಿಡಿಯೋ ಮಗ ಇನ್ನು ಹುಟ್ಟಿಲ್ಲಲೇ ಭೂಮಿ ಮೇಲೆ ನೋಡ. ಶೆದ್ದನ ಹಿಡಿಯೋ ಮಗ ಹುಟ್ಟಿಲ್ಲ ಭೂಮಿ ಮೇಲೆ. ಶೆದ್ದ ಸುಡಗಾಡದಾಗ ಏನೋ, ಅದಕ್ಕೆ ಸುಡಗಾಡ ಶೆದ್ದ ಅಂತಾರ ಅವನು. ಮತ್ತು ಎಲ್ಲಿ ಬಂದ? ಇಲ್ಲಿ ಬಂದ. ಮರುದಿವ್ಸ ಮುಂಜಾನೆ ಒಂದು ಹಾಳು ಹರಿತಿತ್ತು, ಆ ಹಳದಾಗ ಸುಮ್ಮನೆ ಕಾಲು ಅಳಗಾಡಿಸ್ಕೊಂತ ಕೂತು ಬಿಟ್ಟಿದ್ದ. ಮುಂಜಾನೆಯಿಂದ ಸಂಜೆ ಮಟ್ಟ ಕಾಲು ಬಡ 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 ಬಡ್ಕೊಂತ ಕುಂದ್ರ. ಚಕ್ಕಡಿ ತಗೊಂಡು ಹೊಲಕ್ಕೆ ಹೋಗೋರು, ಹೆಣ್ಮಕ್ಳು ಬುತ್ತಿ ಗಂಟೆ ಇಟ್ಕೊಂಡು ಹೊಲಕ್ಕೆ ಹೋಗೋರೆಲ್ಲ ಯಾರ ಇದು ಇವ್ರ್ಯಾಕೆ ಕಾಲು ಅಳಗಾಡಿಸ್ಕೊಂತ ಕೂತಾರ ಅಂದಾಗ ಹೋಗು ಮಂದಿ ಅಂತಿದ್ರು. ಯಾಕಪ್ಪ ಹುಚ್ಚದ ಏನ ಹಂಗ್ಯಾಕೆ ಕಾಲು ಅಳಗಾಡಿಸ್ಕೊಂತ ಕೂತಿದಿ? ಕಾಲು ತಕ್ಕೋ ಅವನ್ನ ತಂಪೇಡಿ ಸತ್ತಿಗಿತ್ತಿ. ಏಯ್ ಅಪ್ಪನಾರು ಸೌಳ ಹಳ್ಳನ ಸೀನೀರ್ ಮಾಡ್ತಾರಂತಲೇ, ಸೀನೀರ್ ಮಾಡ್ತಾನ. ಸೀನೀರ್ ಹಾಕತ್ತದ ಅನ್ನೋರು ಏನಾರ ಅನ್ಕೊಂತ ಹೋಗ್ಬೇಕಲ್ಲ. ಸೀನಿಯರ್ ಆಕತ್ ಹೋಗೋರು ಹೊತ್ತು ಮುಡಿಗೆ ದೀಪ ಹಚ್ಚುವಾಗ ಮನೆಗೆ ಹೋಗೋರು ಮುಂಜಾನೆಯಿಂದ ಅಲ್ಲೇ ಕುಂತಾನ. ನೀವು ಮತ್ತೆ ಕಾಲು ಅಳಗಾಡಿಸ್ಕೊಂತ ಕೂತಾನ, ನೀವು ಕಾಲು ಅಳಗಾಡಿಸ್ಕೊಂತ ಕೂತಾನ. ಯೋ ಮರಯ ಮುಂಜಾನೆಯಿಂದ ಅಲ್ಲೇ ಕುಂತಿದಿ, ನೆತ್ತಿಗಿತ್ತಿ ಏರಿಗಿತ್ತು ತಂಪು, ಹೊರಗೆ ಕಾಲು ತಗೊಂಬಾ, ಹೊರಗೆ ಬಾ, ಹೊರಗೆ ಬಾ, ಊರಾಗ ಬಾ, ಇಲ್ಲ 4 ರೊಟ್ಟಿ ಗಿಟ್ಟಿ ಕೊಡ್ತೀವಿ ತಿಂದು ಯಾರು ಗುಡಿ ಕಟ್ಟಿ ಮೇಲೆ ಮಕ್ಕೋ ಅಂತಿಲೇ. ಅಪ್ಪನಾರು ಸೀನಿಯರ್ ಮಾಡ್ತಾರಂತಲೇ, ಸೀನಿಯರ್ ಮಾಡೋ ಮಟ್ಟ ಹಳ್ಳ ದಾಟಿ ಬರೋದಿಲ್ಲ. ಅಪ್ಪನಾರು ಸೀನಿಯರ್ ಮಾಡ್ತಾರೆ. ಕೊನೆಗೆ ಏಳದ ಹಳದಾಗ ಒಂದು ವರ್ತಿ ತೆಗದ, ಒಂದು ದೊಡ್ಡ ಕಲ್ಲು ತಗೊಂಡ, ಒಗದ ಆ ವರ್ತ್ಯಾಗಿದ್ದ ನೀರು ಚಿಮ್ಮಕ್ಕತ್ತು. ಆ ನೀರು ಬಂದು ಸವಳ ನೀರಿನಾಗ ಕೂಡ್ತು, ಸವಳ ನೀರು ಹರಿದೋತು, ಸಿಹಿ ನೀರು ಆತು. ಕೊನೆಗೆ ಆ ನೀರು ಯಾರು ಕುಡಿತಾರ ಅದು ಸಿಹಿ ನೀರಿನ ಹಳ್ಳ ಆಗಿ ಹೋಗ್ಬಿಡ್ತು. ಮಾತ್ರ ಪಾದ ಸ್ಪರ್ಶಕ್ಕೆ ಸಿಹಿ ನೀರಿನ ಹಳ್ಳ ಬಂದ್ರು ಅಂದ್ರು ಕುಡಿದ್ರು. ಬಾಯಾಗ ಹಾಕಕ್ ಬರ್ಲಾರಂತ ಸವಳ ನೀರಿತ್ತು, ಇಲ್ಲಿ ಹೆಂಗ ಸಿಹಿ ನೀರು ಆತು ಅಂದ್ರು. ಮಹಾತ್ಮರ ಪಾದ ಸ್ಪರ್ಶದಿಂದ ತನ್ನ ಸೌಳತನ ಕಳ್ಕೊಂತು ಗಂಗೆ ಪರಿಶುದ್ಧಳಾದಳು. ಪರಿಶುದ್ಧಳ ಅದಕ್ಕೆ ಹೇಳ್ತಾರ, ಸತ್ಯರ ನಡೆತೀರ್ಥ, ಸತ್ಯರ ನುಡಿತೀರ್ಥ, ಹರಿವ ನೀರದು ಎತ್ತಣದ ತೀರ್ಥ ಸರ್ವಜ್ಞ ಅಂತ ತಿಳ್ಕೊಂಡು ಹೇಳ್ತಾನೆ. ಮಹಾತ್ಮರು ಎಲ್ಲಿ ಕುದುರ್ತಾರ ಅವು ಸುಕ್ಷೇತ್ರಕ್ಕವಂತ, ಅವ್ರು ಎಲ್ಲಿ ಪಾದ ಇಡ್ತಾರೋ ಕೈಲಾಸಕ್ಕವಂತ. ಆ ಮಹಾತ್ಮರ ಪಾದ ಸ್ಪರ್ಶದಿಂದ ಅಲ್ಲಿ ಏನಾಗಿತ್ತು ಅಂತಂದ್ರ ಅಲ್ಲಿರುವಂತ ಸೌಳ ನೀರು ಹೋಗಿ ಅದು ಏನಾಯ್ತು? ಸಿಹಿ ನೀರಾಯಿತು. ಸಿಹಿ ನೀರಾಯ್ತು. ಏನ್ ಅಜ್ಜನ ಸಿಹಿ ನೀರಾಗಿತ್ತು ಅನ್ನೋ ಸುದ್ದಿ ಕೇಳಿ ಅವನ ಏನ್ ಹೆಗಲ ಮೇಲೆ ಕುಂದ್ರಿಸಿಕೊಂಡು ಊರಾಗ ಮೆರವಣಿಗೆ ತೆಗಿಯಾಕತ್ರು. ಅಜ್ಜಿ ಅಂತಾರ ಅವ್ರ ಕೈಯಾಗಿ ಸಿಕ್ಕಾನ, ಕುಡಿರಲೇ ಕುಡ್ರಿ, ಮಹಾತ್ಮರು ಕೊಟ್ಟಾರ ಕುಡೀರಿ. ಆದ್ರ ಪಟ್ಟಿನನ್ನೋ ಹಮ್ಮಿನ್ಯಾಗ ಪಲ್ಲಕ್ಕಿಯಾಗ ನಾ ಮೆರ್ಯಾಕ ಬಂದಿಲ್ಲ, ಭಕ್ತರ ಹೃದಯದೊಳಗೆ ನಾ ಇರಾಕ ಬಂದೀನಿ ಅಂತ ಹೇಳಿ ಅವ್ರ ಆ ಪಲ್ಲಕ್ಕಿಯ ಕುಂದ್ರಲಿಲ್ಲ. ಅವ್ರು ಮತ್ತು ಅವ್ರು ಎಲ್ಲಿ ಹೋದ್ರು? ಸುಡಗಾಡಕ್ಕೆ ಹೋದ್ರು. ಸಿದ್ಧ ಸುಡಗಾಡದಾಗ ಇರ್ಬೇಕನ್ನವ್ರಂತವ್ರು ನೋಡಿ. ಎಷ್ಟು ಅವರಲ್ಲಿ ವ್ಯಕ್ತಿತ್ವ ದೊಡ್ಡ ಸಿದ್ಧ ಸುಡಗಾಡದಾಗ ಇರ್ಬೇಕವ. ಆಶ್ಚರ್ಯ ನಾವು ಯಪ್ಪ ನಿನಗೆ ಹೆದರಿಕೆ ಬರೋದಿಲ್ಲ ಅಲ್ಲಿ ಅನ್ನೋರಂತೆ ನೋಡಿ. ಮಾಮೂಲಿ ಕೇಳೋರಂತ, ಯಪ್ಪ ನಿನಗೆ ಅಲ್ಲಿ ಹೆದರಿಕೆ ಬರೋದಿಲ್ಲ ಅಂತ. ನನಗೆ ಊರಾಗ ಹೆದರಿಕೆ ಬರ್ತೈತಿ, ಸುಡಗಾಡದಾಗ ಹೆದರಿಕೆ ಬರೋದಿಲ್ಲ ಅಂತ ಅನ್ಸಿದ್ದೆ. ಯಾಕೆ? ಅಲ್ಲಿ ನಾ ಅನ್ನುವಂತ 4 ಎತ್ತಿನ ಕಮತ ಕಟ್ಟಿದ ಮಕ್ಕಳು ಅಡ್ಡ ಬಿದ್ದಾರ. ಅವ್ನು ಹೇಳೋ ಮಾತಾಡ್ಸ ನಾ ಅಂತೇಳಿ 4 ಎತ್ತಿನ ಕಮತ ಕಟ್ಟಿ ಊರು ತುಂಬಾ ಉಳ್ಳಾಡಿದ ಮಕ್ಕಳು ಅಲ್ಲಿ ಅಡ್ಡ ಬಿದ್ದಾರ. ಹೌದು ಅನ್ನುವಂತ ಮಡಗಿ ಮನಿ ಕಟ್ಟಿ ಅಗದಿ ಜರದ ರುಮಾಲ ಸುತ್ತಿ ಪಟಗ ಸುತ್ತಿ ಮಲ್ಲಿನ ದೋತ್ರ ಹುಟ್ಟು ಮಕ್ಕಳು ಅಡ್ಡ ಬಿದ್ದಾರ. ಊರಾಳದವರು ಅಲ್ಲೇ ಅದಾರ, ಉದ್ಮಾನ ಆಳದವರು ಅಲ್ಲೇ ಅದಾರ, ನಾಡಾಳದವರು ಅಲ್ಲೇ ಅದಾರ, ಹೆಣ್ಣಾಳದವರು ಅಲ್ಲೇ ಅದಾರ, ಹೊಣ್ಣಾಳದವರು ಅಲ್ಲೇ ಅದಾರ. ಅವು ಹೆಂಗ ಬಿದ್ದಾವ ಅಂದ್ರ ಗಪ್ ಬಿದ್ದು ಬಿಟ್ಟಾವ. ಅಲ್ಲೇ ನನಗೆ ಸಮಾಧಾನ ಐತಿ, ಇಲ್ಲೇ ಇನ್ನೂ ಉರಿಯಾಕತ್ತಾವ, ಇವು ಬರೋ ಮಠ ನಾನು ಇರ್ತೀನಿ ಅಂತ ಹೇಳೋಣ. ಬಹುಶಃ ಈ ಮಾತು ತಿಳ್ಕೊಂಡವ್ರು ಏನಾಗಿರಬಾರದು ಪರಿಸ್ಥಿತಿ. ಆದ್ರೂ ಗಟ್ಟಿಪ್ಪ ನೀನು ಸ್ಮಶಾನದ ಬೂದಿ ಹಚ್ಚಿಕೊಂಡು ಸ್ಮಶಾನದಾಗಿರೋರು ಅಂದ್ರೆ ಅಲ್ಲಿ ಸುಟ್ಟು ಬೂದಿ ಐತಿ, ಇಲ್ಲದ ನೋಡಿ ಈ ಬೂದಿಗಳು ಉರಿತಾವ ನೋಡಿ, ಇವು ಅನಾಹುತ ಬೂದಿಗಳು. ಅಂದ್ರೆ ಮಹಾತ್ಮರು ಯಾವಾಗಲೂ ಅವರು ಕಾಡಿನೊಳಗೆ ಯಾಕೆ ಇರಾಕ ಬಯಸಿದ್ರು ಅಂತಂದ್ರೆ ಅದೇನೋ ಪ್ರಶ್ನೆ ಮಾಡುವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬರೆದಿದ್ರು, ಜಗತ್ತಿನೊಳಗೆ ಅತ್ಯಂತ ಡೇಂಜರಸ್ ಪ್ರಾಣಿ ಯಾವ್ದಂತ ಹೇಳಿ. ಜಗತ್ತಿನೊಳಗ ಅತ್ಯಂತ ಡೇಂಜರಸ್ ಪ್ರಾಣಿ, ಅನಾಹುತ ಪ್ರಾಣಿ ಯಾವುದಂತ ಕೇಳಿದ್ರಂತ. ಅದಕ್ಕೆ ಕೆಲವರು ಚಿರತೆ, ಚಿಂಪಾಂಜಿ, ಹುಲಿ ಏನೇನೋ ಬರೆದಿದ್ರಂತ. ಭಾಳ ವಿಚಾರ ಮಾಡಿ ಒಬ್ಬ ಬರೆದಿದ್ನಂತೆ. ಅತ್ಯಂತ ಭಾಳ ಡೇಂಜರಸ್ ಪ್ರಾಣಿ ಅಂದ್ರೆ 2 ಕಾಲಿನ ಪ್ರಾಣಿ ಅಂತ ಬರೆದಿದ್ನಂತ. ಏನ್ ಬರೆದಿದ್ನಂತ? 2 ಕಾಲಿನ ಪ್ರಾಣಿ. 2 ಕಾಲಿನ ಪ್ರಾಣಿ ಬ್ರಕೆಟ್ನಾಗ ಅದ್ರ ಹೆಸರು ಬರೀಬೇಕಲ್ಲ, ಮನುಷ್ಯ ಅಂತ ಬರೆದಿದ್ನಂತ. ಅವ್ನು ಕೇಳಿದ್ರಂತ, ಅಲ್ಲಯ್ಯ ನೀನು ಜಗತ್ತಿನೊಳಗೆ ಅತ್ಯಂತ ಡೇಂಜರಸ್ ಪ್ರಾಣಿ ಮನುಷ್ಯ ಅಂತ ಬರೆದಿದ್ದಿ, ಅದೇನು ಡೇಂಜರ್ ಆಗ್ತ ನೀವ ಅಂದ್ರ ಯಾಕೆ ಡೇಂಜರ್ ಆಗೋಲ್ಲ ಅಂತ ಕೇಳಿ. ಯಾಕಾಗಲ್ಲ? ಈ ಜಗತ್ತಿನೊಳಗೆ ಬಾಂಬ್ ಹಾಕವ್ರ ಯಾರು? ಮನುಷ್ಯನಿಗೆ. ಊರು ಕಟ್ಟವ್ರ ಯಾರು? ಮನುಷ್ಯನಿಗೆ. ಊರು ಕೆಡವವ್ರ ಯಾರು?
ಮನುಷ್ಯನೇ. ಜಗಳ ಹಚ್ಚವ್ರು ಯಾರು? ಮನುಷ್ಯನೇ. ಜಗಳ ಬಿಡಿಸೋರು ಯಾರು? ಮನುಷ್ಯನೇ. ಜಗಳ ಮಾಡೋರು ಯಾರು? ಮನುಷ್ಯನೇ. ಅಹಂಕಾರದಿಂದ ಮೆರೆವ ಒಂದರ ಅಳಿವಾಗಿನ ಪ್ರಾಣಿ ಬಂದು ನಾ ಮಾಡಿನಂತ ಅಹಂಕಾರದಿಂದ ಮೆರೆದು ತೋರಿಸ್ರಿ ಅಂತ ಹೇಳಿ ನಾವು ಇಲ್ಲ. ಮನುಷ್ಯನ ಮೆರೆಯ. ದೇಶ ಕಟ್ಟವನು ಮನುಷ್ಯ, ದೇಶ ಹಾಳು ಮಾಡೋನು ಮನುಷ್ಯ. ಅದಕ್ಕೆ ಈ ಜಗತ್ತಿನೊಳಗ ಅಧ್ಯಾತ್ಮ ಯಾರಿಗೆ ಹೇಳ್ಬೇಕಂತ ಅರ್ಥ ಅಂದ್ರ ಅದು ಪ್ರಾಣಿಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆಲ್ಲ ಅವಕ್ಕೆ ಅವ್ರದೇ ಆದ ಬದುಕೈತಿ. ಯಾರಿಗಾಗಿ ಪೂಜೆ, ಯಾರಿಗಾಗಿ ಪ್ರಾರ್ಥನೆ, ಯಾರಿಗಾಗಿ ಮಠ, ಯಾರಿಗಾಗಿ ಮಂದಿರ ಅಂದ್ರ ಅದು ಮನುಷ್ಯರ ಕಲ್ಯಾಣಕ್ಕಾಗಿ, ಮನುಷ್ಯರ ಉದ್ಧಾರಕ್ಕಾಗಿ. ಮನುಷ್ಯ ಕಂಟ್ರೋಲ್ ಉಳಿಬೇಕಂತ. ಮನುಷ್ಯ ಕಂಟ್ರೋಲ್ ಒಳಗ ಜಗತ್ತು ಕಂಟ್ರೋಲ್ ಆಗಿರ್ತಕ್ಕಂಥ. ಮನುಷ್ಯ ಕಂಟ್ರೋಲ್ ತಪ್ಪಿದ ಜಗತ್ತು ಅಲ್ಲೋಲ ಕಲೋಲಕ್ಕಂತ. ಏನು ಹುಟ್ಟುದು ಎಲ್ಲ 9 ಗಡಿ ಶರೀರದಾಗ ಹುಡ್ತಕ್ಕಂಥ. ಇದೇನು 96 ಅಂಗುಲ 9 ಗಣ ಐತಿ ನೋಡ್ರಿ. ಅಯ್ಯಯ್ಯ ಅದ್ಭುತ ಉರಿತೈತಂತ. ಇದ್ರ ಏನು ಹುಟ್ಟೋದು ಎಲ್ಲ ಇಲ್ಲೇ ಹುಡ್ತಕ್ಕಂತ ನೋಡ್ರಿ. ಜ್ಞಾನ ಹುಟ್ಟಿದ್ದು ಇಲ್ಲೇ, ಅಜ್ಞಾನ ಹುಟ್ಟಿದ್ದು ಇಲ್ಲೇ, ವಿಜ್ಞಾನ ಹುಟ್ಟಿದ್ದು ಇಲ್ಲೇ, ತಂತ್ರಜ್ಞಾನ ಹುಟ್ಟಿದ್ದು ಇಲ್ಲೇ, ಕಲೆ ಹುಟ್ಟಿದ್ದು ಇಲ್ಲೇ, ಸಾಹಿತ್ಯ ಹುಟ್ಟಿದ್ದು ಇಲ್ಲೇ, ಸಂಗೀತ ಹುಟ್ಟಿದ್ದು ಇಲ್ಲೇ, ನಾಗರಿಕತೆ ಹುಟ್ಟಿದ್ದು ಇಲ್ಲೇ, ಕಟ್ಟಿದ್ದು ಇಲ್ಲೇ, ಕೆಡವಿದ್ದು ಇಲ್ಲೇ. ಏನು ಹುಟ್ಟಬೇಕು ಎಲ್ಲ ಇಲ್ಲೇ. ಅದಕ್ಕೆ ಮನುಷ್ಯ ಅಂದ್ರೆ ಸಾಮಾನ್ಯ ಅಲ್ಲ. ಇವನು ಕಂಟ್ರೋಲ್ ಮಾಡ್ಬೇಕು. ಇವನು ನೆಟ್ಟಿಗೆ ಇಟ್ಟುಬಿಟ್ರೆ ಜಗತ್ತು ನೆಟ್ಟಿಗೆ. ಅದಕ್ಕಾಗಿ ಅದಕ್ಕೊಂದು ಕತೆ ಹೇಳ್ತಿರ್ತಾರೆ ನೋಡ್ರಿ. ಅದು ಹೇಳ್ತಿದ್ರು ಏನಂತ, ಸಣ್ಣ ಮಗ ಬಿನ್ನೆತ್ತಂತ, ದೊಡ್ಡ ಮಗ ಎರಡನೆತ್ತ. ನೋಡಿ ಅಜ್ಜನ ಕತೆ. ಬಿನ್ನೆತ್ತಂದ್ರೆ ಇದು ಬಾಲು. ಮನ್ಯಾಗ ತಂದು ಒಂದು ನಕಾಶ ತಗೊಂಡ್ಬಂದು ಹಾಕಿದ್ನಂತ. ದೇಶದ ನಕಾಶ ತಂದು ಹಾಕಿದ್ನಂತ. ದೇಶದ ನಕಾಶ, ಭಾರತದ ನಕಾಶ ತಂದು. ಈ ಹುಡುಗಿ ಏನ್ ಮಾಡ್ತಂತ ಅದ್ರ ಸಾಲಿಗೆ ಒಯ್ತಂತೆ. ನಾ ನೋಡ್ತೀನಿ ಅನ್ನೋದ್ರಾಗ ನಕಾಶ ತುಂಡು 8 ತುಂಡು ಆತಂತ. ಅವ್ರ ಕೈಯಾಗ ಕಸ್ಕೊಂಡು ಇವ್ರ ಕೈಯಾಗ ಕಸ್ಕೊಂಡು ಮತ್ತೆ ಅವ್ರ ಪಾಟಿ ಚಿಲ್ಲ ಇಟ್ಕೊಂತ ಮತ್ತೆ ಮನೆಗೆ ಬಂತ. ಅವರಪ್ಪ ಬಾಡಿ ನೋಡಿದಂತೆ. ಅದೇ ನಕಾಶ ಎಲ್ಲಿ ಹೋಗ್ತು? ಸಾಲಿಗೆ ಓದಿದ್ದೆ ಬಾಲ್ವಾಡಿಗೆ ಯಾಕೆ ಓದಿ ಅಂದ್ರೆ ಮನ್ಯಾಗ ತಂದಿಲ್ಲ ತೆಗೆದುಕೊಡ ಅಂದ್ರೆ ಅದು ಹೊರದಿತ್ತ. ದೊಡ್ಡ ಹುಡುಗ ಬಂದಂತ. ಸಣ್ಣ ಹುಡುಗನ ಬೈಯಾಕತ್ತಾಗ ದೊಡ್ಡ ಹುಡುಗ ನಕಾಶ ಇಸ್ಕೊಂಡಂತ. ಯಾಕೆ ಬೈತಿಪ್ಪ? ನೋಡು, ದೇಶ ಕಾಯಲಾರ್ದ, ದೇಶದ ನಕಾಶನ ನೆಟ್ಟಿಗೆ ಇಟ್ಕೊಳಕ್ ಬರ್ಲಾರ್ದ ಮಕ್ಕಳಿಗೆ ನೀನು ದೇಶ ನೆಟ್ಟಿ ಇಟ್ಕೊಂಡ ನೋಡಿ ಹರ್ಕೊಂಬಂದ ನೋಡಿ. ಅದನ್ನ ಇಸ್ಕೊಂಡ ಆ ನಕಾಶವನ್ನು ಹೆಂಗಿತ್ತ ಹಂಗ ಮಾಡಿ, ಅದನ್ನ ಮತ್ತೆ ಗೋಡೆಗೆ ಹಾಕಿದ. ಅವರಪ್ಪ ನೋಡಿದ, ಅಲ್ಲೇ ಇವನ ಮತ್ತೆ ನಕಾಶೆ ಎಷ್ಟು ಚಂದ ಐತೆ ಐತಲ್ಲ. ಕಾಶ್ಮೀರ ಇರುವಲ್ಲೇ ಐತಿ, ರಾಜಸ್ಥಾನ ಇರುವಲ್ಲೇ ಐತಿ, ಮಧ್ಯಪ್ರದೇಶ ಇರುವಲ್ಲೇ ಐತಿ, ದೆಹಲಿ ಇರುವಲ್ಲೇ ಐತಿ, ಕೆಳಗೆ ಬಂದ್ರೆ ಕರ್ನಾಟಕ ಎಲ್ಲೆಲ್ಲಿ ಇರ್ಬೇಕು ಅಲ್ಲೇ ಅದಾವಲ್ಲ. ಹ್ಯಾಂಗ ಜೋಡಿಸಿದ 8 ತುಂಡಾಗಿತ್ತು ಅಂದಾಗ ಏನು ದೊಡ್ಡ ಆಗೋದಿಲ್ಲಪ್ಪ. ಆ ನಕಾಶದ ಡುಪ್ಪದ ಹಿಂದೆ ಮನುಷ್ಯನ ಚಿತ್ರ ಇತ್ತು. ತೆಲಿ ಇಟ್ಟ್ಯ ಕಾಶ್ಮೀರ ಬಂತು. ತೆಲಿ ಇಟ್ಟ್ಯ ಕಾಶ್ಮೀರ ಬಂತು. ಅತ್ತಾಗಿತ್ತಾಗಿ ಕುತ್ತಿಗೆ ಜೋಡಿಸಿದೆ. ಆ ಕಡೆ ಹಿಮಾಚಲ ಪ್ರದೇಶ ಬಂತು, ಈ ಕಡೆ ಪಂಜಾಬ್ ರಾಜಸ್ಥಾನ ಬಂತು. ಎದಿ ಇಟ್ಟ್ಯ ದಿಲ್ಲಿ ಬಂತು, ಹರಿಯಾಣ ಬಂತು. ಹೊಟ್ಟಿ ಇಟ್ಟ್ಯ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಸ್ವಲ್ಪ ಮಹಾರಾಷ್ಟ್ರ ಬಂತು. ಕಾಲು ಜೋಡಿಸಿದ್ಯಾ ಈ ಕಡೆ ತಮಿಳುನಾಡು, ಆ ಕಡೆ ಕೇರಳ, ನಡು ಕರ್ನಾಟಕ ಬಂತು, ಆ ಕಡೆ ಆಂಧ್ರ ಬಂತು, ಈ ಕಡೆ ಗುಜರಾತ್ ಬಂತು. ಮನುಷ್ಯನ ನೆಟ್ಟಗೆ ಹೊಂದಿಸ್ಕೊಂತ ಬಂದ್ಯಾ. ಮನುಷ್ಯನ ಕರೆಕ್ಟ್ ಮಾಡಿ ಹಿಂಗೆ ಹೊಳಿಸಿ ನೋಡಿದೆ, ದೇಶದ ನಕಾಶೆ ನೆಟ್ಟಗಾಗಿತ್ತು ಅಂತ ಹೇಳಿ ನಾವು. ಏನಾಗಿತ್ತು? ದೇಶದ ನಕಾಶೆ ನೆಟ್ಟಗಾಗಿತ್ತು. ಅದಕ್ಕೆ ಸಮಾಜಶಾಸ್ತ್ರದಲ್ಲಿ ಒಂದು ಮಾತು ಬರ್ತೈತಿ. ಸಮಾಜದೊಳಗೆ ಅತ್ಯಂತ ಚಿಕ್ಕ ಘಟಕ ಯಾವುದು? ಕುಟುಂಬ. ಅಂತ ಅನೇಕ ಕುಟುಂಬಗಳು ಕೂಡಿ ಒಂದು ಓಣಿ. ನಿಮ್ಮಲ್ಲಿ ಓಣಿ ಬರೋದಿಲ್ಲ? ಆ ಓಣಿ, ಈ ಓಣಿ, ಆ ಓಣಿ, ಈ ಓಣಿ, ಅಜ್ಜನ ಓಣಿ, ಬೆಳಗಾರ ಓಣಿ ಅಂತ ಹಿಂಗೆ ಓಣಿ ಬರೋದಿಲ್ಲ. ಹಂಗೆ ಒಂದು ಓಣಿ, ಅನೇಕ ಕುಟುಂಬಗಳು ಕೂಡಿ ಒಂದು ಓಣಿ. ಅಂತ ಅನೇಕ ಓಣಿಗಳು ಕೂಡಿ ಉಣಕಲ್ಲದಂತ ಒಂದು ಊರ. ಏನಾಯ್ತು? ಉಣಕಲ್ಲದಂತ ಒಂದು ಊರ. ಉಣಕಲ್ಲದಂತ ಅನೇಕ ಊರುಗಳು ಕೂಡಿ ಹುಬ್ಬಳ್ಳಿ ಅಂತ ಒಂದು ತಾಲೂಕ. ಹುಬ್ಬಳ್ಳಿ ಅಂತ ಅನೇಕ ತಾಲೂಕುಗಳು ಕೂಡಿ ಧಾರವಾಡದಂತ ಒಂದು ಜಿಲ್ಲಾ. ಧಾರವಾಡದಂತ ಅನೇಕ ಜಿಲ್ಲೆಗಳು ಕೂಡಿ ಕರ್ನಾಟಕದಂತ ಒಂದು ರಾಜ್ಯ. ಕರ್ನಾಟಕದಂತ ಅನೇಕ ರಾಜ್ಯಗಳು ಕೂಡಿ ಭಾರತದಂತ ಒಂದು ದೇಶ. ಭಾರತದಂತ ಅನೇಕ ದೇಶಗಳು ಕೂಡಿ ಏಷ್ಯಾದಂತ ಒಂದು ಖಂಡ. ಏಷ್ಯಾದಂತ ಅನೇಕ ಖಂಡಗಳು ಕೂಡಿ ಒಂದು ಬ್ರಹ್ಮಾಂಡ. ಬ್ರಹ್ಮಾಂಡಕ್ಕೆ ಆಧಾರ ಈ ಪಿಂಡಾಂಡ. ಈ ಪಿಂಡಾಂಡ ನೆಟ್ಟಿಗಿರ್ತಂದ್ರೆ ಬ್ರಹ್ಮಾಂಡ ತಾನ ನೆಟ್ಟಿಗಿರ್ತೈತಿ. ಅದಕ್ಕೆ ಮನುಷ್ಯನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿದ. ಮೊದಲು ಮನುಷ್ಯನ ಕಂಟ್ರೋಲ್ ಮಾಡಿ. ಬ್ರೇಕ್ ಯಾರಿಗೆ ಹಾಕ್ಬೇಕಂದ್ರೆ ಮನುಷ್ಯಾಗ ಹಾಕ್ಬೇಕಂತ. ಯಾಕ? ಬಾಂಬ್ ಹಾಕವ್ ಇವನ, ಅಣು ಬಾಂಬ್ ಕಂಡಿಡ್ದವ್ ಇವನ. ಏನು ಮಾಡಕ್ಕೆ ಏನೆಲ್ಲ ಸಾಧ್ಯ ಐತೆ ಮನುಷ್ಯನ ಕಡೆಯಿಂದ ಸಾಧ್ಯ ಐತೆ ನೋಡಿ. ಮನುಷ್ಯ ಮನಸ್ಸು ಮಾಡಿದ್ರೆ ದೇವರು ಹಾಕಾನಂತ, ಬ್ಯಾಡ ಅಂದ್ರೆ ರಾಕ್ಷಸನ ಆಗಿರ್ತಾನ. ಅಣು ಬಾಂಬ್ ಕಂಡಿಡ್ದವನು ಮನುಷ್ಯನೇ. ದೊಡ್ಡ ದೊಡ್ಡ ಕಲೆ, ತಂತ್ರಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಎಲ್ಲ ಕಂಡಿಡ್ದವನು ಮನುಷ್ಯನೇ. ನಿಮಗೆ ಗೊತ್ತಿರಲಿ, ದೇವ್ರನ್ನ ಕಂಡಿಡ್ದವನು ಮನುಷ್ಯನೇ.
ಅದಕ್ಕೆ ಅಲ್ಲಮ ಪ್ರಭು ಅಂತಾನ, ನಾ ದೇವನಲ್ಲದೆ ನೀ ದೇವನೇ ಅಂತ ಕೇಳ್ತಾನ. ನಾ ಮೊದಲು ಯಾರು ಅನ್ನೋದು ತಿಳ್ಕೊಂಡಾಗ ನೀ ಇದೆಯೋ ಅನ್ನೋದು ಗೊತ್ತಾಯ್ತು. ನಾ ತಿಳ್ಕೊಳ್ಳಿಲ್ಲ ಅಂದ್ರೆ ನೀ ಎಲ್ಲಿದ್ದೆ ಅಂತ ಕೇಳ್ತಾನ ಅಲ್ಲಮ ಪ್ರಭು. ಮೊದಲು ಮನುಷ್ಯ ತನ್ನ ತಿಳ್ಕೊಬೇಕಂತ. ನಾ ಯಾರು, ನಾ ಎದಕ್ಕೆ ಬಂದೆ, ನಾ ಎದ್ರ ಸಲುವಾಗಿ ಬಂದೆ, ನಾ ಎಲ್ಲಿಂದ ಬಂದೆ ಅಂತ ತಿಳ್ಕೊಂಡು ಹೋದ್ಮೇಲೆ ಅವನೊಳಗೆ ಒಂದು ಅರಿವು ಹೇಳ್ತಕ್ಕಂತ. ನೀ ಶುದ್ಧ ಚೈತನ್ಯರಿ, ಆ ಚೈತನ್ಯವೇ ಪರಮಾತ್ಮ, ಅದುವೇ ಆತ್ಮ. ಅದನ್ನು ಕಂಡವರು ಸಿದ್ದೇಶ್ವರ, ಅದನ್ನು ಕಂಡವರು ಮಹಾತ್ಮ. ನಾವು ಒಳಗೆ ಬಿಟ್ಟಿವಿ, ಹೊರಗೆ ಹಿಡ್ಕೊಂಡು ಹಾರಿ. ಹೊರಗೆ ಸೋಮವಾರ ಅಲ್ಲಿ ಹೋದ್ವಿ, ಮಂಗಳವಾರ ಇಲ್ಲಿ ಹೋದ್ವಿ, ಬುಧವಾರ ಇಲ್ಲಿ ಬಂದ್ವಿ. ಅದಕ್ಕೆ ವರವಿ ಮೋನಪ್ಪ ಅಂತ ಆಯ್ ಭಾದ, ಚಿತ್ತಳಿ ಮೋನಪ್ಪ ಅಂತ ಕರೀತಾರ. ವರವಿ ಮೋನಪ್ಪ ಅವೇನು ಹೇಳ್ತಾನೆ ಗೊತ್ತನ, ಉಳಿ ಕೊಡತಿ ಚಾಣ ಹುಟ್ಟಿದ ಮೇಲೆ ದೇವ್ರು ಹುಟ್ಟಿದಂತ ಅವ ಹೇಳ್ತಾನೆ. ನಿಜವಾದ ದೇವ್ರನ್ನ ಯಾರು ಕೆತ್ತಿಲ್ಲ, ಯಾರು ಕಟ್ಟದಿಲ್ಲ, ಯಾರು ಏನೇನು ಮಾಡಿಲ್ಲ. ಅವ ತನ್ನಷ್ಟಕ್ಕೆ ಆದಾಮ. ಯಾರು ಸೃಷ್ಟಿಯನ್ನು ಮಾಡಿದ ಪರಬ್ರಹ್ಮ. ಇನ್ನು ನಾವು ಮಾಡಿದ್ವಿ ನೋಡ್ರಿ, ನಾವು ಮಾಡ್ಕೊಂಡೇವಿ ಇಲ್ಲಿ ದೇವ್ರು. ಇವು ಯಾವಾಗ ಹುಟ್ಟಿದ್ವಂತ, ಉಳಿ ಕೊಡತಿ ಚಾಣ ತಗೊಂಡು ಕಟ್ಟದ ಒಂದೊಂದು ಆಕಾರ ಕೊಟ್ಟಿವಿ, ಒಂದೊಂದು ಮೂರ್ತಿ ಮಾಡಿದ್ವಿ, ಅದಕ್ಕೊಂದು ದೇವ್ರು ಮಾಡಿದ್ವಿ. 4 ಕೈಯಾಗ ರೊಕ್ಕ ಬಿಡೋದಕ್ಕೆ ಲಕ್ಷ್ಮಿ ಅಂದಿವಿ, ಕೈಯಾಗ ವೀಣಾ ಹಿಡಿದೋದಕ್ಕೆ ಸರಸ್ವತಿ ಅಂದ್ವಿ, ಚಕ್ರ ಹಿಡಿದವನಿಗೆ ವಿಷ್ಣು ಅಂದ್ವಿ, ತ್ರಿಶೂಲ ಹಿಡಿದವನಿಗೆ ಶಿವ ಅಂದ್ರಿ. ಆದ್ರೆ ಊಟ ಎದ್ರಾಗ್ಯಾವು, ಕಲ್ಲಾಗ್ಯಾವು. ಊಟ ಎದ್ರಾಗ್ಯಾವು, ಕಲ್ಲಾಗ್ಯಾವು. ಬಹಳಷ್ಟು ಮೂರ್ತಿ ಮಣ್ಣಿಂದ ಮಾಡಿದ್ವಿ, ಬಹಳಷ್ಟು ಮೂರ್ತಿ ಮಾಡಿದ್ರು. ಒಂದು ಓಣಿಯವ್ರು ಏನೋ ಹೋಗಿ ದೇವಿ ಮೂರ್ತಿ ಮಾಡಕ್ಕೆ ಹಾಕಿ ಬಂದ್ರು. ಇವ್ರು ದೇವಿ ಮೂರ್ತಿ ಮಾಡಕ್ಕೆ ಹಾಕ್ಯಾರ ಅನ್ನೋದು ಗೊತ್ತಾಗಿ ಇನ್ನೊಂದು ಓಣಿಯವ್ರು ಗಣಪುರ ಮೂರ್ತಿ ಮಾಡಕ್ಕೆ ಹಾಕಿದ್ರು. ನಾವು ಗಣಪುರ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಅಂತ. ಮತ್ತೊಂದು ಓಣಿಯವ್ರು ಹೋದ್ರು, ಅವ್ರು ಗಣಪನ ನಾವು ವಿಷ್ಣುನ ಮೂರ್ತಿ ಮಾಡಿಸೋಣ, ಅವ್ರು ಹೋಗಿ ವಿಷ್ಣುನ ಮೂರ್ತಿ ಮಾಡ್ಸಕ್ಕೆ. ಇನ್ನು ಕೆಲವರು ಶಿವನ ಮೂರ್ತಿ ಮಾಡ್ಸಕ್ಕೆ ಹಚ್ಚಿದ್ರು. ಮತ್ತು ನೇಮ ಯಾವಾಗ ಇಟ್ಕೊಳ್ಳೋದು, ಮೊರ್ತ ಯಾವಾಗ ಇಟ್ಕೊಳ್ಳೋದು. ನಾವು ಅವ್ರೇನು ಪ್ರತಿಷ್ಠಾಪನೆ ಮಾಡಕತ್ತ, ನಾವು ಅಂತ ಮಾಡೋದು. ಉಪ್ಪಿನ ಷಡಕ್ಷರಿಗಳು ಹೇಳ್ತಾರೆ, ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಹೇಳುತ್ತಿಹಲರಿದೆ. ಅವರವರ ದರ್ಶನಕ್ಕೆ, ಅವರವರ ವೇಷದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರಿಗೆಲ್ಲ ದೇವ ನೀನೊಬ್ಬನೇ. ಹೋರಾಟವಿಕ್ಕಿಸಲು ಬೇರಾದ ಎಲ್ಲದೆ ಬೇರುಂಟೆ ಜಗದೊಳಗೆ ಎಳೆ ದೇವನೇ. ಸುಮ್ಮನೆ ನೀವು ಹೋರಾಟ ಮಾಡಾಕತ್ತದಕ್ಕೆ ಬ್ಯಾರೆ ಆಗಿನಿ. ಬ್ರಹ್ಮ ಆಗಿದೆ, ವಿಷ್ಣು ಆಗಿದೆ, ರುದ್ರ ಆಗಿದೆ, ಶಿವ ಆಗಿದೆ. ಆ ಬ್ರಹ್ಮನ, ವಿಷ್ಣುನ, ರುದ್ರನ, ಶಿವನ ತೆಗೆದು ಬಿಟ್ರೆ ಏನೂ ಉಳಿದಿಲ್ಲ. ಕೊನೆಗೊಂದು ನಿರಾಕಾರ ಚೈತನ್ಯ ಉಳಿತೈತಿ, ಅದುವೇ ಪರಬ್ರಹ್ಮ, ಪರಮಾತ್ಮನೊಬ್ಬನೇ. ಏಕ ಏವ ರುದ್ರನೊಬ್ಬನೇ, ಒಬ್ಬನೇ ಒಬ್ಬದಾನಂತೇಳಿ ನಾವು ಮದಿಗಂತ. ಅಲ್ಲಿ 100 ಮಂದಿ ಇಲೆಕ್ಷನ್ ಹಾಕಿದ್ವು ಅಂತ ಹೇಳ್ತಾರೆ ನೋಡ್ರಿ. ಒಬ್ಬನೇ ಇರೋದ ಸತ್ಯ ಅಂತ, ಒಬ್ಬನೇ ಇರೋದ ಸತ್ಯ ಅಂತ. ನಮಗೆ ಬೇಕಾದಂಗೆ ಮಾಡ್ಕೊಂಡಿವಿ. ಅದಕ್ಕೆ ಇವ್ರು ಏನು ಮೂರ್ತಿ ಮೆರವಣಿಗೆ ಮಾಡ್ಕೊಂತ ತಂದ್ರಂತ ಮೂಲ ಕೂಟ ಬಂತಂತ. ಆ ಕೂಟಿನ್ಯಾಗ ಬಂದಾಗ ನಾಮದ ಮುಂದೆ ಹೋಗ, ನಾಮದ ಮುಂದೆ ಗಣಪ ಎಲ್ಲಕ್ಕಿಂತ ಮೊದಲನೇ ಪೂಜೆ ಅವನ ಮುಂದೆ ಬಿಡ್ರಿ ಅಂದಾಗ, ನಮ್ಮ ದೇವಿ ಇಲ್ಲ ನಿಮ್ ಗಣಪ ಬಂದಾನ, ದೇವಿನ ಮುಂದೆ ಅಲ್ಲೇ ಮತ್ತವ್ರ ನಿಮ್ ದೇವಿ ಪರಮಾತ್ಮ ಇಲ್ಲಾರ್ದ ಮುಕ್ತ ಇದ್ದಾರಲ್ಲ, ಶಿವ ಅದಾನಂತ ದೇವಿ, ಶಿವ ಇಲ್ಲ ಅಂತ ಹೇಳಿ ಶಿವನ ಮುಂದೆ ಇವ್ರದೊಂದು ಗುಂಪು ಹೋತು. ಮನೆಗೆ ನೀವು ಅಂದ್ರೆ ಬರೇ ಅವ್ನು ವಿಷ್ಣು ಭಾಳ ಮುಂದವ, ಕೈಯಾಗಿ ಚಕ್ರ ಹಿಡದ ಹಂಗೆ ತಿರ್ಗಸವನ ನೋಡಿ. ಅವ್ರು ಮನೆಗೆ ತಿರುಗಿ ಕೆಟ್ಟದ್ದು ನ್ಯಾಯ ಬಗ್ಗೆ ಇರಲಿಲ್ಲ. ಈ ಮೂರ್ತಿ ಹುಟ್ಟು ಯಾವ ಮಾಡ್ಯಾನ ಅವನ ಅಂತ ಹೋಗಿ ಕೇಳೋಣ, ಯಾವ ಚಲೋ ಅನ್ನೋದು ಅವನ ಹೇಳ್ತಾನ. ಮನೆಗೆ ಹೋಗಿ ಅವನ್ನ ಕೇಳಿದ್ರ, ಹಿಂಗಾಗಿಪ್ಪ ಮತ್ತೆ ಯಾರು ಮುಂದೆ ಬಿಡ್ಬೇಕು, ನೀನೇ ಹೇಳಲ್ಲ, ಯಾರು ಶ್ರೇಷ್ಠ ಹೇಳಲ್ಲ. ನಾನು ನಿಮ್ಗೆ ಯಾವ್ಯಾವ್ದು ಬೇಕಾದ್ರೆ ಮಾಡಿ ಕೊಟ್ಟೆ, ನಿಮ್ಗೆ ಹೆಂಗೆ ಬೇಕಂಗ ಭಕ್ತಿ ಮಾಡಿ ಊರಾಗ ತಾಣಗಿರಿ ಅಂತ. ಮತ್ತೆ ಇನ್ನೂ ಈ ಊರಾಗ ಹೋಗಿಲ್ಲ, ಈಗ ಎಷ್ಟು ಜಗಳ ಮಾಡಕತ್ತಾವ ಅಂದ್ರೆ ಇನ್ನು ಹೆಂಗೆ ಇನ್ನು ಮುಂದೆ ಅಂದಂತ ಮುಂದೆ ಹೆಂಗೆ ಇವು ಕೊನೆಗೆ ನೋಡಿದಂತವ. ಗಣಪ ಶ್ರೇಷ್ಠ ಅಂದ್ರೆ ದೇವಿ ಭಕ್ತರಿಗೆ ಸಿಟ್ಟು ಬರ್ತೈತಿ, ದೇವಿ ಭಾಳ ಶ್ರೇಷ್ಠ ಅಂದ್ರೆ ಶಿವನ ಭಕ್ತರಿಗೆ ಸಿಟ್ಟು ಬರ್ತೈತಿ, ಶಿವ ಭಾಳ ಶ್ರೇಷ್ಠ ಅಂದ್ರೆ ವಿಷ್ಣುನ ಭಕ್ತರಿಗೆ ಸಿಟ್ಟು ಬರ್ತೈತಿ. ಏನು ಮಾಡೋದು? ಇಷ್ಟು ಎಲ್ಲಿಂದ ತಯಾರು ಮಾಡಿ ನಾನು? ಮಣ್ಣಿಂದ ಒಂದು ಚಲೋ ಕಲ್ಲು ತಗೊಂಡು 4 ಮೂರ್ತಿ ಮೇಲೆ ಹೇರಿಂದ, ಚಲೋ ಒಂದು ಕಲ್ಲು ತಗೊಂಡ ಹೇರಿದ ಪುಡಿ ಅದು ತಗೋ, ನಿಮ್ಮ ಗಣಪನ ಆರಿಸ್ಬೋದ್ರೆ, ನಿಮ್ಮ ದೇವಿ ಆರಿಸ್ಬೋದು, ನಿಮ್ಮ ಶಿವನ ಆರಿಸ್ಬೋದು, ನಿಮ್ಮ ವಿಷ್ಣು ಮಣ್ಣು ಹೆಂಗೆ ಆರಿಸ್ಕೊಳಕ್ಕೆ ಬರ್ತೈತಿ. ಮಣ್ಣ ಮೊದಲು ಮಣ್ಣ ಇರ್ತದಕ್ಕೆ ಆಕಾರ ಕೊಟ್ಟವನ ಅಂತ ಹೇಳಿ ನೋಡಿ. ಮಣ್ಣು ಇರ್ತದ ಮೊದಲ, ಮಣ್ಣಿಗೆ ಆಕಾರ ಕೊಟ್ಟವ ನಾನು. ಎದಕ್ಕೆ? ನಿನ್ನ ಮನಸ್ಸು ವಿಷ್ಣುವಿನ ಮೇಲೆ ಇತ್ತು, ಅದಕ್ಕೆ ನಿನಗೆ ವಿಷ್ಣುನ ಮಾಡಿಕೊಟ್ಟೆ. ನಿನ್ನ ಮನಸ್ಸು ಗಣಪನ ಮೇಲೆ ಇತ್ತು, ಗಣಪನ ಮಾಡಿಕೊಟ್ಟೆ. ನಿನ್ನ ಮನಸ್ಸು ದೇವಿ ಮೇಲೆ ಇತ್ತು, ದೇವಿ ಮಾಡಿಕೊಟ್ಟೆ. ನಿಮಗೆ ಯಾವ್ಯಾವ ಬೇಕಂದ್ರೆ ಅವನವನು ಮಾಡಿಕೊಟ್ಟೀನಿ. ಆದ್ರೆ ಅವು ಯಾವ ಮೂಲದಲ್ಲಿ ಹಂಗಿಲ್ಲ. ಇರೋದು ಒಂದ ಮಣ್ಣು ಐತಿ, ಮಣ್ಣಿಗೆ ಆಕಾರ ಕೊಟ್ಟವ ನಾನು. ಆದ್ರೆ ಮೂಲ ಪರಮಾತ್ಮನಿಗೆ ಆಕಾರನ ಇಲ್ಲ, ಅವ ನಿರಾಕಾರಣದನ. ಸತ್ಯಂ ಶಿವಂ ಸುಂದರಂ. ಹೆಂಗದನವ? ಸತ್ಯಂ ಶಿವಂ ಸುಂದರಂ. ದೇವರು ದೇಹನ ಇಲ್ಲ ಅವನಿಗೆ,
ವರ್ಣಿಲ್ಲ ಅವನಿಗೆ, ರೂಪಿಲ್ಲ, ಯಾವುದಕ್ಕೆ ದೇಹವಿಲ್ಲ, ಯಾವುದಕ್ಕೆ ವರ್ಣಿಲ್ಲ, ಯಾವುದಕ್ಕೆ ರೂಪಿಲ್ಲ, ಯಾವುದಕ್ಕೆ ದೇಹ ಇಲ್ಲ, ಯಾವುದಕ್ಕೆ ಬಣ್ಣಿಲ್ಲ, ಯಾವುದಕ್ಕೂ ರೂಪಿಲ್ಲ. ಅದು ದೇವರು, ಅದು ನಿರಾಕಾರ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪವೇ ಇಲ್ಲಿರುವ ಆತ್ಮಗಳು. ಆ ಎಲ್ಲ ಆತ್ಮಗಳ ತಂದೆ ಪರಮಾತ್ಮ. ಅದಕ್ಕೆ ಜೀವರಾಶಿಗಳಿಗೆ ಒಳ್ಳೇದ ಮಾಡ್ಬೇಕಂತ ನಾವು ಯಾರಿಗಾರ ಕೆಟ್ಟ ಮಾಡಿದೀವಿ ಅಂದ್ರೆ ಅದು ರಿಪೀಟ್ ಆಗಿ ನಮಗೆ ಬರ್ತೈತೆ ಅಂತ. ಕಾರಣ ಅಲ್ಲಿಪ್ಪಾತನು ನೀನ, ಇಲ್ಲಿಪ್ಪಾತನು ನೀನ, ಎಲ್ಲರ ಹೃದಯದೊಳಗೆ ಇಪ್ಪಾತ ನೀನೇ ಕಾರಣ, ನಿನಗೆ ನಾವು ಮಣಿಯುತ್ತಿದ್ದೆ ಕಾರಣ ರಾಮನಾಥ ಅಂತ ಹೇಳ್ತಾನೆ ಜೇಡರ ದಾಸಿ. ಎಲ್ಲ ಕಡೆ ಅವನಾದನಂತ. ಅದಕ್ಕೆ ಸಿದ್ದಪ್ಪ ಜಂದ ಅವ್ರವ್ರ ಕರ್ಮ ಫಲಕ್ಕೆ ಅವ್ರು ಹೋಗ್ತಾರಲ್ಲ, ಯಾರಿಗೇನು ಮಾಡಕ್ ಹೋಗ್ಬೇಡ್ರಿ, ಅವ್ರವ್ರು ಎಡಿ ಅವ್ರು ಕಟ್ಕೊಂಡು ಹೋಗ್ತಾರ. ಯಾರಿಗೇನು ಮಾಡೋದಪ್ಪ, ಮಾಡಿದಂತೆ ಕುಣಿತಾಳ ಹಗಣದಂತ ಕಡಮ ಅಂತೇಳಿ ಅದು ಅಂತಿದ್ದಂತ ಫಳ ಮಾಡಿ. ಯಾಕೆ? ನನ್ನೊಳಗಿರೋದು ಆತ್ಮನ, ಅವನೊಳಗಿರೋದು ಆತ್ಮನ. ಅವನಲ್ಲಿ ದುರ್ಬುದ್ಧಿಯಿಂದ ಹೋದ್ರೆ ದುರಾತ್ಮ, ನಿನ್ನಲ್ಲಿ ಸದ್ಬುದ್ಧಿಯಿಂದ ಬಂದ್ರೆ ಸದಾತ್ಮ. ನೋಡ್ರಿ ಎಷ್ಟು ಅದ್ಭುತ ಐತಿ. ನೀ ಜ್ಞಾನ ತಿಳ್ಕೊಂಡಿ ಜ್ಞಾನಾತ್ಮ, ಪುಣ್ಯ ಮಾಡಿದಿ ಪುಣ್ಯಾತ್ಮ, ಕೊನೆಗೆ ಎಲ್ಲವನ್ನ ಗೆದ್ದಿ ಮಹಾತ್ಮ. ನೋಡಿ ಎಷ್ಟು ಚಂದ ಹೇಳ್ತಾರ, ಸರಳ ಸೂತ್ರಗಳನ್ನು ಕೊಡ್ತಾರ. ಇದನ್ನ ಹೇಳ್ತಿದ್ರು. ಅದಕ್ಕೆ ಅಜ್ಜಗ ಬಾಳ ಮಂದಿ ಭಕ್ತರು ಇದ್ರು, ಬಾಳ ಮಂದಿ ಬೈಯವರು ಇದ್ರು. ಬೇರೆಯವರು ಬೆಂಕಿ ಕಟ್ಕೊಂಡ್ರು, ಹೊಗಳಿದವರು ಬಂಗಾರ ಕಟ್ಕೊಂಡ್ರು. ತಪ್ಪು ಅಜ್ಜಂದಲ್ಲ, ನಡ್ಕೊಳ್ಳೋರು ಬುದ್ಧಿನ ಇತ್ತು ಹೊರತು ಸಿದ್ದಪ್ಪಜ್ಜಂದು ಏನೋ ಅಲ್ಲಿ ತಪ್ಪಿದ್ದಿಲ್ಲ. ಇದನ್ನ ಅರ್ಥ ಮಾಡಿ. ಸಿದ್ದಪ್ಪ ಸ್ವಚ್ಛಿತ್ತಂ. ಅದಕ್ಕೆ ಹೇಳ್ತಾನ, ಹೋರಾಟ ವಿಕ್ಕಿಸಲು ಬೇರಾದೆ ಎಲ್ಲದೆ ಬೇರುಂಟೆ ಜಗದೊಳಗೆ ಎಲೆ ದೇವನೇ. ದೇವರು ಒಬ್ಬನಾದನವ. ಸುಳ್ಳ ನಾವು 108 ಮಾಡಿ ಜಗಳ ಹಚ್ಚಕತ್ತೀವಿ, ಅಲ್ಲಿ ಹಂಗದಾನವ, ಇಲ್ಲಿ ಹಿಂಗದಾನ ಅಂತ ತಿಳ್ಕೊಂಡು. ಈ ಜಗತ್ತಿನ ಎಷ್ಟು ಯುದ್ಧಗಳಾಗ್ಯಾವ ಗೊತ್ತನು ಧರ್ಮದ ಬಗ್ಗೆ. ದೇವ್ರು ನಮ್ಮ ಹೆಚ್ಚು ನಿಮ್ಮ ಹೆಚ್ಚು ಅನ್ನೋದಕ್ಕೆ ಸಾವಿರಾರು ಯುದ್ಧಗಳಾಗ್ಯಾವಂತ. ಈ ಭೂಮಿ ಮೇಲೆ ಬಾಳ ಮನುಷ್ಯರು ಯಾರ ಸಲುವಾಗಿ ಸತ್ತಾರ ಅಂದ್ರೆ ದೇವ್ರ ಸಲುವಾಗಿ ಬಡದಾಡಿ ಸತ್ತಾವ. ಯಾರ ಸಲುವಾಗಿ? ನಮ್ದು ಹೆಚ್ಚು ನಿಮ್ದು ಕಡಿಮೆ, ನಿಮ್ಗೆ ಹೆಚ್ಚು ನಮ್ದು ಕಡಿಮೆ. ಅದಕ್ಕಾಗಿ ಅವ್ರವ್ರ ಭಾವದಂತೆ ಬ್ರಹ್ಮ, ಅವರವ್ರ ನಂಬಿಕೆ ಅವ್ರು ಏನಾರು ಮಾಡ್ಕೊಂಡು ಹೋಗ್ಲಿ. ಆದ್ರೆ ವಾಸ್ತವಿಕವಾಗಿ ದೇವರು ನಾವು ಕೊಡೋ ಆಕಾರದಾಗಿಲ್ಲಂತವ, ನಾವೇನು ಕೆತ್ತೀವಲ್ಲ ಆ ಮೂರ್ತಿಯಾಗಿಲ್ಲಂತವ. ಅವ ಎಲ್ಲದಾನಂತ ನಮ್ಮೊಳಗೊಂದು ನಿರ್ಭಾವವಾದ ಮೂರ್ತಿ ಐತೆ, ನಿರ್ಭಾವವಾದ ಮೂರ್ತಿ. ಈಗ ನಿಮಗೆ ಕೊಳಗೆ ಸರ ಹಾಕ್ಕೊಂಡೆ, ಬಂಗಾರದ ಸರ ಅಂತ ಹಾಕ್ಕೊಂಡೆ. ಆ ಬಂಗಾರದ ಸರದಲ್ಲಿ ದಾರ ಒಂದೈತೋ ಏನು, ಒಂದೊಂದು ಮಣಿಗೆ ಒಂದೊಂದು ದಾರ ಐತಿ. ಎಲ್ಲಾ ಮಣಿಗಳು ಎದುರಾಗದವ, ದಾರದಾಗ ಅದ. ಹೂವಿನ ಸರ ನೋಡ್ರಿ, ಹೂವು ಎಲ್ಲವೂ ಎದುರಾಗದವ, ಹೂವಿನ ದಾರದಾಗದವ. ಹಂಗಾಗಿ ಮ್ಯಾಲೆ ಸೂರ್ಯ ಒಬ್ಬವ, ತಿಳುವಳಿಕೆಗಾಗಿ ಒಬ್ಬವ. ಅವನು ಒಬ್ಬನ ಇಲ್ಲ ಅಂತಲ್ಲಿ ಭಾಳ ಅದಾರಂತ, ಅವನಕ್ಕಿಂತ ಕೋಟಿ ಸೂರ್ಯ ಅದಾರಂತ. ತಿಳುವಳಿಕೆಗಾಗಿ ಒಬ್ಬವ. ಖಗೋಳ ಶಾಸ್ತ್ರ ಮತ್ತೆ ಹೇಳ್ತದೆ, ಇವನಿಗಿಂತ 10 ಪಟ್ಟು ದೊಡ್ಡ ಸೂರ್ಯ, ಅವನಿಗಿಂತ 10 ಪಟ್ಟು ಒಬ್ಬವ, ಅವನಿಗಿಂತ 10 ಪಟ್ಟು ಒಬ್ಬವ ಅಂತ ಅದಾರ. ನಮ್ಮ ಜ್ಞಾನಕ್ಕಾಗಿ, ನಮ್ಮ ತಿಳುವಳಿಕೆಗಾಗಿ ನಮಗೆ ಕಾಣ ಯಾರೀಗ ಒಬ್ಬನ. ಇಲ್ಲಿ 1000 ಕೂಡ ಈಗ ನಾಳೆ ಮೆರವಣಿಗೆ ಬರ್ತಿರೋದು, ಕುಂಬ ತಗೊಂಡು ಇಟ್ಟಿರ್ತೀವಿ. ಹಣಿಕೆ ನೋಡ್ರಿ, ನಿಮ್ಗೆ ಕೊಡದಾಗ ಎಷ್ಟು ಸೂರ್ಯರು ಕಾಣ್ತಾರ? ಯಾರ್ಯಾರು ಎಟ್ಟೆಟ್ಟು ಕೊಡ ತಂದಿರ್ತೀರಿ ಅಟ್ಟು ಕೊಡದಾಗ ಕಾಣ್ತಾನ. ಮ್ಯಾಲೆ ನೋಡಿದ್ರ ಒಬ್ಬನ ಇರ್ತಾನ. ಮ್ಯಾಲೆ ಒಂದದಾನ, ಕೆಳಗೆ ಕುಂಭದಾಗ 1000 ಕಾಣಕತ್ತಾನ. ಕುಂಭ ಸಹಸ್ರ ಬಿಂಬದಲ್ಲಿ ಅಡಗಿ ತೋರುವ ಸೂರ್ಯರು ಹಲವಾದಡೇನು, ಒಬ್ಬನೇ ಅಲ್ಲವೇ ಸಕಲ ದೇಹದೊಳಗಿರುವ ಆತ್ಮ ಭಿನ್ನವಾದಡೇನು, ಪರಮಾತ್ಮನೊಬ್ಬನೇ ಕಾಣ ಅಂತ ಹೇಳ್ತಾರ. ಅವನು ಎಲ್ಲರ ಹೃದಯದೊಳಗಿರ ಒಬ್ಬನ ಅಂತವ. ಅದಕ್ಕೆ ಅವನಿಗೆ ಜ್ಯೋತಿ ಸ್ವರೂಪ ಅಂತ ಕರೀತಾರ. ಅಂತರಾತ್ಮ, ಪ್ರಭು ಪರಮಾತ್ಮ ಅಂತ ಕರೀತಾರೆ. ಶಾಕ್ತರದನ್ನು ಈಶ್ವರಿ ಅಂತ ಕರೆದ್ರು, ಗಾಣಾಪತ್ರದನ್ನು ಗಣಪತಿ ಅಂತ ಕರೆದ್ರು, ಶಿವ ಅಂತ ಕರೆದ್ರು, ವೈಷ್ಣವ ಅಂತ ಕರೆದ್ರು. ಜೈನರು ಅರ್ಹಂತ ಅಂದ್ರು, ಶೈವರು ಮೋಕ್ಷ ಅಂದ್ರು. ಅಲ್ಲಿ ಓ ಅಂದವನು ಅವನ ಅಂತ, ಇಲ್ಲಿ ಓ ಅಂದವನು ಅವನ ಅಂತ. ಅವ ಓ ಅನ್ಬೇಕಾದ್ರೆ ಒಂದ ಬೇಕಂತ, ಶುದ್ಧವಾದ ಭಕ್ತಿ, ನಿರ್ಮಲವಾದ ಭಕ್ತಿಗೆ ಅವ ಓ ಅಂತ ಅನ್ಕೊಂಡು. ಎಷ್ಟು ಸರಳ ಹೇಳ್ತದೆ ಅಧ್ಯಾತ್ಮ. ಇದನ್ನ ಮಹಾತ್ಮರಾದವರು ತೋರಿಸಿಕೊಟ್ರೆ ಹೊರತು ಜಗಳ ಹಚ್ಚುವಂತ ವ್ಯವಸ್ಥೆಗೆ ಬರಲಿಲ್ಲ. ನಿನಗೆ ಯಾವ್ದು ಬೇಕಾದ್ರೆ ಮಾಡ್ಕೊಂಡು ಹೋಗು. ನಿಂದು ಕಡಿಮೆ ನಂದು ಹೆಚ್ಚಲ್ಲ, ನಂದು ಕಡಿಮೆ ನಿಂದು ಹೆಚ್ಚಲ್ಲ. ಆದ್ರೆ ಮಾಡೋ ದಾರಿ ಕರೆಕ್ಟ್ ಇರಲಿ. ಅದು ಅಜ್ಞಾನದಿಂದ ಮೂಢನಂಬಿಕೆಯಿಂದ ಕೂಡಿರಬಾರ್ದು. ಗುಡ್ಡದಾಗಿನ ಕಲ್ಲು ಮನೆಗೆ ತಂದ್ರೆ ಮನೆ ಕಟ್ಕೊಳಕೈತಿ, ಮನೆ ಕಲ್ಲು ಕುಟ್ಟಕ್ಕೆ ಹೊರಬೇಡ, ಏನು ವ್ಯರ್ಥ ಆಕೈತಿ. ಅದಕ್ಕೆ ಹೋಗೋ ದಾರಿ ಕರೆಕ್ಟ್ ಹೋಗಂತೇಳಿ ಸರಿಯಾದ ಭಕ್ತಿ ಮಾರ್ಗವನ್ನು ಜನತೆಗೆ ತೋರಿಸಿದ ಸಿದ್ದಪ್ಪಜ್ಜ. ಯಾವ ಮಾರ್ಗ ತೋರಿಸಿದ? ಸರಿಯಾದ ಭಕ್ತಿ ಮಾರ್ಗ ತೋರಿಸಿದ. ಸದ್ಗುಣಗಳಿಂದ ತುಂಬಿ ತುಳುಕಾಡಬೇಕಂತ ಮನುಷ್ಯನಿಗೆ ಸದ್ಗುಣಗಳೇ ಬಹಳ ಮುಖ್ಯ ಅಂತ ಹೇಳಿದ. ಯಾರಲ್ಲಿ ಸದ್ಗುಣಗಳು ಇರ್ತಾವೋ ಅವ ಶಿವನಿಗೆ ಹತ್ರ ಕಾಣಂದ, ದುರ್ಗುಣಗಳಿದ್ರೆ ಅವ ದೇವರಿಗೆ ಹತ್ರ ಆಗುದಿಲ್ಲ ಅಂದ. ಈ ರೀತಿಯಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುಕೊಂತ ಸಿದ್ದಪ್ಪಜ್ಜ ಅನೇಕ ಘಟನೆಗಳನ್ನ ಮಾಡ್ಕೊಂತ ಇದ್ದಂತ ಸಂದರ್ಭದೊಳಗೆ ಅಲ್ಲೇ ಇಬ್ರಾಹಿಂಪುರದಾಗಿದ್ದ ಒಂದು ದೊಡ್ಡ ಅಪವಾದ ಸಿದ್ದಪ್ಪಜ್ಜನ ಮೇಲೆ ಬಂತು. ಎಷ್ಟು ದೊಡ್ಡ ಅಪವಾದ ಸಿದ್ದಪ್ಪಜ್ಜನ ಮೇಲೆ ಬಂತು ಅಂದ್ರೆ ನೋಡ್ರಿ, ಮಹಾತ್ಮರಿಗೂ ಬಿಟ್ಟಿಲ್ಲ ಅನ್ನೋದಕ್ಕೆ ಇವನ್ನೆಲ್ಲ ಹೇಳಕತ್ತೀನಿ. ಅವನಿಗೂ ಬಿಟ್ಟಿಲ್ಲ. ಯಾರ ಹಂಗಿನಾಗೂ ಇಲ್ಲದಾವ, ಯಾರ ಗುಂಗಿನಾಗೂ ಇಲ್ಲದಾವ. ಒಬ್ಬ ಚಾಂದವಿ ಅನ್ನೋ ಹೆಣ್ಮಗಳು
ಒಬ್ಬ ವಿಟಪುರುಷ. ಆ ವಿಟಪುರುಷನನ್ನ ಕೂಡಿ ಗರ್ಭವತಿ ಆದಂತ ಹೆಣ್ಮಗಳು ಸುತ್ತಿ ಗುಸು ಹೊಂಟಿತು. ಗುಸು ಸುತ್ತಿ ಹೊಂಟಾಗ ಆ ಊರು ಗೌಡ್ರ ಕರೆದು ಕೇಳ್ತಾರ, ಏಯ್ ನಿನ್ನ ಚಾಳಿ ಊರನ್ನ ಮನಿ ಮಂದಿ ಎಲ್ಲ ಕಲ್ತಾರ, ಮನಿ ಹೆಣ್ಮಕ್ಳೆಲ್ಲ ಕಲ್ತಾರ, ನೀ ಕರೆಕ್ಟ್ ಹೇಳು, ಸರಿ ಹೇಳು, ನೀ ಯಾರು ಕೂಡದಿ ಅವ್ರನ್ನ ಕರೆದಲ್ಲ ದೈವ ಸಾಕ್ಷಿಯಾಗಿ ಲಗ್ನ ಮಾಡ್ತೀನಿ, ಇಂಥ ಅನೈತಿಕ ಮಾರ್ಗವನ್ನು ತುಳಿಬೇಡ ಅಂದಾಗ ಇವ ವಿಟಪುರುಷ ಈ ಅಜ್ಜನ ವಿರೋಧ ಮಾಡೋದೊಂದು ಗ್ಯಾಂಗೇ ಇರ್ತಾನೆ. ಏನಾರ ಮಾಡಿ ಈ ಕಲಮ್ಯಾಗ ಅವನು ಸಿಗಿಸ್ಬಿಡೋದು. ಯಾರನ್ನ ಸಿಗಿಸ್ಬಿಡೋನು? ಸಿದ್ದಪ್ಪನ ಮೇಲೆ ಅಪ್ಪ ಆಕಿಗೆ ದುಡ್ಡು ಕೊಟ್ಟು ಆಕಿಗೆ ಹೇಳಿ, ನೀ ಹೆದರ್ಬೇಡ, ನಾ ಒದಿತೋ, ನಾ ಹೆದರ್ಬಾರ್ದು, ಏನ್ ಮಾಡ್ತಾನ ಗೋಡನ್ ಮುಂದೆ ಹೇಳಿ. ಆಕಿ ಕೊನೆಗೆ ಏನ್ ಹೇಳಕತ್ತ, ನಾ ಏನಂತ ಹೇಳಬೇಕು, ನೀವ್ ಯಾರನ್ನ ಪೂಜ್ಯರು, ನೀವ್ ಯಾರನ್ನ ತಪಸ್ವಿಗಳು, ನೀವ್ ಯಾರನ್ನ ದೇವರು ಅಂತ ಪೂಜೆ ಮಾಡಕತ್ತೀರಿ ಅಂತ ಸಿದ್ದಪ್ಪನ ಇದಕ್ಕೆ ಕಾರಣ ಅಂತ ಹೇಳಿದ್ದ. ಗೌಡ ಹೊರದು ಬಿಟ್ಟ. ಅವ ಹೆಣ್ಣು ಕಾರಣ, ಹಣ್ಣು ಗೆದ್ದಾವ, ಹೆಣ್ಣು ಗೆದ್ದಾವ, ಮಣ್ಣು ಗೆದ್ದಾವ, ಇಂದ್ರಿಯಗಳನ್ನು ಗೆದ್ದಾವ, ಮನಸ್ಸನ್ನ ಗೆದ್ದಾವ, ಕಾಪಟ್ಯ ಗುಣಗಳನ್ನು ಗೆದ್ದಾವ. ಒಂದು ಹರಕ ಕಪ್ಪಣಿ ಹಾಕೊಂಡು ಅಡ್ಡಾಡುವಂತ ಸಿದ್ದಪ್ಪ ನಿನಗೆ ಉಣ್ಣಾಕ ತಿನ್ನಾಕ ಕೊಟ್ಟು ನಿನ್ನ ಮೋಹ ಮಾಡಿ ಅವ ನಿನ್ನ ಗರ್ಭಕ್ಕೆ ಕಾರಣಕ್ಕನ. ಕರೆ ಹೇಳತ್ತೋ ಇಲ್ಲೋ ಅಂತ. ನಾ ಏನು ಸುಳ್ಳು ಹೇಳಕ್ ಹೋಲ್ರಿ ಅಪ್ಪ, ನಾ ಹೇಳೋದು ಸತ್ಯ ಐತೆ ಅಂತ ಕಾಲ್ ಹಿಡ್ಕೊಂಡು ಹೇಳಕತ್ತಾಗ ಅಲ್ಲಿ ಕೂತ 4 ಮಂದಿ ಅಂದ್ರು, ಇದ್ರು ಇದ್ದಿದ್ದು ಬಿಡ್ರಿ ಗೌಡ್ರ ಆಕೆ ಅಂತ ಹೇಳಕತ್ತಾಳಂದ್ರೆ ಖರೆ ಇರ್ಬೇಕು ಬಿಡ್ರಿ ಅಂತ ಮಕ್ಕಳ ಅವರು ಅಕಿನಂತನ ಬಳಸಿದ್ರು. ಗೌಡಿಗೆ ಏನ್ ನಿರ್ಣಯ ಕೊಡ್ಬೇಕು ಅಂತ ಗೊತ್ತಾಗಲಿ. ಸಿದ್ದಪ್ಪ ತೋರ್ ಹರದಾರಿ ಹಳದಾಗ ಕುಂತಿದ್ರು, ನೆತ್ತಿಗೆ ಬಡ್ಕೊಂಡ್ರು, ಸಿದ್ಧ ಹೇಳಲೆ ನಿನ್ನ ಮ್ಯಾಗ ಅಲ್ಲೇ ಗೊತ್ತಾದ ಸಿದ್ದಪ್ಪ ನನ್ನ ಮ್ಯಾಗ ತಂತ್ರ ಹೇಳಲೆ ನಿನ್ನ ಮ್ಯಾಗ ಅಪವಾದ ಬಂದೈತಿ, ಹೇಳ ಹ್ಯಾಂಗ ಬಂದಿತ್ತಂತ. ಹಳ್ಳದ ದಂಡೆಗಿಂತ ಹಿಂಬ್ರಿಕಿನ ಬಂದ್ಬಿಟ್ಟಿದ್ದಂತ, ಹಿಂಬ್ರಿಕಿನ ಬಂದ್ಬಿಟ್ಟಿದ್ದ. ಗೌಡ ಕುಂತಿದ್ದ, ಗೌಡ ಕುಂತಾಗ ಗೌಡ ಇವನು ದುರ್ಗುಟ್ ನೋಡಕಂತ, ಸಿದ್ದಪ್ಪ ಅದು ಗೌಡರು ದುರ್ಗುಟ್ ನೋಡಕಂತ. ದುರ್ಗುಟ್ ನೋಡಿದ, ಮಗ್ಗಲ ಆಕಿನೂ ಕುಂತಿದ್ದ, ಆಕಿನೂ ನೋಡಿದ, 4 ಮಂದಿ ಕುಂತಿದ್ರು, ಆಕಿನೂ ನೋಡಿದ. ಹಾದೇಲಿ ಸಿದ್ದಪ್ಪ ಹೋಗಿ ಕುಡಿಯಾಕ ಕಣ್ಣು ಮುಚ್ಚಿದ್ರು. ಗೌಡ ಏನು ಮಾಡಿದ, ಏನನ್ನೋದು ನಿರ್ಣಯ ಆಗ್ಬೇಕು, ಈಗಿನ ಕೊನೆಗೆ ಹಾಕೋದು ಅಂತೇಳಿ ಕೋಟಿ ತೆಗಿಸಿ ಕೊನೆಗೆ ಹಾಕಿದ್ರು. ಊರಾಗಿನ ಕೊನೆ ಆಕಿನ ಕಾವಲಿಟ್ಟ. ಸಿದ್ದಪ್ಪನ ಮೇಲೆ ಅಪಾದ ಕೊಟ್ಟರು ಅಂತೇಳಿ ಊರಾಗ ಮಂದಿ ಮಾತಾಡ. ಸ್ವಲ್ಪ ಹೊತ್ತಾಯ್ತು, 1 ದಿನ ಹೋತು, 2 ದಿನ ಹೋತು. 3ನೇ ದಿವಸಕ್ಕ ಹ್ಯಾಂಗ ಆಕಿನ ಮೈಯಾಗ ಉರುಪು ಎತ್ತು ಅಂದ್ರ ಅಯ್ಯಯ್ಯ ಆ ಉರುಪಿಗೆ ಆ ಕೋರಿ ಹಿಡಿಲಾರ್ದ ಓಡಾಡಿಬಿಟ್ಲಂತಕ್ಕೆ. ಆ ಮೈಯಾಗಿನ ಉರುಪಿಗೆ ಇಂಥ ಉರುಪು ಬಿತ್ತಂದ್ರ ಕೆಟ್ಟ ಉರುಪು ಬಿತ್ತು. ಉರುಪು 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 ಕಿಟಕಿ ಬಾಗ್ಲಂತ ಹೇಳಿಲ್ಲಂತ. ನನ್ನ ಜೀವನ ಹಾಳು ಮಾಡಿದ್ರು, ನಾ ಸುಳ್ಳ ಮಹಾತ್ಮನ ಹೆಸರು ಹೇಳಿ ಕೆಟ್ಟೆ, ನಾ ಮಾಡಿದ ಪಾಪದ ಕೆಲಸಕ್ಕೆ ಸಿದ್ದಪ್ಪಸನ ಹೆಸರು ಹೇಳಿ ನಾ ಕೆಟ್ಟೆ, ಸಿದ್ದಪ್ಪಸನ ಈ ಗರ್ಭಕ್ಕೆ ಕಾರಣ ಅಂತೇಳಿ ಆ ಪುಣ್ಯಾತ್ಮ ಮೇಲೆ ನಾ ಅಪವಾದ ಕೊಟ್ಟೆ, ನಾ ಮಾಡೋ ಹೊಲಸು ಕೆಲಸಕ್ಕೆ ದೊಡ್ಡವರ ಹೆಸರು ಹೇಳಿದೆ, ನನಗೆ ಇಂತಿಂತ ಮಂದಿ ಹಿಂಗೆ ಅನ್ನ ಕಳಿಸಿದ್ರು, ಅವ್ರ ಮಾತು ಕೇಳಿ ನಾನು ತಪ್ಪು ಮಾಡಿದೆ ಅಂತೇಳಿ ಆ ವೃತ್ತಕ್ಕೆ ಉಳ್ಳ್ಯಾಡಿ 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 ಕೊನೆಗೆ ಬಾಗ್ಲಾಕಾಯಿನ ಕಡೆಯಿಂದ ವಿಷ ತರಿಸಿಕೊಂಡು ಕುಡದಲ್ಲೇ ಸತ್ತು ಆದ್ರು. 3 ದಿವಸ ಆದ್ಮೇಲೆ ಕದ ತೆಗಿತಾರ, ಆಕೆಯ ಮೈ ತುಂಬ ಎಲ್ಲ ಹೊಳ ಬಿಟ್ಬಿಟ್ಟಿದ್ರು. ಮಹಾತ್ಮರ ಶಾಪ ಎಷ್ಟು ಕೆಟ್ಟಿರ್ಬೇಕಂದ್ರೆ ಅಲ್ಲಿ ತನ ಸಿದ್ದಪ್ಪ ಗುಡಿಯಾಗ ಹೆಂಗ ಕುಂತಿದ್ದ ಅಂದ್ರೆ ಕಣ್ಣು ತೆಗಿಲಾರ್ದಂಗೆ ಕುಂತ್ಬಿಟ್ಟಿದ್ದ, ಕಣ್ಣು ತೆಗಿಲಾರ್ದಂಗೆ ಕುಂತ್ಬಿಟ್ಟಿದ್ದ. ಮುಗಿದ ಕತಿ. ಯಾರು ಏನು ಮಾಡಿದ್ರು ನೋಡು ಊರಾಗ ಪುಣ್ಯಾತ್ಮರು ಆಕೆನ ಎಬ್ಬಿಸಿ ಕಳಿಸಿದ್ರು. ಏನು ಗೌಡ ಹಿರತನ ಕಟ್ಟಿ ಕುಂತಿದ್ನಲ್ಲ, ದೋತ್ರ ಸಣ್ಣ ಹೆದರಿಬಿಟ್ಟ. ಇನ್ಹ್ಯಾಂಗ ನಾ ಈ ಊರಾಗ ಬಾಳೆ ಮಾಡ್ಲಿ ನಾವು ಲೇ ಅವಿವೇಕಿನಾಳ, ಅಪವಾದ ಕೊಡೋದು ಕೊಟ್ಟಿರ್ಲಿ, ಮೈ ಮ್ಯಾಗ ಗೇಣು ಪಟ್ಟಿಲ್ಲದಂತ ಒಬ್ಬ ಕಬ್ಬನಿಗೆ ಒಂದು ಕೈಪ ಹಾಕೊಂಡು ಸಾಧುವಿನ ಮೇಲೆ ಅಪವಾದ ಕೊಟ್ರಿ. ಆ ಅಪವಾದ ಬಗೆಹರಿಸಕ್ಕೆ ನನ್ನಂತ ಹಿರೇತನ ಕುಂದ್ರಿಸಿದ್ರಿ. ನನಗೇನು ಗತಿ ಕಾಲತಿಲ್ಲ ಇಲ್ಲ. ಆಕಿನ ಮೈ ತುಂಬ ಹುಳ ಆಗಿಬಿತ್ತು. ನ್ಯಾಯ ಬಗೆಹರಕ್ಕೆ ಬಂದವ, ನಾ ಯಾವ ಬಾಯ ಒಳ ಬಿದ್ದು ಸಾಯ್ತಿಲ್ಲ ಅಂತ ಇವ ಓಡಾಡಕತ್ತ. ಎದ್ದು ಬಂದು ಸಿದ್ದಪ್ಪ, ಗೌಡ ಹೆದರ್ಬೇಡಲೇ ಮಗನ, ಅಪನಾರು ಕಂಡವ್ರಿಗೆ ಹೆಂಗೆ ಶಿಕ್ಷೆ ಕೊಡೋದಿಲ್ಲ ಅಂತ, ಯಾರು ಮಾಡ್ಯಾರ ಅವ್ರು ಓಡುತ್ತಾರಂತ, ನೀ ಯಾಕೆ ಚಿಂತೆ ಮಾಡ್ತೀವಿ ಬಿಡು ಹೋಗಿ ಅಂತ ಹೇಳ್ಬೋದು. ಎಷ್ಟು ಅವರಲ್ಲಿ ಉದಾತ್ತವಾದತನ, ಎಷ್ಟು ಉದಾತ್ತತನ. ಯಾಕೆ ಬಿಡಲೆ, ನೀ ಊರಿಗೆ ಹಿರಿಯ ಆಗಿದ್ದು, ನಿನ್ನ ಕರೆದ ನ್ಯಾಯ ಬಗೆಹರಿಸಕ್ಕೆ ನೀ ಯಾಕೆ ತಾಪ ಮಾಡ್ತೀಯ ಅಂತ. ಅವ್ರ ಮಕ್ಕಳು ನಿಂತಿದ್ರು 4 ಮಂದಿ ಮಕ್ಕಳು ನೆಲದ ಚೆಂದ ಇಟ್ಕೊಂಡು ನಿಂತರು. ಇನ್ನೇನಾರ ನಮಗೆ ಶಾಪ್ ಗಿಪ್ ಕೊಟ್ಟಿಗಿಟ್ಟಾನಂತೇಳಿ ಕೊನೆಗೆ ಅವ್ರು ನೋಡಿದ, ಬಡವರ ಮನೆ ಹೆಣ್ಮಕ್ಳನ್ನ ಬಾವ್ಯಾಗ ತಳ್ಳೋ ಕೆಲಸ ಮಾಡಬೇಡ್ರಿಪ್ಪ, ಕೊನೆಗೆ ನಿಮ್ಮ ಮನೆಗೂ ತೊಡಕೊಂತದ್ದು ಅಂತ ಹೇಳ ಅಂದ ಮಾತ. ಬಡವರ ಮನೆ ಹೆಣ್ಮಕ್ಳನ್ನ ರೊಕ್ಕ ಕೊಟ್ಟು ಆಸೆ ಹಚ್ಚಿ ಹೊಲಸ ಕೆಲಸ ಮಾಡಕ್ ಹಚ್ಚಬೇಡ್ರಿಪ್ಪ. ಇವತ್ತು ಆಕಿಗಾದ ಪರಿಸ್ಥಿತಿ ನಾಳೆ ನಿಮ್ಮ ಮನೆಯಾಗಿನ ಹೆಣ್ಮಕ್ಳಿಗೆ ಆದಿತ್ತು. ಎಲ್ಲಾ ಹೆಣ್ಮಕ್ಳನ್ನ ಪೂಜ್ಯ ಗೌರವದಿಂದ ಕಾಣೋದು ಕಲೀರಿ ಅಂತ ಹೇಳಿ ಅಜ್ಜ ಮತ್ತೆ ತಾನು ಎಲ್ಲಿಗೆ ಬರ್ತಾನೆ ಅಂತಂದ್ರೆ ಉಣಕಲ್ಲಕ್ಕೆ ಬರ್ತಾನೆ. ಉಣಕಲ್ಲದಲ್ಲಿ ಮೈಲಾರಲಿಂಗಪ್ಪರ ಕಟ್ಟಿ ಮೇಲೆ ಕೂತು, ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿಹೇಮಾದಿಗಳು ಭೂಷಣವಲ್ಲ,
ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳೇ ಭೂಷಣವಲ್ಲ ಅಂತೇಳಿ ಮನುಷ್ಯ ಆದವ ಬರೀ ಬೆಳ್ಳಿ ಬಂಗಾರ ಇವನ್ ಹಾಕೊಂಡ ಮೆರಿಬಾರದಲೇ, ಇವನ್ ಹಾಕೊಂಡ ಮೆರಿಬಾರದು. ಅವ ಸದ್ಗುಣಗಳಿಂದ ಮೆರಿಬೇಕು, ಸದ್ಗುಣಗಳಿಂದ ಮೆರಿಬೇಕು, ಸನ್ನಡತೆಯಿಂದ ಮೆರಿಬೇಕು, ಸಚ್ಚಾರಿತ್ರ್ಯದಿಂದ ಮೆರಿಬೇಕಂತೇಳಿ ಬೋಧನೆ ಹೇಳ್ಕೊಂತ ಕುಂತ ಸಂದರ್ಭದೊಳಗ ಏನು ತಿಳಿತೋ ಏನಿಲ್ಲೋ ಒಮ್ಮೆಗೆ ಅಜ್ಜನಿಗೆ ಏನೋ ಗೊತ್ತಾಯ್ತು, ಎದ್ದು ಹಾರ. ಏನಾಗಿತ್ತು ಅಂದ್ರೆ ಅಜ್ಜನ ನಡ್ಕೊಳ್ಳುವಂತ ಒಬ್ಬ ಭಕ್ತರ ಮನೆತನದಲ್ಲಿ ಕಬಾಡಿಯವರ ಮನೆ ಒಳಗೆ ಒಂದು ಎತ್ತು ಸತ್ತಿತ್ತು. ಕಬಾಡಿಯವರ ಮನೆ ಒಳಗೆ ಒಂದು ಎತ್ತು ಸತ್ತಿತ್ತು. ಹೋದ ಎತ್ತನ ಬಾಗಿಲದಾಗ ಮಲಗಿಸಿದ್ರು. ಎತ್ತು ಸತ್ತು ಹೋಗಿಬಿಟ್ಟಿತ್ತು. ಬಿದ್ದು ಅಳಕತ್ತಿದ್ರು. ಸಿದ್ದಪ್ಪ ಹೋಗಿ ನೋಡ್ತಾನ, ಭಾಳ ಅಳಕತ್ತಿದ್ರು. ಯಾಕಂದ್ರೆ ನಮ್ಮ ರೈತರಿಗೆ ಎತ್ತು ಕರ ಅಂದ್ರೆ ಭಾಳ ಪ್ರಾಣ, ಅವ್ರ ಮೇಲೆ ಜೀವನನ ಇಟ್ಟವ್ರು ಅವರು. ಎಷ್ಟು ಪ್ರೇಮ ನಮ್ಮ ರೈತರು ಅಂದ್ರೆ ಮನ್ಯಾಗ ಆಕಳ ಗರ್ಭ ಆದವು ಅಂದ್ರೆ ಅವ್ರು ಸೀಮಂತ ಕಾರಣ ಮಾಡ್ತಾರೆ ನೋಡಿ. ಬರೀ ಮನೆಯೊಳಗೆ ಸಸಿಗಾಟ ಸೀಮಂತ ಕಾರ್ಯ ಮಾಡೋದಿಲ್ಲ. ಹೊಸ ಆಕಳ ಗರ್ಭ ಕಟ್ಟಿದ್ವು ಅಂದ್ರೆ ಅವಕ್ಕೂ 6 ತಿಂಗಳಿಗೆ ಸೀರೆ ಹಾಕಿ ಡುಪ್ಪದ ಮೇಲೆ ಅವಕ್ಕೂ ಸಹಿತ ಸೀಮಂತ ಕಾರಣ ಮಾಡ್ತಾರೆ. ಅಷ್ಟೊಂದು ಪ್ರೀತಿಯನ್ನು ತೋರಿಸ್ತಾರೆ ರೈತಾಪಿ ಜನ ದನಕರಗಳ ಮೇಲೆ, ಅಷ್ಟೊಂದು ಗೌರವ. ಈಗ ಎಲ್ಲಾ ಕಡೆ ಒಂದು ಟ್ರೆಂಡ್ ಹೊಂಟು ಬಿಡುತ್ತೆ. ನಾಯಿ ಹುಟ್ಟು ಹಬ್ಬ ಮಾಡ್ತಾರ. ತಾವು ಏನು ನಾಯಿ ತಂದಿರ್ತಾರೆ, ನಾಯಿ ಹುಟ್ಟು ಹಬ್ಬ ಮಾಡ್ತಾರ. ನಾಯಿ ಡ್ರೆಸ್ ಗೀಸ್ ಹಾಕಿ ಅವಕ್ಕೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೇಳ್ತಾರ. ಏನೇನೋ ಒಟ್ಟು ಮನುಷ್ಯರು ಮಾಡಾಕತ್ತಾರ. ಮಾಡಿ ಧರ್ಮ ಏನೈತಿ ಕರ್ಮ ಒಟ್ಟು ಮಾಡಿ ಹೋಲತ್ತ, ಏನಾರು ಮಾಡಿ ಹೋಗಿ ಹೇಳ. ನಾವು ಯಾರ್ಯಾರು ಏನ್ ಮಾಡ್ತೀರಿ ಮಾಡಿ ಹೋಗ್ಲಿ, ಮೊರ ಬಟ್ಟಿ ಜಗತ್ತು ಮೊರ ಬಟ್ಟಿ ಆದಾಗ ನಮ್ಮ ಮತ್ತೊಂದು ಬರ್ತೀನಿ ಸುದ್ದಿ ಮಾಡಕಂತ ಹೇಳ. ಹೋಗ್ಲಿ ಯಾರೇನು ಮಾಡ್ತೀರಿ ಮಾಡಿ ಹೋಗಿ. ನೀವು ಮಾಡಿದ್ದಕ್ಕೆ ಯಾವ ಅಲ್ಲರ ಅಲ್ಲಿ ಹೌದರ ಅಲ್ಲಿ ನಿಮ್ಮೊಳಗೆ ತಿಳಿದಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದಾರ, ಅಲ್ಲ ಅಂತ ಅನ್ನಬಾರದು ಎಲೆ ಮನವಿ. ಯಾರಾದ್ರೂ ಜ್ಞಾನಿಗಳು ಹೇಳಿದ್ದು ತಿಳ್ಕೊಂಡು ಹೌದಂತ ಬದುಕಿದ್ರಿ ಯೋಗ್ಯನ ಆತು. ಏನ್ ಹೇಳ್ತಾರ ಕೂಡ ಕೇಳಿ ಯಾಕೆ ಹೋದ್ರಾತಂದ್ರಿ, ನಿಮ್ಮ ಒಡೆಯದಾಗಿರ್ತೈತಿ, ಅವ್ರು ಒಡೆಯದಾಗಿರ್ತೈತಿ. ಏನಾಕತಿ ಆಗ್ಲಿ ಮುಂದೆ ಹದಿಗಟ್ಟಾಗಿ ಮತ್ತೆ ನಾವು ಅದಿವು ಬರಕ್ಕ ಅಪ್ಪನ ಮಕ್ಕಳು 77 ಕೋಟಿ ಅಂತ ಯಾರ್ಯಾರು ಯಾವ ಟೈಮ್ನಾಗ ಬರ್ತಾರ ಬರಲಿ ಅಂತಿದ್ದಂತ ಮಾತು ನೋಡಿ. ಅಂತ ಈ ಇಚ್ಛೆ ಇತ್ತು ಅವನಿಗೆ ನೋಡಿ. ನಾನಾ ಅಂತಲ್ಲ ಮತ್ತೆ ಬರ್ತೀವಿ, ನಾ ಬರ್ತೀನಿ ಅಂದ್ರೇನು ನನ್ನಂತವ್ರು ಮುಂದೆ ಯೋಗ್ಯರು ಬರ್ತಾರಂತ. ಅವಾಗ ಶರೀಫ್ ಬಂದ, ಅವಾಗ ಸಿತಾರೋಡ ಬಂದ, ನಾಗಲಿಂಗ ಬಂದ, ಅದಕ್ಕಿಂತ ಹಿಂದೆ ಸರ್ಪಭೂಷಣ ಬಂದ, ನಿಜಗುಣ ಬಂದ, ಅದಕ್ಕಿಂತ ಹಿಂದೆ ಎಡೆಯೂರಿನ ಸಿದ್ಧಲಿಂಗರಾಗಿ ಬಂದ, ಅದಕ್ಕಿಂತ ಹಿಂದೆ ಅಲ್ಲಮಪ್ರಭು ಆಗಿ ಬಂದ, ಚನ್ನಬಸವಣ್ಣನಾಗಿ ಬಂದ. ಹ್ಯಾಂಗ ಬರ್ತಾನೋ ಗೊತ್ತಿಲ್ಲ. ಬಂದಾಗ ನೋಡು ಕಣ್ಣಿರ್ಬೇಕಂತ, ತಿಳ್ಕೊಳ್ಳೋ ಕಳ್ಳಿರ್ಬೇಕಂತ ಅವ್ರಿಗೆ ಅವ ಗೊತ್ತಾಕಾರಂತ ಇಲ್ಲಿದ್ರೆ ಗೊತ್ತಾಗೋದಿಲ್ಲ. ಹಂಗೆ ಗೊತ್ತಾಕಾನ ನೋಡ್ರಿ. ಪೂಜ್ಯ ಗುರುಗಳವರು ನೋಡಿದ್ರು, ಆ ಎತ್ತು ನೋಡಿದ್ರು. ನೋಡಿ ಕುಟ್ಲೆಕ್ಕನ ಆ ಮಂದಿ ಕರೆಯಕತ್ರಿ, ಎತ್ತು ಸತ್ರ ಸಾವಲ್ಲಕ್ಕ ನೀ ನಮ್ಮ ಮನೆ ಒಳಗೆ ಬಾರಪ್ಪ ಅಂದ್ರು. ಅದೇನು ಸತ್ತದಲೆ ಆನಂದವಾಗಿ ಮಲ್ಕೊಂಡೈತಿ ಮಗನ ಅಂದ್ರ. ಇಲ್ಲಪ್ಪ ಸತ್ತು ಹೋಗೈತಿ, ಒಂದು ನಶಿನಾಗ ಸತ್ತೈತಿ. ತೊಗೊಂಡಬ ನೀರು ಒಂದು ಚರಿಗೆ ನೀರು ತೊಗೊಂಡು ಬಂದು ಹೇಳಪ್ಪ ಬಸಪ್ಪ ಹೇಳ, ಇನ್ನೂ ನಿಂದು ಈ ಮನ್ಯಾಗ 12 ವರ್ಷ ಐತಿ ಹೇಳೋ ಮರ, ಈಗ ದೌಡವಾದ ಹೆಂಗೆ ನೋಡಿ, ದೌಡು ಮಾತು ಹೆಂಗೆ ನೋಡಿ. ಹೇಳಪ್ಪ ಬಸಪ್ಪ, ಇನ್ನೂ 12 ವರ್ಷ ಹಕ್ಕಿಯಾಗಿ ನಿಂತು ಈ ಮನಿ ಬೆಳಗಬೇಕಾಗೈತಿ ನೀನು, ಇನ್ನೂ ಈಗ ಇಟ್ಟು ದೌಡ ಹಾದ್ರೆ ಹೆಂಗೋ ಅಂತೇಳಿ ಆ ನೀರು ಬಾಯಿಗೆ ಹಾಕಿ ಒಂದಿಟ್ಟು ವಿಭೂತಿ ಹಚ್ಚಿ ಡೊಬ್ಬ ಚಪ್ರಸಿದ ಎತ್ತಾಗಿತ್ತು. ಸತ್ತ ಪ್ರಾಣಿಗಳು ಸಾಧುವಿನ ಹಸ್ತಸ್ಪರ್ಶದಿಂದ ಬದುಕ್ತಾವಂದ್ರೆ ಆತನ ಸಿದ್ಧಿ ಅದು ಜಗತ್ತಿಗೆ ಮಿಕ್ಕಿದ ಸಿದ್ಧಿ ಅಂತ ತಿಳ್ಕೊ ನೋಡಿ. ಆಶ್ಚರ್ಯ ಆಗಿ ಹೋಗ್ಬಿಡ್ತು. ಕಬಾಡಿಗರಿ ಎತ್ತ ಜೀವ ಆತು. ಕರೆಕ್ಟ್ ಅವ್ನು ಹೇಳ್ದಂಗೆ 12 ವರ್ಷ ಬದುಕಿತ್ತಂತ ನೋಡ್ರಿ. ಹೆಂಗಿರ್ಬೇಕು ನೋಡಿ. ಇಂಥದ್ದೇ ಒಂದು ಘಟನೆ ಇದೇ ಹೊರಗೆ ಆಗಿದ್ದದು. ಐನಾರು ಕಲ್ಲಮ್ಮ ಅಂತಿದ್ದು. ಐನಾರು ಕಲ್ಲಮ್ಮಂದು ಒಂದು ಎಮ್ಮೆ ಇತ್ತು ನೋಡ್ರಿ. ಆ ಎಮ್ಮೆ ಹೆಂಗಿತ್ತಂದ್ರೆ ಸಣ್ಣ ಮಕ್ಕಳು ಹುಟ್ಟಿದ್ರೆ ಆಕಿಗೆ ಮಜ್ಜಿಗೆ ಹಾಲ ಎಲ್ಲ ಹಾಕಿದ ಮನೆಯಿಂದ ಹೋಗ್ಬೇಕು, ಆ ಮುದುಕಿ ಮನೆಯಿಂದ ಹೋಗ್ಬೇಕು. ಒಂದು ಸಲ ಅದು ಇಲ್ಲೇ ಬೆಳೆಸಿ ಅವ್ರ ಮನ್ಯಾಗನ ಕೂತಿದ್ದ ಅಜ್ಜ. ಅದು ಸತ್ತಿತ್ತು, ಎಮ್ಮೆ ಸತ್ತಿತ್ತು. ಆಕಿ ಭಾಳ ಭಕ್ತಿ. ಎಲ್ಲಾರ ಹಾಲು ಹೊಂಟ ಅಂದ್ರೆ ಮಜ್ಜಿಗೆ ತಂದು ಕುಡಿಸ್ತಿದ್ವಿ ನೋಡ್ರಿ. ಶರೀಫರ ಜೀವನದಲ್ಲಿ ಬರ್ತೈತೆ ನೋಡ್ರಿ. ಗೋಡಿಗೇರಿ ಒಳಗೆ ಆಕಿ ಶರೀಫ್ ಬಂದಂದ್ರೆ ಒಂದು ಕಂಬಳಿ ಹಾಸಿ ಆ ಮನೆ ಹತ್ತಿ ಅವ್ರು ಕುಂದ್ರಿಸಿ ದಿವಸ ಮಜ್ಜಿಗೆ ಕೊಟ್ಟು ಕಳ್ಸಾಕಿ. ಅತ್ತೇನೋ ಕುಡಿಸ್ತಿದ್ದು. ಸೊಸಿ ಭಾಳ ಸುಮಾರಿದ್ಲು, ಭಾಳ ವಿಚಿತ್ರ ಇದ್ದು. ಕಾಯಂ ಶರೀಫ್ ಗುಡಿಗೇರಿಗೆ ಬಂದ ಅಂದ್ರೆ ಕಂಬಳಿ ಹಾಸಿ ಕುಂದ್ರ ಅಂತೇಳಿ ಕಷ್ಟ ಸುಖ ಮಾತಾಡಿ ಮತ್ತೆ ಅವ್ರಿಗೆ ಮಜ್ಜಿಗೆ ಕುಡಿಯಕ್ಕೆ ಕೊಟ್ಟು, ಅಥವಾ ಮುಂದೆ ನಾವು ಒಂದಿಟ್ಟು ಹುಬ್ಬಳ್ಳಿ ಹಳ್ಯಾಳ ಮುಲ್ವಿ ಕಡೆ ಹೋಗಿ ಬರ್ತೀನಿ ಅಂತ ಅಜ್ಜಿ ಕಡೆ ಬರೋ. ಅದೆಲ್ಲ ಒಂದು ಕಾಲದಲ್ಲಿ ನಡೆದ ಕಥೆನೆ. ಏನಾಯ್ತು ಪ್ರಸಂಗ, ಒಂದ್ಸಲ ಇವ್ರು ಕೂತ್ರು. ಯಾಕ ಮಜ್ಜಿಗೆನ ಕೊಡ್ಲಿಲ್ಲ ಮುದುಕಿ, ಯಾಕವಾ ಮಜ್ಜಿಗೆನ ಕೊಡುವಲ್ಲ ಅಂದ್ರೆ, ಏನು ಹೋಗಿ ಬರ್ತೀನಿ ಅಂದ ಅಜ್ಜ. ಹೋಗಪ್ಪ ಅಂದಕ್ಕಿ. ಅಲ್ವಾ ಹಂಗ ಕಳಿಸ್ತಿ ಏನು ಮಜ್ಜಿಗೆ ಒಂದಿಟ್ಟು ಹಾಲಾರ ಕೊಡಬಾರ್ದನ ಸಕ್ಕರೆ ಹಾಕಿ ಅಂದಾಗನ. ಯಪ್ಪ ಏನು ಮಾಡ್ಬೇಕು, ನೀನು ಕೊಡ್ಬೇಕಂತೀನಿ, ಅದು ಕಟ್ಟಿಬಿಟ್ಟತ್ತೆ ಅಂತೇಳಿ 6-7 ತಿಂಗಳಾಯ್ತು ಕಟ್ಟಿಬಿಟ್ಟತ್ತೆ. ಹೌದಾ, ತೊಗೊಂಡ ಬಾಯಿ ಒಂದು ಚರಿಗೆ ಅಂತ. ಆ ಚರಿಗೆ ಇಸ್ಕೊಂಡ್ರು, ಹೋದ್ರು, ಕುಂತರು, ಡೊಬ್ಬದ ಮೇಲೆ ಕೈಯಾಡಿಸಿದ್ರು. ಹಿಂಡ್ತದ
ಒಂದು ತಂಬಿಗೆ ಹಾಲು ಹಿಂಡುತ್ತದೆ. ಕೊನೆಗೆ ಏನು ಅಂತಾರೆ ಶರೀಫ್ರದ್ರ ಡಬ್ಬದ ಮೇಲೆ ಕೈ ಆಡಿಸಿ, ಎಂದೂ ಕಟ್ಟಬೇಡ, ಎಂದೂ ಕಟ್ಟಬೇಡ, ಎಂದೆಂದೂ ಇಳಿಬೇಡ, ನೀ ಇರೋ ಮಟ್ಟ ಹಿಂಡೋದು ಬಿಡಬೇಡಪ್ಪ, ಈ ಮನೆ ಒಳಗೆ ಹಾಲು ಕೊಡು ಅಂತ. ವಿಜ್ಞಾನಕ್ಕೆ ಸವಾಲಾಗ್ತವ್ರಿಗೆಲ್ಲ, ವಿಜ್ಞಾನಕ್ಕೆ ಸವಾಲಾಗಿಬಿಡ್ತಾವ. ವಿಜ್ಞಾನಿಗಳಿಗೆ ಏನು ತಿಳಿಯೋಲ್ಲ, ಗಾಡಿ ಮುಂದೆ ನಿಲ್ಲಿಸ್ಬಿಟ್ಟಂಗೆ ಅವ್ರನ್ನ ನೋಡಿ, ಕಣ್ಣ ಬೆಳಗಾಗಿಬಿಡ್ತಾವ. ಅವರು ಸಾಧ್ಯ ಏನ್ರಿ ಅಂದ್ರೆ ಸಾಧ್ಯ, ಸಿದ್ಧಿ ಪುರುಷರಿಗೆ ಸಾಧ್ಯ ಐತಿ, ಮತ್ತು MBBS ಓದಿ ಡಾಕ್ಟರ್ಗೆ ಸಾಧ್ಯ ಇಲ್ಲ, ಮತ್ತು ಊರಾಳು MLA MP ಗಳಿಗೆ ಸಾಧ್ಯ ಇಲ್ಲ. ಮತ್ತು ನೀವು ಮಾಡಿರಂತ ಹಾಗೆ ಪಾಪ ಅವ್ರಂತೆ ಮತ್ತು ಓಡೇ ಹೋಗ್ತಾವು. ಇದೇನಪ್ಪ ಅಂತ ಮಾರೆ ಓಟಿ ಕೇಳಕ್ಕೆ ಬಂದು ಇವ್ರು ನಮ್ಮ ಮನೆಗೆ ಬದುಕಿಸ್ಬಾ ಅನ್ನಕತ್ತಾರಂತೆ. ಅವ್ರ ಕಿಮ್ಮತ್ತ ಬೇರೆ, ಅವ್ರ ಲೆವೆಲ್ಲ ಬೇರೆ, ಅವ್ರ ಡಿಗ್ರಿಟಿನ ಬೇರೆ, ಅವ್ರು ಬಂದ ಕೆಲಸನ ಬೇರೆ. ಮಹಾತ್ಮರೇ ಅವ್ರಿಗೆ ಸಾಧ್ಯ ಆಗೈತಿ. ಮುಂದೆ ಅದೇ ಶರೀಫರು ಆ ಮನೆಗೆ ಬರ್ತಾರಂತ ಕೇಳಿ ಕದ ಹಾಕಿಲ್ಲ ಮನೆಗೆ ಸೋಸಿ. ಅದೆಲ್ಲ ಘಟನೆ ಗೊತ್ತೈತಿ, ಗದ್ದ ಮಾಡ್ಬಿಡ್ರಿ. ಅವ್ರು ಸಮಾಧಾನ ಕುಂತ್ಕೊಂಡು ನೀವು ಹೆಂಗ್ಯಾಂಗ ಬರೋರು ಅಂದ್ರೆ ಮುಗಿಯಾಕೆ ಬಂದಂಗೆ ಬರೋರು ನೀವು ಮಂದಿ. ನಾವು ಅಜ್ಜಂದು ಕೇಳೋದಲ್ಲ, ಅಂದ್ರೆ ನಿಮ್ಮದಾಗ ಕೇಳೋದಾಗತ್ತೆ ನಮ್ಮ ಹಣೆ ಬರ. ಸಮಾಧಾನದಿಂದ ಕುದ್ರಿ ಕೇಳ್ರಿ, ಇಂಥ ನುಡಿಗಳು ಸಿಗೋದಿಲ್ಲ. ಆಯ್ತು, ಇನ್ನು 6-7 ದಿವಸ ಆದ್ರೆ ಮತ್ತೆ ನಾವು ನಮ್ಮ ಮಠದಾಗ, ನೀವು ನಿಮ್ಮ ಮನ್ಯಾಗ ನೋಡ್ರಿ ಕೇಳ್ರಿ, ಎಷ್ಟು ಚಲೋ ಚಲೋ ಮಾತುಗಳದ ನೋಡ್ರಿ. ಆಶ್ಚರ್ಯ. ಆ ಅಮ್ಮ ಶರೀಫರು ಬರುವಾಗ ಏನು ಮಾಡಿದ್ದು, ಈ ನೀವು ಸಾಬ ಬಂದು ನಮ್ಮ ಮನ್ಯಾಗ ಕುಂದಿರ್ತಾನಂತ ಕದ ಹಾಕ್ಬಿಟ್ಲಿ. ನಮ್ಮ ಮನೆ ಚೌಡಿ ಮೇಲೆ ಕುಂದಿರ್ತಾನ ಕದ ಆಯ್ತು. ಏನು ಬರೋದು ಶರೀಫ್ ಅಜ್ಜ? ಕದವ ಹಾಕಿದಳಿಗಳು ಗಯ್ಯಾಳಿ, ಕದವ ಹಾಕಿದಳು, ಅಲ್ಲಿ ಹಾಡು ಬರೋದು ನೋಡಿ, ಹಾಡು ಇವತ್ತಿಗೆ ಹೋಯ್ತು. ಕದವ ಹಾಕಿದಳಿಗಳು ಗಯ್ಯಾಳಿ, ಕದವ ಹಾಕಿದಳು, ಹೊರಗಿನ ಪುಣ್ಯ ಒಳಗೆ ಹೋದಿತ್ತೆಂದು, ಒಳಗಿನ ಪಾಪ ಹೊರಗೆ ಹೋದಿತ್ತೆಂದು, ಕದವ ಹಾಕಿದಳಿಗಳು ಗಯ್ಯಾಳಿ, ಕದವ ಹಾಕಿದಳು. ಶಾಶ್ವತವಾಗಿ ಕದ ಹಾಕಲಿಂದ ಆ ಮನೆಗೆ ಕದನ ಹಾಕಿದ್ರು. ಮಾತುರು ಕೊಟ್ರ ಶಾಪ, ಇಟ್ರು ವರ. ಅದಕ್ಕೆ ವರ ತಗೊಳ್ಳೋದು ನಮ್ಮ ಕೈಯಾಗ ಐತಿ, ಶಾಪ ತಗೊಳ್ಳೋದು ನಮ್ಮ ಕೈ. ನೀವು ಹೆಂಗೆ ನಡ್ಕೊಂತೀರಿ ಹಂಗೆ ಪಡ್ಕೊಂತೀರಿ. ಒಂದ ಮಾತ, ನೀವು ಹೆಂಗೆ ನಡ್ಕೊಂತೀರಿ ಹಂಗೆ ಪಡ್ಕೊಂತೀರಿ. ಅದಕ್ಕೆ ಅವ ಹೇಳ್ತಾನ, ಶುದ್ಧ ಮನದಿಂದ ಯಾರು ನೆನಿತೀರಿ ಅವ್ರ ಹೃದಯದೊಳಗೆ ನಾ ಇರ್ತೀನಿ ಅಂತ ಹೇಳಿ. ಶುದ್ಧ ಮನ, ಅಲ್ಲಿ ಅಹಂಕಾರ ಮಮಕಾರ ಇರ್ಲಾರ್ದಂಥ ಮನಸ್ಸು ಎಲ್ಲಿರ್ತದೆ ಅಲ್ಲಿ ನಾ ಅದಿನೇ ಅಂದವ. ಇಲ್ಲ ಅಂದ್ರೆ ನಾ ಇಲ್ಲ, ಡಂಬಾಚಾರದಲ್ಲಿ ನಾ ಇಲ್ಲ ಅಂದ. ನೋಡ್ರಿ ಎಷ್ಟು ಕಾಜಿ ಇತ್ತು ಅವನಿಗೆ. ಅಲೇ ಅವನ 5-6 ಕಲ್ಲವ ಗುಹಾಡಕತ್ತಾಳಲೆ, ಎದ್ದೋದ, ಯಾರು ಬಂದು ಹೇಳಿಲ್ಲ ಕೇಳಿಲ್ಲ. ಎಮ್ಮಿ ಮಕ್ಕೊಂಡಿದ್ದಿ, ಎಮ್ಮಿ ಡುಬ್ಬದ ಮೇಲೆ ಬಿದ್ದು ಅಳಕತ್ತಿದ್ಲಕ್ಕಿ, ಇದ್ದು ನನ್ನ ಜೀವನಕ್ಕೆ ಆಧಾರ ಆಗಿದ್ದಿ, ನೀನು ಮೇಷ್ಕೊಂಡ್ ಬರ್ತಿದ್ಯಾ, ನಿನ್ನ ಹಾಲು ಮಾರಿ ಜೀವನ ಮಾಡ್ತಿದ್ಯಾ, ನನ್ನ ಜೀವನಕ್ಕೆ ಆಧಾರ ಆಗಿದ್ದಿ, ನನ್ನ ಜೀವನಕ್ಕೆ ಆಧಾರ ಆಗಿದ್ದಿ ಅಂತ ತಿಳ್ಕೊಂಡು ಅದು ತಾಪು ಮಾಡ್ಕೊಳಕತ್ತು ಮುದುಕಿ. ಅವಾಗ ಅಜ್ಜ ಹೋಗಿ, ಕಲ್ಲಮ್ಮ ಯಾಕೆ ಹೆದರಕತ್ತೀವ ಯಪ್ಪ, ಏನು ಮಾಡಲಿ, ಇಡೀ ಓಣಿ ಮಂದಿಗೆಲ್ಲ ಮಜ್ಜಿಗೆ ಕೊಟ್ಟಿನಿ, ಮಲ್ಯಾಗ ಹಾಲು ಬೆಳೆದಾಗ ನಾನು ಎಮ್ಮಿ ಹಾಲು ಕುಡಿಸಿ ಮೊಮ್ಮಕ್ಕಳು ಜಪಾನ ಮಾಡೀನಿ, ಇವತ್ತು ಇದ ನನ್ನ ಕೈ ಬಿಟ್ಟು ಹೋತಂದ್ರೆ. ಅವಾಗ ಎಷ್ಟು ಅಂತಃಕರಣ ಮೂರ್ತಿ ಇತ್ತಂದ್ರೆ ಅಜ್ಜವರು ಆ ಎಮ್ಮೆ ಅಂತೆ ಹೋಗಿ ಕುಂತು, ಹಂಗೆ ಹೋಗ್ಬೇಡವಾ ಪಾಪ, ಆ ಮುದುಕಿ ಆಸರಾಗಿ ನೀನು, ಅದಕ್ಕೆ ಯಾರು ಮಕ್ಕಳಿಲ್ಲ, ನಿನ್ನ ಮಗಳಂತ ಜಪಾನ ಮಾಡಿದ್ದಿ, ಮತ್ತೆ ನೀ ಕೈ ಬಿಟ್ಟು ಹೋದ್ರೆ ಹೆಂಗ, ಹಂಗೆ ಹೋಗ್ಬೇಡ. ಓಣ್ಯಾಗಿನ ಮಂದಿ ನಿನ್ನ ಮಜ್ಜಿಗೆ ಕುಡ್ದಾರ, ಓಣ್ಯಾಗಿನ ಅಂಬಿಗಾಲಿಟ್ಟು ಆಡೋ ಮಕ್ಕಳು ನಿನ್ನ ಹಾಲು ಕುಡ್ದಾರ, ಅವ್ರನ್ನೆಲ್ಲ ಬಿಟ್ಟು ಹೋಗ್ಬೇಡ, ಅಮ್ಮನ ಬಿಟ್ಟು ಹೋಗ್ಬೇಡ. ಮೊದಲ 5-6 ಕಲ್ಲಂಬದು, ಮತ್ತೆ ನೀನು ಕೂಡ ಬಂದ್ಬಿಡ್ತೈತಿ. ನೋಡ್ರಿ ಅದು ಹೇಳುವಂಥ ಮಾತು ಎಷ್ಟು ಚಂದ, ನೀನು ಕೂಡ ಬಂದ್ಬಿಡ್ತೈತೆ ಅದು. ಹೇಳು ಅಂತ ಹೇಳಿ ಅದ್ರ ದುಪ್ಪದ ಮೇಲೆ ಕೈಯಾಡಿಸಿ ಅದಕ್ಕೊಂದು ಮಾತು ಹೇಳ್ತಾರೆ, ನೀ ಇನ್ನೂ 30 ವರ್ಷ ಇರ್ತಿ ನೋಡಿ. ಅದಕ್ಕೆ ಹೇಳ್ತಾರೆ, ಇನ್ನೂ 30 ವರ್ಷ ನಿನ್ನ ಆಯುಷ್ಯ ಐತಿ, ನಾ ಉಳ್ಕಲ್ ಬಿಟ್ಟು ಹಾರೋಡಿ ಇರ್ತಿ ಅಂತ ಹೇಳ್ತಾರೆ. ಎಮ್ಮಿಗೆ ಇತ್ತಂತ ನೋಡ್ರಿ, ಅದನ್ನು ಎಂಥ ಅದು ಹೇಳಿಲ್ಲ. ಕೊನೆಗಂದ್ರು ಇರೋ ಮಠಾನು, ನೀ ಇರೋ ಮಠಾನು ಕಟ್ಟಕ್ಕೆ ಹೋಗ್ಬೇಡ, ಒಟ್ಟ ಕಟ್ಟಬೇಡ, ಹೆಂಡೋದು ಮಾತ್ರ ಎಂದೆಂದು ಬಿಡಬೇಡ ಅಂತೇಳಿ ಡುಬ್ಬ ಚಪ್ಪರಿಸಿದ್ರು. ಅದು ಸಾಯು ಮಠನೂ ಅದು ಹೆಂಗಂದ್ರೆ ಅದು ಹೆಂಗೆ ಹಿಡ್ತೈತಿ, ಒಟ್ಟ ಕಟ್ಟಲಿಲ್ಲ ಅಂತದು. ಯಾವುದೇ ಎಮ್ಮೆ ಆದ್ರೂ 6 ತಿಂಗಳು ಹಿಡ್ತಾವ, 6 ತಿಂಗಳು ಕಟ್ಟಿ ಬಿಡ್ತಾವ, ಮತ್ತೊಳ್ಳೆ ಗಬ್ಬಕ್ಕೆ ನಿಂತು ಬಿಡ್ತಾವ. ಆದರೆ ವಿಜ್ಞಾನಕ್ಕೆ ಸವಾಲಾಗಿ, ಪ್ರಕೃತಿಗೆ ಸವಾಲಾಗಿ ಇವತ್ತು ಆ ಎಮ್ಮೆ ಬಹಳಷ್ಟು ದಿವಸಗಳ ಕಾಲ ಇದ್ದು ಅದು ಕೊನೆಗೂ ಅದು ಮಹಾತ್ಮರ ಆಶೀರ್ವಾದದಿಂದ ಹಿಡ್ತಿತ್ತು. ಅಂದ್ರೆ ನೀನೊಲಿದರೆ ಕೊನರುವುದು, ಬರಡು ಹಯಣ ಆಗುವುದಯ್ಯ. ಬರಡು ಅಂದ್ರೆ ಗೊಡ್ಡ ಆಕಳು ಹಿಂಡ್ತೈತೆ ಅಂತ, ಗೊಡ್ಡ ಆಕಳು ಹಿಂಡ್ತೈತೆ. ಮಹಾತ್ಮರು ತಮ್ಮ ತಪಸ್ಸನ್ನ, ತಮ್ಮ ಶಕ್ತಿಯನ್ನ ಎದಕ್ಕೂ ಬೆಳೆಸ್ಕೊಳ್ಳಿ, ಎಲ್ಲ ಸಮಾಜಕ್ಕೆ ಬೆಳೆಸಿದ್ರು, ಸಮಾಜಕ್ಕೆ ಕೊಟ್ಟರು, ಸಮಾಜಕ್ಕೆ ಬೆಳೆಸಿದ್ರು, ಸಮಾಜದ ಕಲ್ಯಾಣಕ್ಕೆ ಬೆಳೆಸಿದ್ರು, ಊರು ಉದ್ಧಾರಕ್ಕೆ ಬೆಳೆಸಿದ್ರು ಹೊರತು ಒಂದು ಈಟು ನಾ ತಪಸ್ಸು ಮಾಡೀನಿ ನನ್ನ ಸುಖಕ್ಕಾಗಿರ್ಲಿ ಅಂತ ತಿಳ್ಕೊಂಡು ಎಂದೂ ಸಿದ್ದಪ್ಪದ್ದು ಬಯಸಲಿಲ್ಲ. ಅದಕ್ಕೆ ಅವನಿಗೆ ಹಠಯೋಗಿ ಅಂತ ಕರೀತಾರೆ. ಅವನಿಗೆ ಏನಂತ ಕರೆದ್ರು? ಹಠಯೋಗಿ. ಅವನಿಗೆ ಹಠಯೋಗಿ ಅಂತ ಕರೆದ್ರು. ಲೇ ಶಿಲ್ಪಿ, ನಾವೊಂದಿಟ್ಟು ಇಬ್ರಾಹಿಂಪುರಕ್ಕೆ ಹೋಗಿ ಬರ್ತೀನಿ, ಮಕ್ಕಳು ಕರೆಯಕತ್ತಾರಂತೆ. ಇಬ್ರಾಹಿಂಪುರಕ್ಕೆ ಬರ್ತಾನೆ ಅಜ್ಜ. ಇಬ್ರಾಹಿಂಪುರದಿಂದ ಸೀದಾ ಹಿರೇಕುಂಬಿಗೆ ಹೋಗ್ತಾನೆ. ಹಿರೇಕುಂಬಿ ಒಳಗೆ ಕೂತಿರ್ತಾನೆ ಒಂದು ಸಣ್ಣ ವಯಸ್ಸಿನ ಹುಡುಗಿ, ಸಾಲಿಗೆ ಹೋಗಿರ್ತೈತೆ, ಅದು ಬಾಲ್ವಾಡಿಗೆ ಹೋಗಿರ್ತೈತೆ. ಹಿರೇಕುಂಬಿಗೆ ಹೋಗುವ ಆ ಹುಡುಗಿ ನೋಡ್ತಾನೆ, ಹುಡುಗಿ ಅಜ್ಜನ ಒಂದು ಶಬ್ದ, ಹೆಣ್ಣಿರ್ಲಿ ಗಂಡಿರ್ಲಿ,
ಸುಳೆ ತಮ್ಮ ಅನ್ನೋದು ಅವನ ಶಬ್ದ ನೋಡಿ. ಅವನ ಬಾಯಾಗ ಬರೋದೇನಂದ್ರೆ ಹೆಣ್ಣ ಇರಲಿ ಗಂಡ ಇರಲಿ, ಸುಳೆ ತಮ್ಮ ಅಂತೇಳಿ, ಸುಳೆ ತಮ್ಮ ಬಾಯಿಲಿ ಅಂತ ಹುಡುಗಿ ಕೈತಾನೆ. ನೀನು ಸಾಮಾನ್ಯ ಇಲ್ಲ, ನೀನು ನಿನ್ನ ಹಂತಕ್ಕೊಂದು ಅದ್ಭುತ ಶಕ್ತಿ ಐತಿ, ನೀ ಒಂದು ವಸ್ತು ಹಾಕಿದಿ, ನೀ ಹೇಮರೆಡ್ಡಿ ಮಲ್ಲಮ್ಮ ಆಗಿ ಬೆಳಿತೀನಿ, ಮೆರಿ ಮುಂದೆ ಚಲೋ ಹಾಕಿನಿ ಅಂತ ಆ ಹುಡುಗಿ ತೆರೆ ಮೇಲೆ ಕೈ ಇಟ್ಟ. ಮುಂದೆ ಆ ಹುಡುಗಿ ಹಂಗಾತು ಅಂದ್ರೆ ಅದ್ಭುತವಾದಂಥ ದೊಡ್ಡ ವ್ಯಕ್ತಿತ್ವ ಪಡ್ಕೊಂಡು ಅಕ್ಕ ಮಹಾದೇವಿ ಸ್ವರೂಪದಂಗ ಆ ಭಾಗದೊಳಗೆ ಒಬ್ಬ ಮಲ್ಲಮ್ಮ ಅನ್ನುವಂಥ ಶರಣೆಯಾಗಿ ಹಿರೇಕುಪ್ಪದೊಳಗೆ ದೊಡ್ಡ ಪ್ರಸಿದ್ಧಿಗೆ ಬರ್ತಾಳೆ. ಅದು ಯಾರಿಂದ ಅಂದ್ರೆ ಅದು ಪೂಜ್ಯರಾದ ಸಿದ್ದೇಶ್ವರ ಸ್ವಾಮಿಗಳವರ ಆಶೀರ್ವಾದದಿಂದ ಆ ತಾಯಿ ಮುಂದೆ ಆಕಿ ಶರಣರ ಬೆಳಗಿನ ವಚನಗಳನ್ನ ದೇವಿ ಪುರಾಣ ಹೇಳಕ್ ಹಚ್ಚಿದ್ರೆ ದೇಹದ ಪುರಾಣ ಬಾಯ್ಪಟ್ಟು ಹೇಳ್ಬಿಡ್ತಿತ್ತಂತ. ಯಾರು? ಮಲ್ಲಮ್ಮ. ನೋಡ್ರಿ ಎಷ್ಟೋ ಅವರಲ್ಲಿ ಆ ಶಕ್ತಿ ಇತ್ತು, ಎಷ್ಟೋ ಅವರಲ್ಲಿ ಆ ಆಶೀರ್ವಾದದ ಫಲ ಇತ್ತು. ಮತ್ತು ಕಂಡವರಿಗೆ ಆಶೀರ್ವಾದ ಮಾಡಲಿಲ್ಲ ಅವರು, ಆ ಯೋಗ್ಯತೆ ಇದ್ದವ್ರಿಗೇನೆ ಮಾಡಿದ್ರು. ಆ ತಪಸ್ಸು ಆ ಶಕ್ತಿ ಇದ್ದವ್ರಿಗೇನೆ ಅವರು ಅದನ್ನು ಮಾಡಿದ್ರು. ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ಸಾಮರ್ಥ್ಯ ಅವ್ರಿಗಿತ್ತು. ಮುಂದೊಂದು ಅಲ್ಲೇ ಘಟನೆ ನಡೀತದೆ. ಅದೇ ಹಳ್ಳದಾಗ ಅವ್ರು ಕಾಲು ಅಳಗಾಡಿಸ್ಕೊಂತ ಕೂತಿರ್ತಾರೆ. ಒಬ್ಬ ಮಲ್ಲೇಶಪ್ಪ ನಾವು ಬಂದ ಹಳ್ಳ ರಾಡಿ ಮಾಡಕತ್ತಿ, ದನಕರಗಳು ಕುಡಿತಾವ, ಮನುಷ್ಯರು ಕುಡಿತಾವ, ಎದ್ದು ಬರ್ತೇ ಇಲ್ಲ ಅಂದ. ಬರೋದಿಲ್ಲೇ ಅಂದ. ಅವ ಎರಡು ದೊಡ್ಡ ಕಿತ್ತ ಅಜ್ಜನ ಹೊಡಿತಾನೆ ನೋಡಿ. ಅಂತ ತಪಸ್ವಿಗಳಿಗೂ ಹೊಡೆದ್ರು, ಸಿದ್ಧಾರೂಢರಿಗೆ ಹೊಡೆದ್ರು, ಇಲ್ಲೇ ನಿಮ್ಮ ಹುಬ್ಬಳ್ಳಿನ ಹೊಡೆದ್ರು, ಮಿಸ್ರಿ ಕೋಟಿಯಿಂದ ಬಂದು ಹೊಡೆದ್ರು, ಹಳೆ ಹುಬ್ಬಳ್ಳಿ ಹಂದ್ರಯ್ಯ ಹೋಗಿ ಹೊಡೆದ, ಕೌರ್ಯಾಗ ಹಾಕಿ ಹೊಡೆದ್ರು. ಇವತ್ತಿಗೂ ಸಿದ್ಧಾರೂಢರಿಗೆ ಕೌದಿ ಪೂಜೆ ಅಂತ ನಡೆಸಿದ್ದೆ ಗೊತ್ತಿರ್ಬೇಕಲ್ಲ. ಕೌದಿ ಪೂಜೆ ಅಂದ್ರೆ ಏನದು? ಕೌದಿ ಪೂಜೆ ಅಂದ್ರೆ ನೇಮ್ ಅಂತ ತಿಳ್ಕೊಂಡ್ರು, ನೇಮ್ ಅಲ್ಲದು. ಸಿದ್ಧಾರೂಢಗ ಕೌದಿ ಹಚ್ಚಿ ಕೌರ್ಯಾಗ ಹಿಡಿದು ಹೊಡೆದದಕ್ಕೆ ಕೌದಿ ಪೂಜೆ ಅಂತ ಕರೀತಾರೆ ನೋಡಿ. ಸಿದ್ಧಾರೂಢ ಹೊಡೆದ್ರು ಪಾಪ. ಕೊನೆಗೆ ಹೊಡೆದ ಮೇಲೆ ಏನಾಯ್ತು? ಏನು ಹೊಡೆದ್ರಲ್ಲ ಇವ್ರು, ಏನು ಪಾದರಕ್ಷೆ ಬಿಟ್ಟಿದ್ರಲ್ಲ ಇವ್ರು, ಅವ್ರು ಹೊಡೆತಕ್ಕೆ ಇವೆಲ್ಲ ಚಪ್ಪಲ್ ಚಲಮೇಲಿ ಚಲಪಿಲಿ ಆಗಿದ್ವು. ಸಿದ್ಧಾರೂಢರು ಅಂತಾರಂತ, ನೋಡಪ್ಪ ಹೊಡೆದಿರಿ, ದೊಡ್ಡ ಮನುಷ್ಯರಿದ್ದೀರಿ, ಇನ್ನು ನಮ್ಮ ಭಕ್ತರು ಬಂದ್ರಿ ನಾವು ಪಾಪ ನಿಮ್ಮನ್ನು ಹೊಡಿತಾವ, ಸುಮ್ಮನೆ ಎಲ್ಲಿದ್ ಬೇಕಪ್ಪ, ಚಲೋ ಆಗಲಿ, ಹೊಡೆದವ್ರಿಗೆ ಪಲ್ಲಕ್ಕಿಯವ್ರು ಹೋಗಿ ಬರ್ಲಿ, ಹೋಗಿಬಿಡ್ರಿ ಅಂತ. ಅಂದ್ರೆ ಮಹಾತ್ಮರು ಬಡಿಸಿಕೊಂಡ್ರು ಅವ್ರು ಜಗತ್ತಿಗೆ ಒಳ್ಳೇದನ್ನ ಮಾಡ್ತಾರ ಅನ್ನೋದಕ್ಕೆ ಇವೇ ಉದಾಹರಣೆ. ಇಬ್ರಾಹಿಂಪುರದೊಳಗೆ ರಾಜವನ ಕೆರೆ ಅಂತ ಐತಿ, ಹಳ್ಳದ ದಂಡಿ ಮ್ಯಾಗ. ಆ ರಾಜವನ ಕೆರೆ ದಂಡಿ ಮೇಲೆ ಒಂದು ಹಳ್ಳ ಐತಿ. ಆ ಹಳ್ಳದ ಹಂತಕ್ಕೆ ಹೋಗ್ಬೇಕಾದ್ರೆ ಬಾಳ ಸಾಹೇಬನ್ನ ಒಬ್ಬವ ಮನೆಯಿಂದ ಹಾಸಿಗೆಗಳನ್ನ ಪಟ್ಟಿಗೆಗಳನ್ನ ತಂದು ಹಾಕು ಬಂದಾಗ ಅದನ್ನ ಮಡಿ ಮಾಡಿ ಹಾಸಿ ಅವ ಎಲ್ಲೋ ಹೋಗಿದ್ದ. ಆತ ಕಡೆ ಕೂತಿದ್ದ, ಯಾರದ ಕೂಡ ಮಾತ್ರ ಕುಂತ. ಅಜ್ಜವ್ರು ಲೀಲಾದಾಗ ಇರ್ತಿದ್ರು, ತುರ್ಯಾವಸ್ಥೆ ಒಳಗೆ ಇರ್ತಿದ್ರು. ತುರ್ಯಾವಸ್ಥೆ ಅಂತ ಕರೀತಾರೆ. ಜಾಗ್ರ, ಸ್ವಪ್ನ, ಸುಸುಪ್ತಿ ಇವು ಮನುಷ್ಯನಿಗಿರ್ತಾವ. ಜಾಗ್ರ ಅಂದ್ರೆ ಎಚ್ಚರದಿರಲ್ಲ, ಇದು ಜಾಗ್ರ. ಮಲ್ಕೊಂಡಾಗ ಕನಸು ಬೀಳ್ತೈತಲ್ಲ, ಅದು ಸುಸುಪ್ತಿ. ಕನಸು ಬೀಳಾರ್ದಂಗ ನಿಮ್ಮ ಆನಂದದಾಗ ನೀವು ಇರ್ತಿರಲ್ಲ, ಆ ಸ್ವಪ್ನಾವಸ್ಥೆ ಮೀರಿ ಹೊಕ್ಕಿರಲ್ಲ, ಏನು ಪ್ರಜ್ಞೆ ಇಲ್ಲಂಗೆ ಇರ್ತಿರಲ್ಲ, ಅದು ಸುಸುಪ್ತಿ. ಇವು ಪ್ರತಿಯೊಬ್ಬ ಮನುಷ್ಯರಿಗೂ ಇರ್ತಾವ. ಇದಕ್ಕೇನು ಪ್ರಯತ್ನ ಪಡೋದು ಬೇಡ, ಇವು ಮೂರು ಎಲ್ಲರಿಗೂ ಅಳವಡ್ತಾವ. ಇದನ್ನ ಮೀರಿ ಅದಾವಂತ ಯಾವುದು? ಜಾಗ್ರ, ಸ್ವಪ್ನ, ಸುಸುಪ್ತಿ ಮೀರಿ ತುರ್ಯಾವಸ್ಥೆ ಅಂತ ಬರ್ತೈತಿ. ಆ ತುರ್ಯಾವಸ್ಥೆ ಯಾರಿಗಿರ್ತೈತಿ ಅಂದ್ರೆ ಶಿವಯೋಗಿಗಳಿಗೆ, ಯೋಗಿಗಳಿಗೆ ಮಾತ್ರ ಇರ್ತೈತಿ ಅದು ತುರ್ಯಾವಸ್ಥೆ. ಉಳಿದವ್ರಿಗೆ ಬರೋದಿಲ್ಲ. ಅದು ಸಾಧನ ಮಾಡಿದವ್ರಿಗೆ ಬರ್ತೈತಿ, ಅದು ಸಾಧಿಸಿದವ್ರಿಗೆ ಬರ್ತೈತಿ ಹೊರತು ಇನ್ಯಾರಿಗೂ ಕೂಡ ಬರಕ್ಕೆ ಸಾಧ್ಯ ಇಲ್ಲ. ಅದು ಅವ್ರಿಗೆ ಬರ್ತೈತಿ ಅದು ಅವಸ್ಥೆ. ಅದಕ್ಕೆ ತುರ್ಯಾತೀತ, ತುರ್ಯಾವಸ್ಥೆ ಅಂತ ಕರೀತಾರೆ. ಅದು ತಪಸ್ವಿಗಳಿಗೆ ಮಾತ್ರ ಇರ್ತದೆ. ಆನಂದದಾಗಿರ್ತಾರ ಅವ್ರು. ಆನಂದ ಅಂದ್ರೆ ಆನಂದ ಅವ್ರಿಗೆ. ಹಿಂಗಾಗಿ ಅಮೃತ ಕುಡಿದವ್ರು ಹೊಳಿ ಮಜ್ಜಿಗೆ ಆಶೆ ಮಾಡೋದು ಅಂತ. ಈ ಹೊನ್ನ, ಹೆಣ್ಣ, ಮಣ್ಣ ಇವೆಲ್ಲ ಅವ್ರ ಕಾಲ್ಮಿಕ ಕಸಾಯ ಕಾಣ್ತಾವಂತ. ಅಪರಿಮಿತವಾದ ಸುಖವನ್ನು ಅನುಭವಿಸಿಬಿಟ್ಟಿರ್ತಾರ ಅಂತ ಅದ್ಭುತ ಸುಖ. ಆ ಆನಂದದಾಗಿದ್ರು ಅವರು. ಹಳದಾಗ ಹಾದು ಬರ್ಬೇಕಾದ್ರೆ ಅಜ್ಜನ ಕಾಲಿಗೆ ರಾಡಿ ಹತ್ತಿತ್ತು. ಆ ರಾಡಿ ಆ ಅರಿವಿಗೆ ಸಿಡಿತು. ಎಲ್ಲೇ ಆ ಒಣಾಕಿದ ಅರಿವಿಗೆ. ನೋಡಂಗಿಲ್ಲ, ಬಿಡಂಗಿಲ್ಲ, ಸೊಕ್ಕ ಬಂದ ಅವಲ್ಲೇ ಸಾವು ನಿನಗಂತ ಹೇಳಿ ಮುಳ್ಳಿನ ಹೆಟ್ಟ ತಗೊಂಡು ಕಿತ್ತ ಅಜ್ಜನ ಹೊಡೆದಿತ್ತು. ಸಿದ್ದಪ್ಪಜ್ಜನ ಹೊಡೆದಿತ್ತು. ಸಿದ್ದಪ್ಪಜ್ಜನ ಮೈಯೆಲ್ಲ ರಕ್ತ ಆಗಿತ್ತು. ಊರಾಗ ಕೇಳಿದ್ರು ಬಾಳ ಮಂದಿ, ಯಜ್ಜ ಯಾರೇನು ಮಾಡ್ಯಾರ ಹೇಳು, ಯಾರೇನು ಮಾಡ್ಯಾರ ಹೇಳೋರಿಲ್ಲ. ಬಿಡಲೆ ಅಪ್ಪನಾರ ತಪ್ಪು ಮಾಡ್ಯಾರಂತ, ಅದು ಹೊಡೆದಾರಂತ, ಹೊಡೆದವ್ರು ಅನುಭವಿಸ್ತಾರ ಬಿಡಲೆ, ಚಿಪ್ಪಾಳಿ ಹೊಡೆದವ್ರು ಅನುಭವಿಸ್ತಾರ ಬಿಡಲೆ ಬಸಪ್ಪ ಅಂತೇಳಿ ಅವನಂದ್ರು. ಮುಂದೆ ಅವೇನು ಹೊಡೆದಿತ್ತು ನೋಡ್ರಿ, ಹೆಂಗ ಗೋಳಾಡಿದಂದ್ರೆ ಅವ ಹಾಸಿಗೆಯಾಗ ಅಲ್ಲೇ ಬಿದ್ದು ಉಳ್ಳಾಡಿದ್ರು ಕೂಡ ಅವನಿಗೆ ಯಾರೂ ಕೂಡ ಅವನಿಗೆ ಎತ್ತಿ ಹಾಕೋರು ದಿಕ್ಕಿರ್ಲಿಲ್ಲ. ಕೊನೆಗೆ ಅವನ ಅಂದಂತ, ನಾ ಅಜ್ಜನ ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ, ಅಜ್ಜನ ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ. ಅವಾಗ ಗೊತ್ತಾತಂತ ಸಿದ್ದಪ್ಪಜ್ಜನ ಮೇಲೆ ಕೈ ಮಾಡಿದೆ ಅವ ಇವನ ಅನ್ನೋದು ಗೊತ್ತಾತಂತ. ಮುಂದೆ ಅಲ್ಲೇ ಉಳ್ಳಾಡಿ ಕೊನೆಗೆ ತಂದ್ರಾಗ ತಾ ಬಿದ್ದು ಅವ ಸತ್ವಾದ ಅಂತ ಕರೀತಾರೆ. ಮಹಾತ್ಮರಿಗೆ ಯಾರು ಏನು ಮಾಡ್ತಾರ ಅವರು ತಮ್ಮ ಫಲಭಾಗ್ಯವನ್ನ ಅವರು ಉಣ್ತಾರೆ ಅನ್ನುವಂಥದ್ದನ್ನ ನಾವು ಸತ್ಯವಾಗಿ ತಿಳ್ಕೊಬೇಕು ನೋಡಿ. ವರಾನು ಹಂಗ ಕೊಟ್ಟರು. ಆ ಊರಾಗ ಒಬ್ಬ ರುದ್ರ ಯಜ್ಜ, ಅವನು ಹಿರೇಮಠದ ಸ್ವಾಮಿ ಅವರು ಭಿನ್ನಾಯಿಗೆ ಕರ್ಕೊಂಡು ಹೋಗ್ತಾನೆ. ಯಪ್ಪ ನನ್ನ ಮನೆಗೆ ಭಿನ್ನಾಯಿಕ ಬಾ, ಬಡವ್ರ ಮನೆಗೆ ಭಿನ್ನಾಯಿಕ ಬಾ. ಪಾದ ಹೋಳಿಗೆ ಕಡುಬೆಲ್ಲ ಮಾಡಿದ್ರು. ಅದು ಕುಂತ ಒಂದು ತುತ್ತು ಉಣ್ಣಾವ, ಒಂದು ತುತ್ತು ತಾಟಿನೇ ಗಿಡವ, ಒಂದು ತುತ್ತು ಉಣ್ಣಾವ, ಒಂದು ತುತ್ತು ತಾಟಿನೇ ಗಿಡವ, ಒಂದು ತುತ್ತು ಉಣ್ಣಾವ, ಒಂದು ತುತ್ತು ತಾಟಿನೇ ಗಿಡವ.
ಮತ್ತ ಅವ್ರ ಹಂಗ ಹೆಣ್ಮಕ್ಳು ತಂದು ನೀಡೇ ನೀಡವ್ರು ಇವ್ ನೀಡಿದ್ ಒಂದ್ ಈಟು ಉಣ್ಣಾವ ಹಿಂಗ್ ತಾಡ್ನೆ ಗಿಡ ಹೆದರಿ ಕತ್ತಿ ಬಿಡ್ತವ್ರಿ ಹೆಣ್ಮಕ್ಳಿಗೆ. ಇನ್ನು ಮತ್ತೆ ತಂದು ಕೇಳಿದ್ರೆ ನೀಡಾಕಿಲ್ಲಲ್ಲ ಅಂತ ಹೇಳಿ, ತಂದು ಕೇಳಿದ್ರೆ ನೀಡಾಕಿಲ್ಲಲ್ಲ ಅಂತ ಹೇಳಿ ಹೆದರಿ ಕತ್ತು ಕೊನೆಗೆ ಅದು ನಾವ ಕೊನೆ ದಿವಸ ಮಾಡಿಸೋರಿದ್ವಿ. ಎಲ್ಲರ ಕೈಗೂ ಮೇಣಬತ್ತಿ ಕೊಡಿಸಿ ಲೈಟ್ ತೆಗಿಸಿ ಸಿದ್ದಪ್ಪಜ್ಜನಿಗೆ ಆರತಿ ಅಂತೇಳಿ 18ಕ್ಕೆ ಮಾಡಿಸೋರಿದ್ವಿ. ಅದು ಕೊನೆ ಅಧ್ಯಾಯ ಇದ್ದಾಗ ಅದು ಬಹುಶಃ ಅದು ಈಗ ಆಗ್ಲಂತೆ ನಾವು ಇಚ್ಛೆ ಇರುತ್ತೆ ಕಾಣ್ತದೆ. ಅಂದ್ರೆ ಮಹಾತ್ಮರಿಗೆ ಕೊನೆ ಇಲ್ಲ ಅಂತ. ಎಲ್ಲಿ ಕೊನೆ ಇತ್ತು ಅವ್ರಿಗೆ? ಕೊನೆನೇ ಇಲ್ಲ ಅವ್ರಿಗೆ. ಕೊನೆಯನ್ನ ಮೀರಿದವರು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಏರು 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 ನಿರ್ದಿಗಂತವಾಗಿ ಅಂತ ಹೇಳ್ತಾರಲ್ಲ, ಹಂಗೆ ಏರಿ ಗುರಿ ಮುಟ್ಟಿದವರು ಪೂಜ್ಯರಾದ ಸಿದ್ದೇಶ್ವರ ಅಜ್ಜನವರು, ಸಿದ್ದೇಶ್ವರ ಸ್ವಾಮಿಗಳು. ನೋಡಿ ಎಂಥ ವ್ಯಕ್ತಿತ್ವ ಅವರು, ಎಂಥ ವ್ಯಕ್ತಿತ್ವ. ಉಣ್ತಾರೆ, ಪ್ರತಿಯೊಂದು ತುತ್ತನ್ನು ಇಡ್ತಾರೆ. ಆ ಹೆಣ್ಮಕ್ಳು ಹೆದರಾಕತ್ತು ಆಚು ಮತ್ತು ತಂದು ನೀಡಂದ್ರೆ ಏನು ಇಲ್ಲ ಮನ್ಯಾಗ ಅಂತೇಳಿ ಕೊನೆಗೆ ಅನ್ಸಂತಾನ ಅಪ್ನಾರ ಹಿಂಗ ಕೊಟ್ಕೊಂತಾನ ಹೊಕ್ಕಾರಂತಲೇ, ಹಿಂಗ ಬೆಳಕೊಂತಾನ ಹೋಗ್ಬೇಕಂತಲೇ. ನೋಡು ಒಂದ ಮಾತು ನೋಡಿ, ಹಿಂಗ ತುತ್ತೇನು ಇಟ್ಟಿದ್ರಲ್ಲ ತಟ್ಟಿ ತುಂಬಾ, ಅಪ್ನಾರು ಹಿಂಗ ಕೊಟ್ಕೊಂತಾನ ಹೊಕ್ಕಾರಂತ ರುದ್ರಯ್ಯ, ಹಿಂಗ ನಿನ್ನ ಮನಿ ಬೆಳಕೊಂತಾನ ಹೊಕ್ಕಂತ. ಮುಂದ ಆತನ ಮನಿ ಹೆಂಗ ಬೆಳೀತಂದ್ರ ಅವ್ರು ಹೆಂಗ ತುತ್ತಿಟ್ಟಿದ್ರ ಹಂಗಂಗ ಶ್ರೀಮಂತ ತಕ್ಕೊಂತವ ವಾದ. ಮಹಾತ್ಮರು ಒಲದ್ರ ಬಂಗಾರ ಕೊಟ್ಟ ಸಹಿತ ಬಂಗಾರ ಅನ್ನೋದಕ್ಕೆ ರುದ್ರಯ್ಯನವರು ಕೂಡ ಒಬ್ಬ ದೊಡ್ಡ ಶ್ರೀಮಂತರಾದ್ರು ಅನ್ನುವಂಥದ್ದು ಅವರ ಚರಿತ್ರೆಯಲ್ಲಿ ಬರ್ತದೆ. ನೋಡಿ ಎಂಥ ವ್ಯಕ್ತಿತ್ವ ನೋಡಿ. ಅಂದ್ರೆ ಮಹಾತ್ಮರನ್ನ ನಾವು ಹೆಂಗ್ ಪಡ್ಕೊಂತೀವಿ, ಹೆಂಗ ಅವ್ರನ್ನ ಅನುಭವಿಸ್ತೀವಿ, ಹೆಂಗ ಅವ್ರನ್ನ ನಾವು ಇದು ಮಾಡ್ತೀವಿ. ನೋಡ್ರಿ ಅದೇ ಊರೊಳಗ ಒಬ್ಬ ಹೂಗಾರ ಭೀಮಮ್ಮ ಅನ್ನುವಂಥ ಹೆಣ್ಮಗಳು ಅವ್ರು ಎಲ್ಲಾರ ಹೋಗಿ ಬಂದ್ರಂದ್ರೆ ಎಡಿ ತಂದು ಕೊಡ್ತಿದ್ಲು. ಅವ್ರಿಗೆ ಎಡಿ ಉಣಿಸಿ ಅವ್ರಿಗೆ ಎಡಿ ಕೊಟ್ಟ ಮೇಲೆ ತಮ್ಮ ಮನೆಗೆ ಹೋಗಿದ್ಲು. ಆಶ್ಚರ್ಯ ಅಂದ್ರೆ ಅಜ್ಜವ್ರು ಲಿಂಗದಾಳಕ್ಕೆ ಹೋಗಿರ್ತಾರೆ. ಲಿಂಗದಾಳಕ್ಕೆ ಹೋದವ್ರು ಬರೋದೇ ಇಲ್ಲ. ಸೋಮವಾರಕ್ಕೊಮ್ಮೆ ಎಡಿ ತಂದು ಕೊಡಕಬೇಕಿ, ಸೋಮವಾರಕ್ಕೊಮ್ಮೆ ಎಡಿ ಒಯ್ಯಕಬೇಕು ಅಜ್ಜಗೆ. ಅವ್ರು ಇಬ್ರಾಹಿಂಪುರದಾಗಿದ್ದಾರೆ. ಆಶ್ಚರ್ಯ ಅಂದ್ರೆ ಅವತ್ತು ಅಜ್ಜವ್ರು ಬರೋದಿಲ್ಲ. ಬಂದು ಬಾಳತ್ತಿನ ಮಠ ಹಾಕಿ ಕಾಯ್ತಾಳೆ. ಕಾದು ಗದ್ದಿಗೆ ಒಳಗೆ ಹೋಗಿ ಮಠದಾಗ ಎಡಿ ಇಟ್ಟು ಸೋಮನೆ ಕುಂದಿರ್ತಾಳೆ. ಆಶ್ಚರ್ಯ ಅಂದ್ರೆ ಸ್ವಲ್ಪ ಹೊತ್ತು ಅಜ್ಜಿಲ್ಲ, ಹಂಗಾರೆ ಅಜ್ಜಿಲ್ಲ, ಏನ್ ಮಾಡು? ಒಳಗೆ ಹೋಗಿ ನೋಡ್ತಾಳೆ. ಬೆಕ್ಕಿಲ್ಲ, ಇಲಿ ಇಲ್ಲ, ಏನೂ ಬಂದಿಲ್ಲ. ಅಲ್ಲಿದ್ದೆಲ್ಲ ಕಲೆ ಹೋಗ್ಬಿಟ್ಟೆ. ಅಲ್ಲಿದ್ದೆಲ್ಲ ಕಲೆ. ಅಲ್ಲಿ ಅಜ್ಜಾರ ಶಾಸ್ತ್ರ ಹೇಳಕತ್ತಾರಲ್ಲಿ ಎಲ್ಲಿ? ಲಿಂಗದಾಳದಾಗ. ಬಹುಶಃ ಇಬ್ರಾಹಿಂಪುರಕ್ಕೆ ಲಿಂಗದಾಳಕ್ಕೆ ಒಂದು 18-20 ಕಿಲೋಮೀಟರ್ ದೂರ ಐತಿ. ಯಾರು ನೋಡಿರ್ಬೇಕು, ಲಿಂಗದಾಳ ಇಬ್ರಾಹಿಂಪುರ ಅಂತ ಬರ್ತಾವ. ಒಳಗೆ ನೋಡು ಮುಂದಿನ ಆಚೆ ಕಡೆ 15-20 ಕಿಲೋಮೀಟರ್ ದೂರ ಐತಿ. ಆಶ್ಚರ್ಯ ಅಂದ್ರೆ ಅಲ್ಲಿ ಅಜ್ಜಾರ ಶಾಸ್ತ್ರ ಹೇಳಕತ್ತಿದ್ರಲ್ಲ, ಓ ಪ್ರಸಾದ ಆತು ನೋಡಲೆ, ಪ್ರಸಾದ ಆತು ನೋಡಲೆ, ಹೋಗಾರ ಭೀಮ ಅವನು ಎಡಿ ಬಂದು ಬಿಡುತ್ತೆ ನೋಡಲೆ. ಯಪ್ಪ ನೀ ಇಲ್ಲೇ ಕೂತಿದ್ದೆ, ಎಲ್ಲಿ ಪ್ರಸಾದ ಆತ? ಅವ ಗೌಳಿ ಹುಕ್ಕಿ ಮಾಡಿತ್ತಲೆ, ಕಸಾಯ ಹಾಕಿ ಅದಕ್ಕೆ ಚಲೋ ಚಲೋ ಶುಂಠಿ ಗಿಟ್ಟಿ ಹಾಕಿ ಸೆಸ್ತು ಹೊಡೆದಲೆ ಹೊಟ್ಟೆ ತುಂಬಿತು. ಇನ್ನೇನು ಆಯ್ತು ಬಿನಾಯಿ ಕೊಡೋದಿಲ್ಲ, ನೀವು ಮಾಡಿರನ್ನ ಕುಂತದ್ದು ಎಲ್ಲಿ ಕುಂತಾನ? ಲಿಂಗದಾಳದಾಗ ಕುಂತಾನ. ಆಕಿ ನೋಡಿದ್ರ ಇಬ್ರಾಹಿಂಪುರದಾಗ ಅದಾಳ. ಅಜ್ಜ ಏನಂತಾನ? ಹೊಟ್ಟೆ ತುಂಬುತ್ತಲೆ, ಏನು ಮಾಡಿತ್ತಲೆ, ಭಕ್ತಿಯಿಂದ ಮಾಡಿದ ಹಂಗೆ ಇರ್ತತಲೆ ಪ್ರಸಾದ. ಆಶ್ಚರ್ಯ ಆಯ್ತು. ಮನೆಗೈಕಿ ಯಪ್ಪ ಹಿಂಗ್ಯಾಕೆ ಆಗ್ತದೆ ಅಂತೇಳಿ ಮರು ದಿವಸಕ್ಕೆ ಮೆಷಿನಾಗಿ ಎದ್ದಾಕಿನ ನಡ್ಕೊಂತಾನ ಲಿಂಗದಾಳಕ್ಕ ಬಂದ. ಅಲ್ಲಿ ಕಟ್ಟಿ ಮ್ಯಾಗ ಕೂತಾಗ ಭಕ್ತರು ಅಜ್ಜ ನೀನು ಪ್ರಸಾದನ ತಗೊಳ್ಳಿಲ್ಲ ಅಂತ ಮಾತಾಡಕತ್ತಾರ. ಅವಾಗ ಹೇಳಾಕತ್ತಾಗ ಅಜ್ಜ ಅನ್ನಕತ್ತಿದ್ದು, ಬಂದ ನೋಡ್ಲಿ ನನಗೆ ಉಣಿಸಿದ ಆಕಿ ಅವ್ವ ಇಲ್ಲೇ ಅದ ನೋಡಾಕಿ, ನೀನು ಉಣಿಸಿಲ್ಲ ರಾತ್ರಿ. ಆಕಿಗೆ ಆಶ್ಚರ್ಯ ಆಯ್ತು. ಯಪ್ಪ ನಾ ನಿನ್ನ ರಾತ್ರಿ ಎಡಿ ಓದಿದ್ದೆ ಅಲ್ಲಿ ಮಠಕ್ಕೆ ನೀವು ಇರೋ ಜಾಗದಾಗ, ಒಳಗಿಟ್ಟು ಬರೋದ್ರೊಳಗ ಯಾವ ಮತ್ತೆ ಇಲ್ಲೇ ಕುಂತ ಉಂಡಿಲ್ವೇನ ಅಂತ ಹೇಳಿದ್ರು. ಹಂಗೆ ಸಾಧ್ಯ ಐತ್ರಿ ಇದೆಲ್ಲ. ಸೂಕ್ಷ್ಮ ಶರೀರ, ಕಾರಣ ಶರೀರದಿಂದ ಮಹಾತ್ಮರು
ಇಲ್ಲೇ ಕುಂತ ಅವ್ರು ಎಲ್ಲಾ ಕಡೆ ಕಾಣ್ತಾರ ಅನ್ನೋದಕ್ಕೆ ಆಶ್ಚರ್ಯ ಐತಿ. ಒಂದು ಸಂದರ್ಭದಾಗ ಇಲ್ಲೇ ಕುಂತು ಉಣಕಲದಾಗೂ ಕಾಣಿಸಿಕೊಂಡ್ರಂತ, ಗೋಪುರದಾಗೂ ಕಾಣಿಸಿಕೊಂಡ್ರಂತ, ಅಮರುಗೊಳದಾಗೂ ಕಾಣಿಸಿಕೊಂಡ್ರಂತ, 3 ಕಡೆ ಒಂದ ಟೈಮ್ನಾಗ ಕಾಣಿಸಿಕೊಂಡ್ರಂತ ಮಹಾತ್ಮರು. ಶರೀರವ ಮೀರಿದ ನಿಶಿ, ಶರೀರವ ಮೀರಿದ ನಿಶಿ. ಅದಕ್ಕೆ ಅಗಟಿತ ಎಂಬವರು ಕಾಲರಹಿತರು, ಕರ್ಮರಹಿತರು, ಭವವಿರಹಿತರು, ಅವರಿಗೆ ತೋರಲಿಕ್ಕೆ ಪ್ರತಿ ಇಲ್ಲ ಅಂತಾರೆ. ಜಗತ್ತಿನಲ್ಲಿ ಅಸಾಧ್ಯವಾದ ಘಟನೆಗಳೇನಾರ ಇದ್ರ ಅವು ಮಹಾತ್ಮರಿಂದ ಆಕ್ಕವ. ಏನಾದ್ರೂ ಆಗ್ಲಾರ್ದಂತ ಘಟನೆಗಳಿದ್ರ ಅವು ಮಹಾತ್ಮರಿಂದ ಆಕ್ಕವ. ಅದಕ್ಕೆ ಮಹಾತ್ಮರನ್ನ ನಾವು ಕಾಡಬಾರ್ದಂತ, ಅವ್ರು ಇದ್ದಾಗ ಅವ್ರ ಸೇವಾ ಮಾಡ್ಬೇಕಂತ, ಅವ್ರನ್ನ ನೆನೆಸ್ಬೇಕಂತ, ಅವ್ರು ಹೇಳಿದ ದಾರಿಯಲ್ಲಿ ಹಿಡಿಬೇಕಂತ. ನೋಡಿ ಎಷ್ಟು ನೆನದವ್ರ ಮನಸ್ಸಿನಾಗಿದ್ರು, ಎಂಥ ಶಕ್ತಿ. ಮಠ ಮಧ್ಯಾಹ್ನ ಇಬ್ರಾಹಿಂ ಕೆರಿ ಕಟ್ಟಿ ಮ್ಯಾಗ ಎಲ್ಲರೂ ಕುಂತಾರ, ಆದ ಜಾಗ ಸೇರ್ಕೊಂತ ಆರಾಮ್ ಕುಂತಾರ. ಇವರೆಲ್ಲರೂ ಪುಟಾಣಿ ಸಕ್ರಿ ತಿನ್ಕೊಂತ ಕುಂತಾರ. ಮಠ ಮಧ್ಯಾಹ್ನ ಎಲ್ಲಿ ಮಾಡಾನೇ ಇಲ್ಲ. ಒಮ್ಮಿಂದೊಮ್ಮಿಗೆ ಏನಂತಾರ ಅಂತಾರ, ಬರ್ರಲಿ ಎಲ್ಲರೂ ಬರ್ರಿ, ಬಿಡ್ಯಾಕ ಕುಂದ್ರು ಬರ್ಲಿ, ಬಂದ್ ಬರಲಿ ಮಳ್ಯಪ್ಪ, ಜೋರ್ ಬಂದ್ ಬರಲಿ. ಮಂದಿಗೆ ಆಶ್ಚರ್ಯ ಅದು. ಮಠ ಮಧ್ಯಾಹ್ನ ಐತಿ, ಎಲ್ಲರೂ ಒಂದಿಟ್ಟು ಮಾಡಿರ್ಬೇಕ, ಮಳಿ ವಾತಾವರಣ ಇಲ್ಲ. ಬರ್ರಿ ಬರ್ರಿ ಅವ್ರು ದೌಡ್ ಬರ್ತಾರ ಬರ್ರಿ, ನನಗೆ ಹೇಳ್ಯಾನ ಬರ್ರಿ ಅಂತವ್ರ. ಅವ್ರು ಹುಟ್ಟರು ಭಕ್ತರು ಒಳಗೆ ಕರ್ಕೊಂಡು ಹೋಗಿ ಕುಂತರು. ಇವ್ರು ಕುಂದ್ರದ ಆಟ ತಾಳ 2 ನಿಮಿಷನ್ಯಾಗ ಎಂಥ ಮಳಿ ಹೊಡಿತು ಅಂತಂದ್ರ, ಅವ್ರು ಏನು ಕುಂತಿದ್ರಲ್ಲ ಆ ಕುಂತ ಗಿಡಕ್ಕೆ ಒಂದು ಸಿಟ್ಟು ಬಂದು ಬಡದ್ರ ಆ ಗಿಡ ಎಲ್ಲ ಚೂರು ಚೂರಾಗಿ ಹೋಗ್ಬಿಡುತ್ತೆ. ಎಲ್ಲರ ಕೈಕಾಲು ತರ ಆಗಿಬಿಟ್ಟು ಏನಾಗ್ಬಿಟ್ಟು ಎಲ್ಲರ ಕೈಕಾಲು. ಅವ್ರಂತಾರ, ಯಜ್ಜ ನೀ ದೊಡ್ಡವಪ್ಪ, ನಾವೇನಾರ ಜರ್ ಕಡ್ತಾ ಅಲ್ಲೇ ಕುಂತು ನಿಂತಿದ್ರ ಆ ಸಿಟ್ಟು ಬಡದು ನಾವು ಹುಟ್ಟೂರು ಸತ್ತು ಹೋಗ್ಬಿಡ್ತಿದ್ವಿ. ಇವತ್ತು ನಮ್ಮನ್ನು ಉಳಿಸಿದವ ನೀನು, ಇವತ್ತು ನಮ್ಮನ್ನು ಉಳಿಸಿದೆ ಅಂದಾಗ ಅಜ್ಜೇನ್ ಅನ್ಬೇಕು, ನಾ ಉಳಿಸಿಲ್ಲಲೇ, ನೀವು ಮಾಡೋ ಲಿಂಗ ಪೂಜಾ, ನೀವು ಮಾಡೋ ಭಕ್ತಿ ನಿಮ್ಮನ್ನು ಉಳಿಸೈತೆ ಅಂತ ಹೇಳ್ತಾನ. ಏನಂತ ಅಜ್ಜ, ನಾ ನಿಮ್ಮನ್ನು ಉಳಿಸಿಲ್ಲ, ನೀವು ಮಾಡೋ ಲಿಂಗ ಪೂಜಾ, ನೀವು ಮಾಡೋ ಭಕ್ತಿ, ನೀವು ನಂಬಿರಿ ಗುರುವಿನ. ಬಸವಣ್ಣವ್ರು ಹೇಳಿಲ್ಲ, ನಂಬಲೆ ಮನವೇ ಹಂಬಲಿಸಿ ಕೆಡಬೇಡ, ನಂಬಿದರೆ ಸಾರ್ವನಲಿವ ಅಂತಾರ. ಅದಕ್ಕೆ ನಾ ಪದೇ ಹೇಳೋದಿಟ್ಟ, ಮಹಾತ್ಮರನ್ನ ನಂಬ್ರಿ. ಅಜ್ಜ ಇಲ್ಲಿ ಇಲ್ಲ ಅಂತ ಅನ್ಬೇಡ್ರಿ, ಖಂಡಿತವಾಗಿಯೂ ಅದಾನ. ನೋಡಿ ಅವ ಅದಾನಂತ ತಿಳ್ಕೊಂಡಾನ. ಇವತ್ತು ಇಂಥ ಹುಬ್ಬಳ್ಳಿಯಾಗ ರಾತ್ರಿ 9ಕ್ಕೆ ಇಷ್ಟ ಹಾಕೊಂಡ ಮಂದಿ ಕೂತೀರಿ ನೀವು. ಇಲ್ಲ ಅಂದ್ರೆ ನೀವ್ ಯಾಕೆ ಇಲ್ಲಿ ಬರಾಕ? ಯಾವ ಒಬ್ಬ ಮಂತ್ರಿ ಬರ್ತಾನಂದ್ರೆ ಇಷ್ಟು ಮಂದಿ ಹೆಣ್ಮಕ್ಳು ಬರೋದಿಲ್ಲ. ಆದ್ರೆ ಒಬ್ಬ ಸಿದ್ದಪ್ಪನ ಚರಿತ್ರೆಗೆ ಇಷ್ಟು ಮಂದಿ ಬರ್ತೀರಿ ಅಂದ್ರೆ ಇನ್ನೂ ನಮ್ಮ ನಾಡಿನಲ್ಲಿ ಮಹಾತ್ಮರ ಕಿಮ್ಮತ್ತು, ಮಹಾತ್ಮರ ಜನತೆ ಉಳಿದಿದೆ. ಮಹಾತ್ಮರು ಬಹಳ ದೊಡ್ಡವರು ಅಂತ ಮಹಾತ್ಮರ ಬಗ್ಗೆ ನಾವು ಎಷ್ಟು ಹೇಳಿದ್ರು ನಮ್ಮ ಮನಸ್ಸು, ನಮ್ಮ ಮಾತು ಸಣ್ಣವಕ್ಕವ. ಅವ್ರ ವ್ಯಕ್ತಿತ್ವ ದೊಡ್ಡದಕ್ಕೊಂತ ಹೋಗತಿ, ಅವ್ರ ಕೀರ್ತಿ ದೊಡ್ಡದಕ್ಕೊಂತ ಹೋಗತಿ. ಹೇಳಿದಂತ ಅರ್ಥ 10 ಮಣಿಗೆ ಕತ್ಲಾಗಿ ಬೆಳಗ್ ಹರಿದು ತಿಂಗಳು ಹೋಗಿ ವರ್ಷ ಮುಗಿದು ಮತ್ತೆ ವರ್ಷ ಬಂದಂಗೆಲ್ಲ ಸಿದ್ದು ಏರ್ಕೊಂತಾನ ಹೊಕ್ಕಾನಂದ್ರಂತ. ಅವ ಹೇಳಿದ ಮಾತು ಕರೆ ಆಗೈತಿ. 105 ವರ್ಷ ಆತು. ಇದಕ್ಕೇನು ಅಂತ ಶ್ರೀಮಂತ ಮಠ ಅಲ್ಲ, 10 ಕೋಟಿ ಜಮೀನಿಲ್ಲ, ಏನು 106 ಕಾಂಪ್ಲೆಕ್ಸ್ ಇಲ್ಲ, ಏನಿಲ್ಲ. ಆ ಮನಿ ಏಟೈತೆ, ಆ ಜಾಗ ಅದೊಂದಿಟ್ಟು ಬಯಲು. ಇವತ್ತು ಹಂತಲ್ಲಿ 3-4 ಕೋಟಿ ರೂಪಾಯಿ ಶಿಲಾ ಮಂಟಪ ಎದ್ದು ನಿಂದಿರ್ತೈತೆ ಅಂದ್ರೆ ಸಿದ್ದೇಶ್ವರರ ಭಕ್ತರ ಹೃದಯದೊಳಗೆ ಅದಾರ ಅಂತ ನಾವು ತಿಳ್ಕೊಂಡು. ಸಿದ್ದೇಶ್ವರ ಭಕ್ತರ ಹೃದಯದೊಳಗೆ ಅದಾರ. ಇವತ್ತು ಯಾರ್ಯಾರೋ ಭಕ್ತರು ಏನೇನೋ ಒಂದು ಮಾತು ಹೇಳಿದ್ರೆ 106 ಕ್ವಿಂಟಲ್ ಅಕ್ಕಿಗಳನ್ನ ತಂದು ಕೊಡ್ತಾರೆ ಅಂದ್ರೆ ಅವರೆಲ್ಲರ ಹೃದಯದೊಳಗೆ ಸಿದ್ದೇಶ್ವರರ ಅದಾರ ಅಂತ ನಾವು ತಿಳ್ಕೊಬೇಕು. ಎಂತ ಬಿಡುವಿದ್ರು ಕೂಡ, ಎಂತ ಎಲ್ಲರೂ ಬಿಜಿ ಇದೀವಿ ನಾವು. ನನ್ನ ಮಠದ ಕೆಲಸ ನನಗೆ ಭಾಳ ಅದಾವ, ಅವ್ರ ಕೆಲಸ ಅವ್ರಿಗೆ ಭಾಳ ಅದಾವ, ಇವ್ರ ಕೆಲಸ ಇವ್ರಿಗೆ ಭಾಳ ಅದಾವ. ಎಲ್ಲಾ ಬದಿ ಬರ್ತಿ. ಇವತ್ತು ಈ ಜಾಗದಾಗ ಬಂದು ಕುಂತ ಅವನ್ನ ನೆನೆಸ್ತೀವಿ ಅಂದ್ರೆ ಮಹಾತ್ಮರು ಬಹಳ ದೊಡ್ಡವರು. ಅದ್ರ ಪುಣ್ಯ ನಮಗೆ ಎಲ್ಲಿ ಹೋಗೋದಿಲ್ಲ, ಅದು ನಮಗೆ ತಟ್ಟತೈತಿ. ಅದನ್ನ ಮಾಡ್ಬೇಕಂತ, ಅದನ್ನ ನಾವು ಪಡಿಬೇಕಂತ. ಅದಕ್ಕೆ ಸಿದ್ದೇಶ್ವರರನ್ನು ನೆನೆಯುವುದೇ ಅದು ಶುದ್ಧ ಭಕ್ತಿ. ಅದಕ್ಕೆ ಸಿದ್ದೇಶ್ವರ ಪದೇ ಏನ್ ಹೇಳಿದ್ರು, ಪ್ರಭುದೇವರಂತ ಜಂಗಮಿಲ್ಲ, ಬಸವಣ್ಣವರಂತ ಭಕ್ತಿಲ್ಲ. ನೆನಿರ್ಲಿ, ಉದ್ಧಾರ ಆಗಿರ್ಲಿ, ಪೂಜಾ ಮಾಡ್ಕೊಡ್ರು, ಒಕ್ಕಲ್ತನ ಚಲೋತ್ನಾಗ ಮಾಡ್ರಿ, ಹೊಲಸ್ ಚಟ ಮಾಡಬೇಡ್ರಿ. ನಾ ಗಾಂಜಾ ಸೇರ್ತೀನಿ ಅಂತ ನೀವು ಸೇರಬೇಡ್ರಿ. ಸಿದ್ಧಗ ತಪ್ಪಿಸಿಕೊಳ್ಳೋ ಶಕ್ತಿ ಐತಿ, ನಿಮಗಿಲ್ಲಲಿ ಅಂತ ಹೇಳ್ತೀನಿ ಅಂತ. ನೋಡಿ ಎಷ್ಟು ಅದ್ಭುತ ಮಾತೈತಿ. ನಾ ಸೇದಿನಂತ ನೀವು ಸೇರಬೇಡ್ರಿ, ದೊಡ್ಡವ್ರು ಕುಡಿದಾರಂತ ನೀವು ಕುಡಿಬೇಡ್ರಿ. ಅವರು ನಿಶೆ ಸೆರೆ ಕುಡಿಲಾರ್ದ ನಿಶೆ ಏರಿರ್ಬೇಕ, ಬತ್ತಿ ಸೇದಲಾರದ ಗಾಂಜಾ ಹೊಡೆದಿರ್ಬೇಕ. ಅವ್ರ ಯೋಗನ ಬೇರೆ, ನಿಮ್ಮ ಯೋಗನ ಬೇರೆ. ಅವ್ರು ಮಾಡ್ತಾರಂತ ನೀವು ಮಾಡಬೇಡ್ರಿ. ನೀವು ಮಾಡೋದೇನೈತಿ, ಬಸವಣ್ಣವ್ರು ಹೇಳಿದಂಗೆ ಪೂಜಾ ಮಾಡ್ಕೊಡ್ರಿ, ಸರಿಯಾಗಿ ಕಾಯಕ ಮಾಡ್ರಿ, ದಾಸೋಹ ಮಾಡ್ರಿ, ನಿಮ್ಮ ಮನೆ ಉದ್ಧಾರ ಆಕ್ಕವಲ್ಲಿ ಅಂತ ತಿಳ್ಕೊಂಡು ಹೇಳಿದ್ರಂತ ಸಿದ್ದಪ್ಪನವರು. ಇವತ್ತು ನಾವು ಅಂತ ಪುಣ್ಯಾತ್ಮರನ್ನ ನಾವು ಎಷ್ಟು ನೆನೆಸಿದ್ರು ಕೂಡ ಕಡಿಮೆನೆ. ಇವತ್ತು ಆ ಮಹಾತ್ಮರ ನೆನೆಯುವುದೇ ಘನಭಕ್ತಿ ಪದಂ ಶಿವಾದವ ಅನ್ನೋ ಹಾಗೆ ಇವತ್ತು ಆ ಪುಣ್ಯಾತ್ಮರ ಚರಿತ್ರೆ ದಿವಸಗಳದಂಗೆ ಹೊಸ ಆಯಾಮವನ್ನು ಪಡ್ಕೊಳ್ತದೆ. ಹೇಳಬೇಕಾದದ್ದು ಬಾಳ ಅದೇನ ಹೇಳ್ತಾರಲ್ಲ, ಆದಾವ ನಮ್ಮ ಜ್ವಾಳ ಮುಗುದಿಲ್ಲ ನಮ್ಮ ಹಾಡ ಅಂತ ಹೇಳ್ತಾರೆ ಜನಪದ. ಜ್ವಾಳ ಮುಗಿದು ನಮಗೆ ದಿವಸ ಮುಗಿ ಹಾಕಿ ಬಂದು ಮಹಾತ್ಮರ ಲೀಲಾ ನಮಗೆ ಮುಗಿಯುವಂತ. ಅದಕ್ಕೆ ಅದನ್ನು ಮುಗಿಸ್ತೀನಿ ಅಂತ ಬಂದವರು ಮುಗಿದು ಹೊಕ್ಕಾರ ಹೊರತು ಎಂದೆಂದು ಮುಗಿಲಾರದಂತ ಸಂಪತ್ತು ಗಳಿಸಿಟ್ಟು ಹೋದವರು
ಅವರು ಸಿದ್ದೇಶ್ವರಪ್ಪನವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನನಗೆ ಬಹಳ ಸಂತೋಷ. ಇವತ್ತು ಆ ಮಹಾತ್ಮನ ಕಾರ್ಯಕ್ರಮಕ್ಕೆ ಏನು ಎಲ್ಲರೂ ಹಿಡಿ ಅಲ್ಲ ಪಡಿಪಡಿಯಾಗಿ ಇವತ್ತು ನೀವು ಕಾಣಿಕೆ ಕೊಡಕತ್ತೀರಿ. ಈ ಈ ಈ ಭಕ್ತಿ ನೋಡಿದ್ರೆ ಅಜ್ಜದು ದ್ವಾರ ಬಾಗಲಾಗೋದೇನು ಭಾಳ ದೂರ ಹೋಗೋದಿಲ್ಲ ಅಂತ ನನಗೆ ಅನಿಸ್ತೈತಿ. ಈ ಸೆಳೆತ ನೋಡಿದ್ರೆ, ಈ ಜನರ ಭಕ್ತಿ ನೋಡಿದ್ರೆ ದ್ವಾರ ಬಾಗಿಲ ಅದೇನು ದೌಡ ಮುಗಿಯಂಗಿಲ್ಲ ಅಂತ ನಾವು ಅನ್ಕೊಂಡಿವಿ. ಕರೆ ಅದು ದೌಡ ಮುಗಿದು ದ್ವಾರ ಬಾಗಿಲದ ಮೇಲೆ ಮತ್ತೆ ಸಿದ್ದಪ್ಪಜ್ಜ ಕುಂತು ಎಲ್ಲರನ್ನು ಒಂದು ಕಡೆ ಸಿದ್ದಪ್ಪಜ್ಜ, ಒಂದು ಕಡೆ ಅಲ್ಲಮ ಪ್ರಭು, ಒಂದು ಕಡೆ ಬಸವಣ್ಣ ಕುಂತು ಮತ್ತೆಲ್ಲರೂ ಇವರು ಕೈ ಮಾಡಿ ಒಳಗೆ ಕರಿತಾನೆ. ಅಂಥ ದಿವಸನೂ ಕೂಡ ದೂರಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಯಾರು ಸ್ವಾಮಿಗಳಿಗೆ ಭಾಳ ಚಲೋ ನಮಗೂ ಒಂದು ಟೈಮ್ ಸಿಕ್ಕೈತಿ. ಯಾಕಂದ್ರೆ ಪಾಪ ದಿನ ಒಬ್ಬ ಗುರುಗಳು ಬರ್ತಾರೆ, ಅವರು ಬರಬೇಕು, ನಾವು ಇರಬೇಕು. ಅವ್ರು ಒಂದು ಕಳಸ ಇಟ್ಟಂಗ ನಾವು ಬಂದು ತರ ಕಟ್ಟಿದಂಗೆ ಎರಡು ಇದ್ರನ್ನ ಚಂದ. ಇವತ್ತು ಪೂಜ್ಯರು ವಿಶೇಷವಾಗಿ ಕೊಪ್ಪಳದ ಅಜ್ಜರದಿತ್ತು. ಇವತ್ತು ಅವ್ರು 20ನೇ ತಾರೀಕಿಗೆ ಬರ್ತಾರೆ. ಅದಕ್ಕೆ ನಮ್ಮ ಪ್ರವಚನ ಏನಿತ್ತಲ್ಲ, ಪ್ರವಚನ 18ಕ್ಕೆ ಮಂಗಲಿತ್ತಲ್ಲ, 18ಕ್ಕೆ ಮಂಗಲಿದ್ದು 20ಕ್ಕೆ ಮಂಗಲಾಕೈತೆ. 20ಕ್ಕೆ ಮುಗಿದು 20ಕ್ಕೆ ಮುಗಿಬೇಕಂದ್ರೆ ಮತ್ತೆ 19ಕ್ಕೆ ತೇರು ಇರ್ತೈತಲ್ರಿ. ಅಂದ್ರೆ ಅವತ್ತು ಅಜ್ಜನ ತೇರು ಎಳೆದ ಮೇಲೆ ಸಂಗೀತ ಸೇವೆ ಇರ್ತೈತೆ. ಅಜ್ಜನಿಗೆ ಸ್ವರ ಸಂಗೀತ ಶ್ರದ್ಧಾಂಜಲಿ, ಅಜ್ಜನಿಗೆ ಸ್ವರವನ್ನು ಸಲ್ಲಿಸೋದು ಸಂಗೀತ ಇರ್ತೈತಿ. 9 ಗಂಟೆ ಮಠ, 9-9:30 ಮಠ. ಮುಂದೆ ಊರಾಗ ಅಲ್ಲಿ ಬಯಲಾಟದಾಗ ನಾಟಕ ಅವೆಲ್ಲ ಊರಾಗ ನಡೀತಾವ. ಮತ್ತೆ ಇಲ್ಲಿ ಅಲ್ಲ, ಮತ್ತೆ ಇಲ್ಲೇ ಕುಂತಿಗಿಂತೀವಿ, ಅಲ್ಲಿ ಊರಾಗ ನಡೀತಾವ. ಜಾತ್ರೆ ಅಂದ್ರೆ ಹಂಗಿರ್ಬೇಕು, ಇಲ್ಲಿ ನಡಿಬೇಕು, ಅಲ್ಲಿ ನಡೀತಿರ್ಬೇಕು. ಅದಕ್ಕೋಸ್ಕರವಾಗಿ ಅವತ್ತು ಕಲಾವಿದರು ತತ್ವ ಪದಗಳನ್ನು, ಜನಪದಗಳನ್ನು, ಶರೀಫರ ತತ್ವ, ಕಡ್ಕೋಳದ ಮಡಿವಾಳಪ್ಪನವರ ತತ್ವ, ಮಹಾತ್ಮರ ತತ್ವ ಪದಗಳನ್ನು 1-1.5 ತಾಸು ಒಳ್ಳೆ ಧ್ವನಿ ಐತೆ ಅವ್ರದ್ದು. ಒಳ್ಳೆ ಧ್ವನಿ, ಒಳ್ಳೆ ವಾದ್ಯಗಾರ ಇವರೆಲ್ಲ ದೊಡ್ಡ ದೊಡ್ಡ ಗುರುಗಳು ಸೇವಾ ಮಾಡ್ಯಾರ. ಅವತ್ತು ನೀವು ತೇರು ಎಳೆದು ಕುಂದ್ರವ್ರು ಸ್ವಲ್ಪ ಹೊತ್ತು ಕುಂತ್ರ ಆ ಮಹಾತ್ಮರ ನೆನಪಿನ ಹಾಡುಗಳು ನಿಮ್ಮ ಕಿವಿಗೆ ಬೀಳ್ತಾವ. ಅವತ್ತು ಸಂಗೀತ ಕಾರ್ಯಕ್ರಮ 19ಕ್ಕೆ ಇರ್ತದೆ. 20ಕ್ಕೆ ಏನೈತಲ್ಲ, ಯಥಾ ಪ್ರಕಾರ ಕೊಪ್ಪಳದ ಗವಿಸಿದ್ದೇಶ್ವರರು ಆದಿಚುಂಚನಗಿರಿಯ ಪೂಜ್ಯ ಸ್ವಾಮಿಗಳವರು ದಯಮಾಡಿಸ್ತಾರೆ. ಅವರಿಬ್ಬರ ನೇತೃತ್ವದಲ್ಲಿ ಸಿದ್ದಪ್ಪಜ್ಜನವರ ಪ್ರವಚನದ ಕೊನೆಯ ಮಂಗಲದ ಒಂದು ಅಧ್ಯಾಯ, ಸಾಂಕೇತಿಕವಾಗಿ ಹೇಳ್ತೀವಿ, ಕೊನೆ ಅನ್ನೋದಿಲ್ಲ, ಅದಕ್ಕೆ ಸುಮ್ಮನೆ ಸಾಂಕೇತಿಕವಾಗಿ ಆ ಅಧ್ಯಾಯವನ್ನು ಒಂದು ಹೇಳಬೇಕಾಗತಿ. ಅವತ್ತಿರ್ತತಿ 20ಕ್ಕೆ. ಅದಕ್ಕೆ ಮತ್ತೆ ನನಗೆ ಸಮಯ ಸಿಕ್ಕೈತಿ, ಒಂದು 5 ನಿಮಿಷ ಹೇಳ್ಬಿಡ್ತೀನಿ. 17ನೇ ತಾರೀಕಿಗೆ ನಾವು ಲಿಂಗ ದೀಕ್ಷೆ ಮಾಡ್ಬೇಕಂತ ಮಾಡಿದ್ವಿ. ನಮ್ಮ ನಿಯಮದ ಪ್ರಕಾರ, ನಾವು ಶಾಸ್ತ್ರ ಪ್ರಕಾರ 17ಕ್ಕೆ ಮಾಡೋ ಬದಲಿಗೆ 18ಕ್ಕೆ ಬೆಳಗಿನ ಜಾವ 18ನೇ ತಾರೀಕಿಗೆ ನಾವು 7 ಗಂಟೆ 7:15 ಯಾರಾದರೂ ಮನೆಯಿಂದ ಧಾರಣೆ ಮಾಡ್ಕೊಳಕ್ ಬರೋರು. ಸಣ್ಣ ಹುಡುಗರಿದ್ರ ಲಿಂಗದ ಲಾಗೋಸ್ ಕಟ್ತೀವಿ, ಸಜ್ಜಿಕೆ ಅಂತಾರಲ್ಲ, ಸಜ್ಜೆ ಅಂತಾರಲ್ಲ. ಸಣ್ಣ ಹುಡುಗರಿಗೆ ಗೊತ್ತಾಗೋದಿಲ್ಲ ಪಾಪ, ಅವಕ್ಕ ಕೊಳ್ಳಾಗ ಸಜ್ಜೆ ಅಂತಾರಲ್ಲ, ಲಾಗೋಸ್ ಕಟ್ತೀವಿ. ದೊಡ್ಡವ್ರು ಯಾರು ಇದ್ರ ಅವ್ರು ಲಿಂಗ ಧಾರಣೆ ಮಾಡ್ಕೋಬಹುದು. ನಮ್ಮ ಲಿಂಗಕ್ಕೆ ನೇಮಾನಿತ್ಯ ಏನಪ್ಪಾ ಅಂದ್ರ ದಿನಕ್ಕೆ 1 ಹೊತ್ತು ಜಳಕ ಮಾಡಿದ್ರೆ ಸಾಕು, ಮನ್ಯಾಗ ಒಂದು 10 ನಿಮಿಷ ಪೂಜೆ ಮಾಡ್ಕೊಂಡ್ರೆ ಸಾಕು. ಕಪ್ಪು ಕಳಿ, ಮದ್ಯಪಾನ, ಧೂಮಪಾನ ಇದನ್ನ ಕಟ್ಕೊಂಡವ್ರಲ್ಲ, ಮನುಷ್ಯರಾದವ್ರು ಯಾರೂ ಕೂಡ ಮಾಡಬಾರ್ದು. ಇನ್ನು ಕಟ್ಕೊಂಡವ್ರು ಮೊದಲ ಮಾಡಬಾರ್ದು ಅಂತ ಹೇಳ್ತಾರ. ಅದಕ್ಕೆ ಅದೇನು ಕಷ್ಟ ಇಲ್ಲ. ಮತ್ತು ಅದನ್ನ ಒಂದು ಕಟ್ಕೊಂಡ ಮೇಲೆ ತೆಗಿಬಾರ್ದು. ಒಂದು ಗಂಡ ಕಟ್ಟಿದ ತಾಳೆ ಕೊನೆತನಕ ಹೆಂಗಿರ್ತೈತಿ, ಗುರು ಕೊಟ್ಟ ಲಿಂಗ ಅಂಗದ ಮ್ಯಾಗಿದ್ರೆ ಅದು ಸದಾಕಾಲ ನಮಗೆ ಒಳ್ಳೇದನ್ನ ಮಾಡ್ತೈತೆ ಅಂತ. ಅದಕ್ಕೆ ಏನಂತಾರ, ಇಷ್ಟಲಿಂಗ ಅಂತ ಕರೀತಾರೆ ಬಸವಣ್ಣವ್ರು. ಯಾವ ಲಿಂಗ ಅಂತಾರ? ಇಷ್ಟ. ನಮ್ಮ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತೈತೆ ಅಂತದ್ದು. ಸಿದ್ದಪ್ಪಜ್ಜ ಏನ್ ಹೇಳ್ತಿದ್ದ, ನಾವು ಸಾಧುಗಳು ಸುಡುಗಾಡದಾಗ ಇರ್ತೀವಿ ಅಂತ ನೀವು ಹಂಗಿರಾಕ್ ಬರುದಿಲ್ಲೇ, ನೀವು ಮನೆ ಒಳಗೆ ಇರ್ರಿ, ನೀವು ಸಂಸಾರಿಕರಾಗಿ ಲಿಂಗ ಪೂಜೆ ಮಾಡ್ಕೊಂತ ಇರ್ರಿ, ವಿಭೂತಿ ಹಚ್ಕೊಂತ ಇರ್ರಿ ಅಂತ ಹೇಳಿ ಅಜ್ಜ ಭಕ್ತರಿಗೆ ಬುದ್ಧಿ ಹೇಳ್ತಿದ್ದಂತ. ಮತ್ತೆ ಅಜ್ಜ ಹೇಳ್ಯಾನಂದ ಬಳಿಕ ಅಜ್ಜ ಹೇಳಿದ ಮಾತು ನಾ ಹೇಳಾಕತ್ತೀನಿ ಅಂದ್ರೆ ಇವನ್ ಯಾರು ಹೇಳ್ದಂಗ? ಅಜ್ಜ ಹೇಳ್ದಂಗ ನಾ ಹೇಳ್ದಂಗ, ಅಜ್ಜನ ಮಾತು ನಾ ಹೇಳ್ದಂಗ. ಮತ್ತ ಅಜ್ಜ ಅದಾನಂತ ನೀವೆಲ್ಲ ಬಂದಿರಿ, ಹೌದಾ? ಅಜ್ಜ ಇಲ್ಲಿ ಇದ್ದ ಅಂತ ನೀವು ಬಂದಿರಿ, ಅಜ್ಜನ ಜಾತ್ರೆ ಅಂತ ನೀವು ಬಂದಿರಿ. ಮತ್ತ ಅಜ್ಜನ ಜಾತ್ರೆ ಬೇಕು ನಿಮಗ. ಅಜ್ಜ ಹೇಳಿದ ಮಾತು ನೀವು ಪಾಲಿಸೋದಿಲ್ಲ ಅಂದ್ರೆ ನೀವ್ ಹೆಂಗ ಅಜ್ಜನ ಭಕ್ತರಾಕಿರಿ? ನಮಗ ಉರುಳು ತಂದು ನೋಡು ಸ್ವಾಮಿಗಳು, ಇದ ಆಯ್ಕೊಡೋದಿಲ್ಲ ನಮಗಂತೀರಿ ನೀವು ಭಕ್ತರು? ಇಲ್ಲ, ಹಂಗಿಲ್ಲ. ಸಾಧ್ಯ ಏನು ದೊಡ್ಡದಿಲ್ಲ, ಸಾಧ್ಯ ಇದೆ. ಮೈ ತುಂಬ 10 ತೊಲಿ ಬಂಗಾರ ಹಾಕ್ಕೊಂತೀವಿ, ಅರ್ಧ ಕೆಜಿ ಮೊಬೈಲ್ ಸಿಗಿಸ್ಕೊತೀವಿ, ಪ್ಯಾಂಟಿನ ಅರ್ಧ ಕೆಜಿ ಮೊಬೈಲ್ ಸಿಗಿಸ್ಕೊಂತೀವಿ, ಹೌದಾ? ಜಾಕೆಟ್ ಹಾಕ್ಕೊಂತೀವಿ, ಬೆಲ್ಟ್ ಹಾಕ್ಕೊಂತೀವಿ. ನಮ್ಮನ್ನು ರಕ್ಷಣೆ ಮಾಡುವಂಥ ಗುರು ಕೊಟ್ಟ ಲಿಂಗ ನಮ್ಮ ಎದಿಮ್ಯಾಗ ಒಂದಿಟ್ಟು ಬ್ಯಾಸರ ಆಕತ್ತೆ ಅಂದ್ರೆ ನಮಗೆಂದೂ ಮುಕ್ತಿ ಇಲ್ಲ. ಅದಕ್ಕೆ ನಾವು ಲಿಂಗಧಾರಿಗಳಾಗಬೇಕಾಗಿದೆ. ಅದು ನಮ್ಮ ದಾರಿ ಹಿಡಿಸಾಕೈತೆ ಹೊರತು ದಾರಿ ಬಿಡಿಸಾಕಲ್ಲ. ಎಷ್ಟೋ ಮನ್ಯಾಗ ಮಕ್ಕಳಿಗೆ ನೆನಪಿನ ಶಕ್ತಿ ಇರುವುದಿಲ್ಲ, ಅವಕ್ಕೆ ದೃಷ್ಟಿ ಯೋಗ ಮಾಡಕ್ ಹಚ್ಚ್ರಿ, ನೆನಪಿನ ಶಕ್ತಿ ಹೆಚ್ಚಾಕೈತಿ. ಎಷ್ಟೋ ಮಕ್ಕಳು ವಾಂಡಿರ್ತಾವ, ಅವಕ್ಕೆ ಲಿಂಗ ಪೂಜೆ ಮಾಡಕ್ ಹಚ್ಚ್ರಿ, ನಾಳೆ ತಂದೆ ತಾಯಿ ಜೋಪಾನ ಮಾಡ್ತಾವ, ಅವಕ್ಕೆ ಅರಿವು ಬರ್ತದೆ, ಬುದ್ಧಿ ಬರ್ತದೆ, ಕ್ರಿಯಾ ಬರ್ತದೆ. ನಾವೆಲ್ಲ ಈ ಸ್ಥಿತಿಗೆ ಬರ್ಬೇಕಾದ್ರೆ ಭಾಳ ಸಾಲಿ ಕಲ್ತು ಬಂದವ್ರಲ್ರಿ, ಭಾಳ ಕಲ್ತು ಬಂದವರಲ್ಲ. ನಾವು ಮಾಡಿಕೊಂಡ ಲಿಂಗ ಪೂಜೆನೇ ಇವತ್ತು ಸಾವಿರಾರು ಮಂದಿ ಹಿಡಿದು ಕುಂದಿರ್ತೈತಿ. ಕಾರಣ ಅಂದ್ರೆ ಲಿಂಗ ಪೂಜೆ.
ಇದಕ್ಕೆಲ್ಲ ಕಾರಣ ಅಂದ್ರೆ ಈಗೂ ಹೇಳ್ತೀನಿ ಸಿದ್ದಪ್ಪನ ಸಾಕ್ಷಿಯಾಗಿ ನಾನು ಮಾಡಿಕೊಂಡ ಇಷ್ಟಲಿಂಗ ಪೂಜೆನೇ ಇವತ್ತು ನಮ್ಮನ್ನು ದೊಡ್ಡ ಜಾಗದಾಗ ತಂದು ಕುಂದಿಸಿದ್ದೆ ಹೊರತು ಮತ್ತಿನ್ಯಾ ಹಾಳು ಮೂಳು ವ್ರತ ಅಲ್ಲ, ಯಾರು ರುದ್ರಾಭಿಷೇಕ ಅಲ್ಲ, ಲಿಂಗ ಪೂಜೆನೇ ಅದು ಬಹಳ ಶ್ರೇಷ್ಠವೇ. ಅದರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವ. ನಾವು ಅದನ್ನು ತಿಳ್ಕೊಳ್ಳೋದಕ್ಕೆ ಏನೇನೋ ಮಾಡಾಕತ್ತೀವಿ. ಬೇರಿಗೆ ನೀರು ಹಾಕಿದ್ರೆ ಮರ ಚಿಗಿತೈತಂತ, ನಾವು ಬೇರಿಗೆ ನೀರು ಹಾಕೋದು ಬಿಟ್ಟು ಟೊಂಗಿಗೆ ಎಲೆಗೆ ಹಾಕಕತ್ತೀವಿ, ಅಟೋಟಿಗೆ ಗಿಡನ ಮನೆಗೆ ಹೋಗಿಬಿಡ್ತೈತಿ. ಹಂಗಾಗಬಾರ್ದು. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರ ನೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಹೇಳ್ತಾರ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವನ್ನಿತ್ತಡೆ ಸಕಲಾರ್ಥವನಿವನು ಅಂತ ಹೇಳ್ತಾರ. ಹಂಗೆ ನಾವು ಬೇರಿಗೆ ನೀರು ಹಾಕಿಬಿಡ್ಬೇಕು. ಹಂಗೆ ಒಮ್ಮೆ ನಾವು ನಿಷ್ಠೆಯಿಂದ ಆ ಗುರುವಿಗೆ ಬಾಗಿ ಲಿಂಗವನ್ನು ಧರಿಸಿಕೊಂಡು ಬಿಟ್ವಿ ಅಂದ್ರೆ ಅದನ್ನ ನಾವು ಒಂದೊಂದು ದಿನ ಮಾಡ್ಕೊಳ್ಳಿಲ್ಲ ಅಂದ್ರೂ ಇರ್ತೈತಿ, ಬರೀ ಅದನ್ನ ಅಂಗದ ಮೇಲೆ ಧರಿಸಿದ್ರನ್ನ ಎಷ್ಟೋ ಪುಣ್ಯ ಬರ್ತೈತಿ ಅಂತ ಇಂಥ ಒಂದು ಅದ್ಭುತ ಶಕ್ತಿ ನಮ್ಮಲ್ಲಿ ಐತಿ. ಅದಕ್ಕೆ ತಾವು ಯಾರಾದ್ರೂ ಇದ್ರೆ ಅವತ್ತು ಬರಬಹುದು. ಹ್ಯಾಂಗ ಬರ್ಬೇಕ್ರಿ ಅಂದ್ರೆ ಮನೆಯಿಂದ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನಿದ್ರು ಉಟ್ಕೊಂಡ್ಬರ್ರಿ. ಮಡಿ ಬಟ್ಟೆ ಅಂದ್ರೆ ಒಂದು ಹೊರಗೆ ಒಬ್ಬ ತೋದರ್ಬಿ ತಪ್ಪ ಹಾಕೊಂಡ್ ಬಂದಿದ್ದ, ನೀವೇ ಹೇಳ್ತೀರಲ್ರಿ ಅಂತ. ಮತ್ತೆ ಮಕ್ಕಳಿಗೆ ಕೆರೆ ಮತ್ತೆ ಹಿಂದಗಡೆ ಮುಣಿಗಿ ತಪ್ಪ ಅಂತ ಬಂದಿದ್ದೀರಿ. ಹಂಗಲ್ಲ, ಮಡಿ ಬಟ್ಟೆ ಅಂದ್ರೆ ಶುಭ್ರವಾದ ಬಟ್ಟೆ. ಗಂಡು ಮಕ್ಕಳಿದ್ರೆ ದೋತ್ರ ಅವರು ಲುಂಗಿ ಮತ್ತು ಅಂಗಿ ಅಂತ ಹಾಕೊಂತಾರಲ್ಲ, ಇಲ್ಲಿ ಬಂದ ಮೇಲೆ ನಾವು ಅವ್ರಿಗೆ ವಿಭೂತಿಯನ್ನು ಹಚ್ತೀವಿ. ಸ್ವತಃ ನಾವೇ ಬಂದು ನೀವು ಇದ್ದ ಜಾಗದಾಗ ಕುಂತು ನಿಮ್ಮ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟು ನಿಮಗೆ ವಿಭೂತಿ ಪಟ್ಟವನ್ನು ಕಟ್ಟಿ ನಿಮಗೆ ಮಂತ್ರೋಪದೇಶವನ್ನು ಮಾಡಿ ನಿಮಗೆ ಸ್ವತಃ ನಾವೇ ಪಾದೋದಕ ಕೊಡ್ತೀವಿ. ಇದು ಶ್ರೇಷ್ಠವಾದ ಕಾರ್ಯಕ್ರಮ. ಗುರುಮುಟ್ಟಿ ಗುರುವಾದ ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಆಗ್ತಾವಂತ. ಅದಕ್ಕೆ ಭಿನ್ನ ಆದವರು ಎಷ್ಟೋ ಮಂದಿ ಭಿನ್ನ ಆದವರು ಅದಾರಿ. ಭಿನ್ನ ಆದವರಿಂದ ಹೊಸದಾಗಿ ತಗೊಳ್ರಿ. ಭಿನ್ನ ಆದವ್ರು ಇರ್ತಾರಲ್ಲ ಅವರು ಹೊಸದಾಗಿ ತಗೊಳ್ಳಿ. ಭಿನ್ನ ಆದ ಲಿಂಗ ಇದ್ದವರು ಲಿಂಗ ಚೇಂಜ್ ಮಾಡ್ಕೊಡಿ. ಅವ್ರಿಗೆ ಹೊಸ ಲಿಂಗ ಕೊಡ್ತೀವಿ, ಅವನು ಶುದ್ಧ ಮಾಡಿ ಪಾದೋದಕ ಹಾಕಿ ಅದಕ್ಕೆ ವಿಭೂತಿ ಸಂಬಂಧ ಮಾಡಿ ಕೊಡ್ತೀವಿ ಅವರು. ಇನ್ನು ಲಿಂಗವನ್ನು ನಾವು ಎಲ್ಲರಿಗೂ ಕಡ್ಡಾಯವಾಗಿ ಚೀಲದಲ್ಲಿ ಕೊಡ್ತೀವಿ. ನಾವು ಕೂಡ ಚೀಲದಲ್ಲಿ ಹಾಕ್ಕೊಂಡಿವಿ. ಮತ್ತು ಗುಂಡಗಳಿಗಿದ್ದವ್ರು ಹಾಕ್ಕೋಬಹುದು, ಬ್ಯಾಡ ಅಂತ ಅನ್ನಂಗಿಲ್ಲ. ಗುಂಡಗಳಿಗಿದ್ದವ್ರು ಲಿಂಗದ ಕಾಯಿ ಹಾಕ್ಕೋಬಹುದು. ಇಲ್ಲ ಅನ್ನೋರು ಒಂದು ಅರಿಬ್ಯಾಗ ಕಟ್ಕೋಬಹುದು, ಒಂದು ಲಿಂಗದ ಚೀಲಗಳಂತೇಳಿ ನಾವು ಅವನು ಮಾಡಿಸಿರ್ತೀವಿ. ಅದ್ರಾಗ ಮನ್ಯಾಗ ಒಂದು 3-4 ಇಟ್ಕೋಬೇಕು. ಹೆಂಗೆ ನೀವು ಒಂದ ಅರಿವಿ ಇಟ್ಕೊಂಡಿರ್ತೀರಿ, ಒಂದು 50 ತುಂಬಿರ್ತಾವ, ಟ್ರೆಜುರಿ 50 ತುಂಬಿರ್ತಾವ. ಹಂಗೆ ಒಂದು 4-5 ಚೀಲ ಹೊರಗೆ ಇಟ್ಕೋಬೇಕು. ಹಸೆದ್ರಾಗ ಇಟ್ಕೋಬಾರ್ದು. ಒಂದು ಜಳಕ ಮಾಡಿದಾಗ ಹ್ಯಾಂಗೆ ಹೊಸ ಬಟ್ಟೆ ಹಾಕೊಂತೀರಿ ಅದನ್ನ ಹಸೆ ತೆಗೆದು ಆ ಒಣಗಿದ ಬಟ್ಟೆ ಒಳಗೆ ಒಣಗಿದ ಚೀಲದಾಗ ಲಿಂಗ ಹಾಕ್ಕೋಬೇಕು. ನೀವು ಕೂಡ ಹೇಳ್ತೀವಿ ಪೂಜೆ ಮಾಡೋದು ಹೆಂಗೆ ಅನ್ನೋದು ಅವ್ರು ತೋರಿಸ್ಕೊಡ್ತೀವಿ. ಬರೇ ನೆಲದ ಮೇಲೆ ಕುಂದ್ರಬಾರ್ದು. ಒಂದು ಬುಡಕ್ಕೆ ಚಾಪೆ ಹಾಕೊಂಡು ಕುಂದಿರ್ಬೇಕು, ಇಲ್ಲ ಮಣಿ ಹಾಕೊಂಡು ಕುಂದಿರ್ಬೇಕು, ಇಲ್ಲ ಬುಡಕ್ಕೊಂದು ಏನಾರ ಆಸನ ಹಾಕೊಂಡು ಕುಂದಿರ್ಬೇಕು. ಬರೇ ನೆಲದ ಮೇಲೆ ಕುಂತ್ರ ಭೂಮಿ ಅರ್ಥಿಂಗ್ ಇರ್ತದೆ, ಗುರುತ್ವಾಕರ್ಷಣೆ ಸಿಗ್ತದೆ. ಮತ್ತು ಯಾವ ದಿಕ್ಕಿನಾಗ ಕುಂತು ಪೂಜೆ ಮಾಡೋಕೆ ಹೋಗ್ಬೇಕಂದ್ರೆ ನೀನು ಎತ್ತಾಗಿ ಕುಂದಿರ್ಬೇಕು ಅನ್ಸಕ್ಕೆ ಅದು ತಕ್ಕೊಂತ ಮಾಡಿ, ಏನು ಸಂಶಯ. ನಿಮ್ಮ ಮನ್ಯಾಗ ಎಲ್ಲಿ ಮತ್ತು ನಮ್ಮ ಮನ್ಯಾಗ ಪೂಜಾಕ್ ಮಾಡಿಲ್ರಿ ಅಂದ್ರೆ ಪಡಸಾಗ ಕುಂತು ಮಾಡ್ಕೊ ಹೋಗೋದಕ್ಕೆ ಏನು ದೋಷ ಇಲ್ಲ, ಭಾಳ ಸರಳ ಐತಿ. ಮತ್ತು ಹಾಲು ತುಪ್ಪ ಬೇಕಂಡ್ರಿ ಅಂದ್ರೆ ನಮ್ಮ ಲಿಂಗಕ್ಕೆ ಹಾಲು ತುಪ್ಪ ಬಳಸಂಗಿಲ್ಲ. ಶುದ್ಧವಾದ ಒಂದು ತಂಬಿಗೆ ಅಥವಾ ಒಂದು ಗ್ಲಾಸ್ ನೀರಿದ್ರೆ ಸಾಕು, ಒಂದು ವಿಭೂತಿ ಇದ್ರೆ ಸಾಕು, 2 ಹೂವು ಇದ್ರೆ ಸಾಕು, 2 ಉದುರು ಕಟ್ಟಿದ್ರೆ ಸಾಕು, ಒಂದಿಟ್ಟು ಸಾಕ್ರೆ ಇದ್ರೆ ಸಾಕು, ಒಂದಿಟ್ಟು ತಾಟ್ ಇದ್ರೆ ಸಾಕು, ಲಿಂಗ ಒರೆಸ್ಕೊಳಕ್ 1-2 ಮಡಿ ವಸ್ತ್ರ ಇದ್ರೆ ಸಾಕು. ಇದ್ರಾಗ ಒಂದೊಂದು ಕಡಿಮೆ ಇದ್ರು ಹೂವು ಇರ್ಲಿಕ್ಕಂದ್ರೂ ನಡಿತೈತಿ, ಒಮ್ಮೊಮ್ಮೆ ಕಣ್ಣ ಹೂವು ಅಂತ ಕೇಳಿಸಿದ್ರು ನಡಿತೈತಿ. ಸರಳ ಐತಿ. ವಾಜ್ಯ ಅಂದ್ರಿ ವಾಜ್ಯ ಆಕತಿ, ಸರಳ ಅಂದ್ರಿ ಸರಳ ಆಕತಿ. ಅದಕ್ಕೆ ನೀವು ಹೆಂಗೆ ತಿಳ್ಕೊಂತೀರಿ ಹಂಗೈತಿ. ಅದನ್ನು ಸರಳವಾಗಿ ನೋಡ್ರಿ. ಎಷ್ಟೋ ಮಂದಿ ತಾಯಂದ್ರಿ ಇವತ್ತಿಗೆ ನನಗೆ ಬಂದು ಬೆಟ್ಟಾಕ ನಾವು ಇವತ್ತಿಗೆ ಇಟ್ಕೊಂಡಿವ್ರಿ ಅಂತಾರ ಅಂತಾರೆ. ನಾವು ಉಳ್ಕಾಲೊಳಗೆ ಯಾವ ಇಲ್ಲ ಕೂಡ ಎಲ್ಲ ಪಠ ಬೈಲ ಅಂತ ಮಾಡಿದ್ವಿ. ಹಂಗೇನಿಲ್ಲ. ಇನ್ನೂ 25% ಜನ ಹಳೆ ಮಂದಿ ಅದನ್ನು ಉಳಿಸ್ಕೊಂಡು ಬಂದಾರೆ. ವಿಭೂತಿಯನ್ನು ಲಿಂಗವನ್ನು ಉಳಿಸ್ಕೊಂಡು ಬಂದಾರೆ. ಯಾಕಂದ್ರೆ ಸಿದ್ದಪ್ಪಸನಂತವ್ರ ಸಂಸ್ಕಾರ ಈ ಊರಿಗೆರೆ. ಅದಕ್ಕೆ ನಿಮ್ಮ ಪ್ರಶ್ನೆಗಳಿಗೆ, ಯಾಕಂದ್ರೆ ದಿನ ಒಬ್ಬ ಗುರುಗಳು ಬರ್ತಾರೆ, ಮುಂದೆ ನಮ್ಮ ರಾಜಣ್ಣವರು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳೋರು ಇರ್ತಾರೆ. ಯಾಕಂದ್ರೆ ನನ್ನ ಸಂಕಟ ನನಗೆ, ಅವ್ರ ಚಿಂತೆ ಅವರಿಗೆ. ಯಾಕಂದ್ರೆ ಪಾಪ ಇದನ್ನೆಲ್ಲ ಹೊತ್ತಾ ಇರ್ತಾರೋ, ಇದನ್ನೆಲ್ಲ ಹೇಳೋದು ಯಾರು ಒಬ್ಬರನ್ನು ಬಿಡುವಂಗಿಲ್ಲ. ಎಲ್ಲರನ್ನೂ ನೆನಪು ಮಾಡ್ಕೋಬೇಕು, ಎಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು, ಎಲ್ಲರನ್ನೂ ಕರಿಬೇಕು. ಯಾಕಂದ್ರೆ ಪಡಿ ಕೊಟ್ಟವರು ನಮ್ಮವರ, ಹಿಡಿ ಕೊಟ್ಟವರು ನಮ್ಮವರ. ಎಲ್ಲರನ್ನೂ ನಾವು ಗೌರವಿಸುವುದು ಕಮಿಟಿಯವರ ಕರ್ತವ್ಯ. ಹೀಗಾಗಿ ಅವ್ರ ಜವಾಬ್ದಾರಿ ಭಾಳ ಇರ್ತದೆ. ಅವರು ಪ್ರತಿನಿತ್ಯ ಬಂದು 4-6 ವಿಚಾರಗಳನ್ನು ಹಂಚ್ಕೋಬೇಕು. ನಾಳೆ ಬೆಳಗ್ಗೆ ಹರಿದ್ರೆ ಅರ್ಜುನ ಮೆರವಣಿಗೆ ಐತಿ ಸಿದ್ದಾರೂಢ ಮಠದಿಂದ. ಎಷ್ಟೊತ್ತಿಗೆ ಚಾಲು ಆಕೈತ್ರಿ? 9 ಗಂಟೆ. ಅಲ್ಲಿಂದ ಬರ್ತೈತಿ 9 ಗಂಟೆಗೆ ಅರ್ಜುನ ಮಠ. 9 ಅಂದ್ರೆ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗಬಹುದು. ಅಲ್ಲಿಂದ ಅರ್ಜುನ ಮಠದಿಂದ ಮೆರವಣಿಗೆ ಅದು ಹಾದು ಉಳ್ಕಲ್ ಕತ್ರಿಗೆ ಬರ್ತದೆ, ಕ್ರಾಸಿಗೆ ಬರ್ತದೆ. ಕ್ರಾಸಿಗೆ ನೀವೆಲ್ಲ ಕುಂಭದಾರಿಗಳಿಗೆ ಇರ್ತಿರಲ್ಲ, ನೀವೆಲ್ಲ ಸಾಲಾಗ ನಿಂತಿರ್ಬೇಕು. ಮತ್ತು ಕೊಂಬ ಇಲ್ಲದವರು ಹಂಗೆ ಬರ್ಬೋದು. ಪ್ರಾರ್ಥನೆ ಮಾಡ್ಕೊಂತ ಶ್ರೀ ಗುರು ಬಸವಲಿಂಗಾಯ ನಮಃ, ಶಿವನೇ ಬಸವ, ಶ್ರೀ ಸಿದ್ದೇಶ ಅನ್ಕೊಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲೆಲ್ಲಿ ಅವ್ರು ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ ಆಯಾ ಜಾಗದಾಗ ಹಾದು ಬರ್ಬೋದು. ಅಲ್ಲಿ ಹೋಗೋರು ಅಲ್ಲಿನೂ ಹೋಗ್ರಿ, ಎಲ್ಲೇ ಸಿದ್ದಾರೂಢ ಮಠಕ್ಕೆ. ಇಲ್ಲ ನಾವು ಇಲ್ಲೇ ನಿಂದಿರ್ತೀವ್ರಿ ಅಂದ್ರೆ ಇಲ್ಲೇ ನಿಂದ್ರವ್ರು ಇಲ್ಲಿನೂ ನಿಂದಿರ್ರಿ. ಒಟ್ಟು ನಿಮಗೆ ಹೆಂಗೆ ಅನುಕೂಲ ಆಕೈತಿ ನಿಂದ್ರಿ. ಆದ್ರೆ ದಯಮಾಡಿ ಮನೆಯಾಗಿರ್ಬೇಡ್ರಿ. ಎಲ್ಲರೂ ಇಲ್ಲಾರ ಬರ್ರಿ, ಅಲ್ಲಾರ ಬರ್ರಿ, ಒಟ್ಟು ಒಂದು ಕಡೆ ಬರ್ರಿ.
ನಿಮ್ಮ ಓಣಿಗಳನ್ನು ಶೃಂಗಾರ ಮಾಡ್ಕೊಡ್ರಿ. ನಿಮ್ಮ ಓಣಿಗಳಲ್ಲಿ ತಳಿರು ತೋರಣಗಳನ್ನು ಕಟ್ಕೊಡ್ರಿ. ಅಜ್ಜನ ಮೂರ್ತಿ ಹಳೆ ಮಠದಂತೆ ಕಾದು ಮನೆಗೆ ಹೊಸ ಮಠಕ್ಕೆ ಬಂದು ಅದು ಮತ್ತೆ 16ನೇ ತಾರೀಕಿಗೆ ಪ್ರತಿಷ್ಠಾಪನೆ ಆಗ್ತದೆ. ಅದು ಮತ್ತೆ ಪ್ರತಿಷ್ಠಾಪನೆ ಆಗ್ತದೆ. ಮುಂದೆ 19ಕ್ಕೆ ತೇರು ಇರ್ತದೆ, 20ಕ್ಕೆ ಮಂಗಲ ಇರ್ತದೆ. ಇನ್ನು ಮುಂದೆ ಅವಸರ ಭಾಳ ಆಕತಿ, ಗದ್ದು ಭಾಳ ಆಕತಿ. ಅದಕ್ಕೆ ಸಮಯ ಇಲ್ಲ. ಅದಕ್ಕೆ ದಯಮಾಡಿ ಯಾರಾದರೂ ಧಾರಣೆ ಮಾಡೋರಿದ್ರೆ ನೀವು ಒಮ್ಮೆಗೆ ಅವತ್ತು ಹುಡಿ ಅಂತ ಬರಬೇಡ್ರಿ. ಕೆಲವರು ರಾತ್ರಿ ಮಕ್ಕೊಂಡ್ರಂತ ಕೆಲವರಾಗಿ ಹೇಳ್ತಿರ್ತಾರೆ, ಇಂಥ ಟೈಮ್ನಾಗ ಇಷ್ಟೆಲ್ಲ ಹೇಳಿದ್ರು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮಗೆ ಏನೋ ತಪ್ಪಾಕತಿ ಅಂತೇಳಿ ದೊಡ್ಡನ ಏನು ಜಳಕ ಮಾಡಿ ಬಂದ್ಬಿಟ್ರಂತ. ಹಂಗಾದ್ರೂ ಹಂಗೂ ಬರ್ರಿ, ಅದಕ್ಕೂ ಸಹಿ ಐತೆ. ಹೆಂಗಾರ ಬರ್ರಿ, ಒಟ್ಟ 18ಕ್ಕೆ ಬೆಳಗು ಮುಂಜಾನೆ 7:15 ಬರ್ರಿ. ಮತ್ತೆ ಇನ್ನೊಂದು ಹಂಗಾರೆ ಈ ಮೊದಲಲ್ಲಿ ಇಲ್ಲಿ ಇದ್ದವ್ರು ಏನು ಮಾಡ್ಬೇಕ್ರಿ ಅಂದ್ರೆ ಪೂಜಾ ನೋಡ್ತೀವ್ರಿ ಅಂದ್ರೆ ಬರ್ರಿ. ಅವ್ರಿಗೇನು ಬೇಡ, ನಮಗೆ ಪೂಜಾ ನೋಡ್ತೀವಿ ಅನ್ನೋರಿದ್ರೆ ನಾವು ಲಿಂಗ ಪೂಜಾ ನೋಡ್ತೀವ್ರಿ, ಅದನ್ನು ಕಣ್ಣಿಲೆ ನಾವು ನೋಡ್ತೀವಿ, ನಾವು ಹೆಂಗೆ ಮಾಡ್ಕೋಬೇಕು ಅನ್ನೋದು ನೋಡ್ತೀವಿ ಅನ್ನೋರು ಅವರು ಬರ್ರಿ. ಅವ್ರಿಗೂ ಅವತ್ತು ಪಾದೋದಕ ಪ್ರಸಾದವನ್ನು ಖಂಡಿತವಾಗಿ ಕೊಡ್ತೇವೆ. ಅವ್ರಿಗೂ ಕೂಡ ಪಾದೋದಕ ಪ್ರಸಾದ ಸಿಗ್ತೈತಿ. ನೋಡಕ್ಕೆ ಬರೋರು ಬರ್ಬೋದು. ಬಹಳ ಚಂದ ಇರ್ತದೆ, ಸುಂದರವಾದ ಕಾರ್ಯಕ್ರಮ. ಮನುಷ್ಯನನ್ನ ನಿಜವಾಗಿ ದೇವರನ್ನೇ ಮಾಡುವಂಥ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ದೀಕ್ಷೆ ಅನ್ನುವಂಥದ್ದು ಕೂಡ ನಾನು ಭಾಳ ಒತ್ತು ಕೊಟ್ಟು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನಿಮ್ಗೆ ಏನಾರ ಇದ್ರ ಬಗ್ಗೆ ಸಂಶಯ, ಕೆಲವು ಪ್ರಶ್ನೆಗಳಿತ್ತು. ಕೆಲವು ಮಂದಿ ಈಗ ನಾವು ಅಲ್ಲಿ ತೊಗೊಂಬಂದಿವ್ರಿ, ಇಲ್ಲಿ ತೊಗೊಂಬಂದಿವ್ರಿ ಅಂತಾರ. ಸತ್ಯಾಗಿನ ಲಿಂಗ ಕಟ್ಟಿ ಸತ್ಯಾನಾಶಕ್ಕೆ ಬೇಕಿರಿ ಅಂತ ಕಡ್ಕೊಳ್ಳೋ ಮಡಿವಾಳ ಪ್ರೇರಣ. ಅದನ್ನು ಗುರುಮುಖದಿಂದ ತಗೋಬೇಕಂತ. ಸರ್ಟಿಫಿಕೇಟ್ ಯೂನಿವರ್ಸಿಟಿ ಅವರು ಸಹಿ ಮಾಡಿ ಕೊಟ್ಟರೆ ಇರ್ತೈತೆ ಹೊರತು ಅದನ್ನ ಬೇರೆದವ್ರು ಕೊಟ್ಟರೆ ಅದು ಫೋಟೋ ಹಾಕತಿ. ಅದು ಗುರುವಿನ ಸಮ್ಮುಖದಲ್ಲೇ ಬರ್ಬೇಕಂತ. ಗುರು ಲಿಂಗ ಜಂಗಮ ಏಕವಾಗಿ ಅಂಗೈಗೆ ಬಂದಾಗನ ಅದು ಸಿದ್ಧ ಆಕತಿ ಅಂತ ಹೊರತು ಸುಮ್ಮನೆ ಜಾತ್ರೆಯಾಗಿ ಇಟ್ಟಿದ್ರು ತಗೊಂಡೆ ಅದನ್ನ ಕಟ್ಕೊಂಡೆ ಅಂದ್ರೆ ಅದು ಸಿದ್ಧ ಆಗೋದಿಲ್ಲ. ಗುರುಮುಟ್ಟಿ ಬರ್ಬೇಕಂತ, ಅದು ಜಂಗಮ ಮುಟ್ಟಿ ಬರ್ಬೇಕಂತ. ಅದಕ್ಕೆ ಹಂಗ್ಯಾರ ಇದ್ರೆ ಬಂದು ಅಲ್ಲಿ ಧಾರಣೆಯನ್ನು ಮಾಡಿಕೋಬಹುದು ಅಂತ ಹೇಳ್ತಾ, ಮತ್ತೆ ಊರು ಕೇರಿಗಳಿಗೆ ಹೋದಾಗ ಒಮ್ಮೊಮ್ಮೆ ನಮಗೆ ಸ್ನಾನ ಆಗಲಿಲ್ಲ ಅಂದ್ರೆ ವಿಭೂತಿಯನ್ನು ಹಚ್ಚಿಕೊಂಡು ಮಾಡ್ಕೋಬಹುದು, ಕೈಕಾಲು ಮುಖ ತಕೊಂಡು. ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಒಟ್ಟಾಗಿ ಸರಳ 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 ಐತಿ. ಆದ್ರೆ ನೀವು ವಾಚ್ ಅಂತ ತಿಳ್ಕೊಂಡ್ರೆ ವಾಚ್ ಆಕತಿ, ನಿಮ್ಮ ಮೇಲೆ ಬಿಟ್ಟದ್ದು. ಅದಕ್ಕೆ ಇದ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳೋದಿಲ್ಲ. ಎಷ್ಟು ಜನ ಆಗಿರೋ ಗೊತ್ತಿಲ್ಲ, ನನಗೆ ಬಿಡಲಾರದ ಕರ್ಮ. ಯಾಕಂದ್ರೆ ಸಾವಿರಾರು ಮಂದಿಗೆ ನಮ್ಮ ಭಾಗದಲ್ಲಿ ನಾವು ಮಾಡೀವಿ. ಸಾವಿರಾರು ಮನೆತನಗಳು ಉದ್ಧಾರ ಆಗ್ಯಾವ, ಎಷ್ಟೋ ಮಕ್ಕಳು ದಾರಿ ಹಿಡಿದಾವ, ಎಷ್ಟೋ ಕುಟುಂಬಗಳು ಯೋಗ್ಯ ಆಗ್ಯಾವ. ಲಿಂಗ ಪೂಜೆಯಿಂದ ಸಂಸ್ಕಾರ ಬೆಳೆದದೆ, ಒಳ್ಳೆ ಆಚಾರ ವಿಚಾರ ಬೆಳೆದಾವ. ಉಣಕಲ್ ಒಳಗೂ ಉಳಿಲಿ ಅಂದ್ರೆ ನೀವೆಲ್ಲ ಅಲ್ಲಿ ಬರಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬೇದಿಲ್ಲ, ಸಣ್ಣವರು ದೊಡ್ಡವರು, ಹೆಣ್ಣು ಗಂಡು, ಜಾತಿ ಮತ ಪಂಥದ ಬೇದಿಲ್ಲ. ಯಾರ ಮುಖ ನೋಡ್ಬೇಕನ್ನೋರು ಕನ್ನಡಿ ಹಿಡ್ಕೊಡ್ರಿ, ಕಾಕ್ ಹೋಗ್ಬೇಕನ್ನೋರು ದೀಪ ಹಚ್ಚ್ರಿ, ಅಂತರಂಗದ ಅರಿವಿನ ಜ್ಯೋತಿ ಕಾಣಬೇಕನ್ನೋರು ಲಿಂಗ ಕಟ್ಕೊಡ್ರಿ. ಲಿಂಗ ಲಿಂಗಾಯತರ ಸೊತ್ತಲ್ಲ, ಅದು ಪ್ರತಿಯೊಬ್ಬರ ಸೊತ್ತು, ದೇವರನ್ನ ಕಾಣುವವರ ಸೊತ್ತು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾರ ಪ್ರಶ್ನೆ ಇದ್ರೆ ಚೀಟಿ ಕೊಟ್ಟಾರನ್ರಿ ಟೀಚರ್? ಯಾರು ಚೀಟಿ ಕೊಟ್ಟಿದ್ರು ಕೊಡ್ರಿ. ಏನಾರ ಅದೇನಿಲ್ಲ ಹೇಳಿ ಅಂತ ಹೇಳಿ. ಮತ್ತೇನು ಕೆಲವರು ಯಾರಾದರೂ ನೀವು ತೆಗಿಬೇಡ ಅಂತೀರಿ, ನಾವು ದವಾಖಾನೆಗೆ ಒಮ್ಮೊಮ್ಮೆ ಟ್ರೀಟ್ಮೆಂಟ್ಗೆ ಆಪರೇಷನ್ ಹೀಗೆಲ್ಲ ಹೋಗ್ಬೇಕು. ನಿಷ್ಠೆಯಿಂದ ಭಕ್ತಿಯಿಂದ ಲಿಂಗ ಪೂಜೆಯನ್ನು ಭಕ್ತಿಯಿಂದ ಮಾಡ್ಕೊಂತ ಹೋದ್ರೆ ಅಂದ್ರೆ ಅಂಥ ಸಂದರ್ಭನೂ ಬರೋದಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಹಂಗೆ ಏನೋ ಖಚಿತಾಗಿ ಪ್ರಾರಬ್ಧ ಕರ್ಮ ಅದು ಬಂದ್ರೂ ಗರ್ಭಿಣಿಯರಿಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರ ಮೈ ಮೇಲಿಂದೆಲ್ಲ ತೆಗಿಬೇಕಾಗತ್ತೆ. ಅಂಥ ಟೈಮ್ನೊಳಗೆ ಅದನ್ನ ಒಂದು ಕಡೆ ಇಟ್ಟು ಜಗಲಿಯ ಮೇಲೆ ಇಟ್ಟು ಹೋಗಬೇಕು. ಮತ್ತೆ ಬಂದು ಅದನ್ನು ಸ್ನಾನ ಮಾಡಿ, ನೀವು ಮುಗಿಸೋ ಬರ್ತಿರಲ್ಲ, ಮತ್ತೆ ಬಂದು ಅದನ್ನು ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡು ಅದನ್ನು ಕೊರಳಾಗ ಹಾಕೋಬೇಕು. ಅವರಿಗೆ ಮಾತ್ರ ಅವಕಾಶ. ಯಾರಿಗೆ ದವಾಖಾನೆಗಳಲ್ಲಿ ಆಪರೇಷನ್ ಥಿಯೇಟರ್ನೊಳಗೆ ಇರ್ತಾರಲ್ಲ ಆ ಟೈಮ್ನಾಗ ಅಷ್ಟ ಅದನ್ನ, ಯಾಕಂದ್ರೆ ಅವ್ರು ತೆಗಿಯಬೇಕಂತ ಹೇಳ್ತಾರೆ. ಆ ಟೈಮ್ನಾಗ ಅವ್ರ ಕೆಲಸ ಅವ್ರು ಮಾಡೋ ಅಂಥ ಟೈಮ್ನಾಗ ಅಷ್ಟೇ ಪುಣ್ಯಕ್ಕೆ ಅಂಥ ಸಂದರ್ಭ ಯಾರಿಗೂ ಬರ್ದಂಗೆ ಸ್ವಾಮಿ ಎಲ್ಲರನ್ನ ಕಾಯಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಹೇಳ್ತಾ, ನೀವು ಹೆಂಗೆ ಅದಕ್ಕೆ ಭಕ್ತಿಯಿಂದ ನಡ್ಕೊಂತೀರಿ. ಹಾಡಿದೊಡೆ ಎನ್ ಒಡೆಯನ ಹಾಡುವೆ, ಬೇಡಿದೊಡೆ ಎನ್ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಟ್ಟಿ ಬೇಡುವೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ಒಡೆಯ ಯಾರಂದ್ರೆ ಜಗವ ಸೃಷ್ಟಿಸಿದ ಪರಮಾತ್ಮ, ಅವ ಲಿಂಗ ರೂಪದಲ್ಲಿ ಬಂದದಾನಂತ. ಅವನನ್ನು ಹುಡುಕೊಂತ ಹೋಗ್ಬೇಡ್ರಿ. ಅವ ನಿಮ್ಮ ಎದೆಯಾಗ, ನಿಮ್ಮ ಅಂಗೈ ಒಳಗೆ, ನಿಮ್ಮ ಕಣ್ಣೊಳಗದಾನ. ಅವನು ಇಲ್ಲಿ ನೋಡ್ರಿ, ಅವ ನಿಮ್ಮನ್ನು ನೋಡ್ತಾನೆ ಅನ್ನುವಂಥ ಸರಳ ಸೂತ್ರವನ್ನ, ದೇವರನ್ನ ನೀವು ಎದೆ ಮ್ಯಾಗ ಹಾಕೊಂಡು ಹೋಗೋ ಸರಳ ಸೂತ್ರವನ್ನ ಶರಣರು ನಮಗೆ ಕೊಟ್ಟಾರ. ಇದ್ರ ಬಗ್ಗೆ ಅನ್ಯತ ಬೇಡ, ಭಾಳ ಅಪವಾದ ಬೇಡ, ಭಾಳ ಸಂಶಯ ಬೇಡ. ನಾವು ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಡ್ರಿ, ನಮ್ಮನ್ನು ನಂಬ್ರಿ, ನಂಬಿಕೆ ಒಳಗೆ ನಡೀರಿ, ನಿಮಗೆ ಖಂಡಿತವಾಗಿ ಚಲೋ ಆಗ್ತದೆ ಅನ್ನುವಂಥ ಸಿದ್ದೇಶ್ವರರ ಆಶೀರ್ವಾದದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 18ನೇ ತಾರೀಕು 17 ಇತ್ತು, ಅದನ್ನ 18ಕ್ಕೆ ಬೆಳಗು ಮುಂಜಾನೆ ಮಾಡ್ತೀವಿ. ನೀವು ಮನೆಯಿಂದ ಬರ್ಬೇಕಾದ್ರೆ ಏನು ತರಬೇಕು? ಹೂಪತ್ರಿ ಇದ್ರೆ ತಗೊಂಡು ಬರ್ರಿ. ನಿಮ್ಮ ಅಕ್ಕಪಕ್ಕ ಮತ್ತು ಮಂದಿ ಕಂಪೌಂಡಲ್ಲಿ ಹೊರಗೆ ಬೇಯಿಸ್ಕೊಂಡ್ರಿ. ಯಾಕಂದ್ರೆ ನಮ್ಮ ಹುಬ್ಬಳ್ಳಿಗೆ ಬಂದ್ಮೇಲೆ ಅದರ ಪರಿಸ್ಥಿತಿ ಆಗೈತಿ. ಪಾಪರು ದಿನ ಸ್ನಾನ ಮಾಡಿ ಮಂದಿ ಕಂಪೌಂಡಿಗೆ ಹೊರ ಕೊಡಕ್ಕೆ ಹೋಗ್ತಾರ.
ನಮಗೆ. ಯಾಕಂದ್ರೆ ಅವ್ರು ಪುಟ್ಟರಾಜ ಗವಾಯಿಗಳು ಸೇವಾ ಮಾಡಿದವರು, ಅವ್ರ ಗುರುಗಳು ಪುಟ್ಟ ಎದ್ದವ್ರು ಒಂದು ಸ್ನಾನ ಮಾಡಿ ಕುಂತ್ರು 1ನೇ ಪೂಜೆ 8 ತಾಸು ಆಗ್ತಿತ್ತು, 2ನೇ ಪೂಜೆ ಮಾತ್ರ ರಾತ್ರಿ 6 ತಾಸು. ಅವ್ರಂಗ ಪುಟ್ಟರಾಜ ಗವಾಯಿಗಳನ್ನ ನೀನು ಪೂಜೆ ಮಾಡ್ಕೊಳ್ಳೋರು ಈ ಭೂಮಿ ಮೇಲೆ ಹುಟ್ಟೋದ ಕಷ್ಟ, ಅದು ಅವರಿಗೆ ಸಾಧ್ಯ. ನಾವು ಅದು ಅಂಥವ್ರ ಸೇವಾ ಅವ್ರು ಮಾಡಿದವರು. ಈಗ ನಮ್ಮ ಪುಣ್ಯ ಅಂದ್ರೆ ಈಗ ನಮ್ಮ ಸೇವಾ ಮಾಡಕ್ಕೆ ಅವ್ರನ್ನ ಹಚ್ಚಿರ್ತೀವಿ. ನಮ್ಮ ಪೂಜಾ ಸಾಮಾನ ಮತ್ತು ನಮಗೆಲ್ಲ ಹೂವು ಪತ್ರಿ ಅದನ್ನೆಲ್ಲ ತರೋರು ಇವರೇ ಸಣ್ಣ ಏನಾರು ಮಾಡ್ತಿರ್ತಾರೆ. ಅಂದ್ರೆ ಅವರು ಹಿರೇಮಠದ ಸ್ವಾಮಿಗಳೇ ಇದ್ದಾರೆ. ಹೀಗಾಗಿ ಅವ್ರಿಗೆ ಭಾಳ ಗೌರವ, ನಮ್ಮ ಮೇಲೆ ಭಕ್ತಿ ಶ್ರದ್ಧೆ. ನಮ್ಮ ಕಲಾವಿದರು ಮಡಿ ಬಟ್ಟೆಗಳನ್ನು ಮಡಿ ಮಾಡ್ತಾರೆ. ನೋಡ್ರಿ, ಇಲ್ಲಿ ಬಂದವರು ಬರೀ ಸಂಗೀತ ಆಟ ಮಾಡೋದಲ್ಲ, ಗುರು ಸೇವೆಯನ್ನು ಕೂಡ ಮಾಡ್ತಾರೆ. ಕಾರಣ ಅದು ಗುರುವಿನ ಆಶ್ರಮದ ಪುಣ್ಯ. ಹೀಗಾಗಿ ಅವರಿಗೆ ಎಲ್ಲ ರೀತಿಯ ಸುಖ ಸಂತೋಷವನ್ನು ಕೊಡ್ತಾನೆ. ಅದಕ್ಕೆ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತನಾದನಿ. ಬರೀ ಕುಂತಿ ಅದು ಉಂಡು ಹೋದ್ರೆ ಅದಕ್ಕೆ ಒಂದು ಕೈ ಒರೆಸ್ಕೊಂಡು ಒಂದಿಟ್ಟು ತನು ಸವಿಬೇಕಂತ, ಒಂದಿಟ್ಟು ಮನ ಸವಿಬೇಕಂತ, ಒಂದಿಟ್ಟು ಭಾವ ಸವಿಬೇಕಂತ. ಹಿಂಗೆ ನಮ್ಮ ಕಡೆಯಿಂದ ಏನಾಗೈತೆ ಅದನ್ನು ಮಾಡೋದು, ಅದ ಪುಣ್ಯ, ಅದೇ ಪೂಜೆ ಅಂತ ಹೇಳ್ತಾರೆ. ಅದಕ್ಕೆ ತಾವೆಲ್ಲ ಅವತ್ತು ಬರಬೇಕಾದ್ರೆ ಹೂವು ಪತ್ರಿ ತೊಗೊಂಡು ಬರ್ರಿ. ಅಲ್ಲಿ ಬುಟ್ಟಿ ಇಟ್ಟಿರ್ತೀವಿ, ಅದ್ರಾಗ ಹಾಕ್ರಿ. ನಿಮಗೆ ಆಸನಗಳನ್ನು ಹಾಕಿರ್ತೀವಿ. ನಾನು ಅಣ್ಣವ್ರನ್ನ ಕೇಳ್ತೀನಿ, ಇಲ್ಲಿ ಮಾಡೋದು ಅಲ್ಲಿ ಕೈಲಾಸ ಮಂಟಪದಾಗ ಮಾಡೋದು ಅಂತ ಹೇಳ್ತೀನಿ. ಅದನ್ನ ವಿಚಾರ ಮಾಡಿ ಹೇಳ್ತೀವಿ. ಇಲ್ಲಿ ಅಂದ್ರೆ ಇದನ್ನು ಸ್ವಚ್ಛ ಮಾಡಿ ಮಡಿ ಮಾಡಿ ಇದನ್ನ ರೆಡಿ ಮಾಡಿರ್ತೀವಿ. ಮಂದಿ ಕಡಿಮೆ ಆದ್ರೆ ಇಲ್ಲಿ ಮ್ಯಾಲೆ ಮಾಡಿರ್ತೀವಿ, ಹೆಚ್ಚಾದ್ರೆ ಕೆಳಗೆ ಮಾಡಿರ್ತೀವಿ, ಇನ್ನೂ ಕಡಿಮೆ ಆದ್ರೆ ಇಲ್ಲಿ ಒಳಗೆ ಮಾಡಿರ್ತೀವಿ. ಒಟ್ಟು ಮಾತ್ರ ಮಾಡತ್ತೀವಿ. ಅವತ್ತು ನಾನು ಕೂಡ ಇಲ್ಲೇ ಮಡಿಯಿಂದ ಸ್ನಾನ ಮಾಡಿ ಬಂದು ಕಟ್ಟಿಗೆ ಮೇಲೆ ಕುಂತು ನಿಮ್ಮ ಎದುರಿಗೆ ವಿಭೂತಿ ಹೆಂಗೆ ಹಿಡ್ಕೋಬೇಕು, ಧರಿಸ್ಕೋಬೇಕು, ಹೆಂಗೆ ನೀರು ಹಾಕಬೇಕು, ಹೆಂಗೆ ಭಸ್ಮ ಹಚ್ಚಬೇಕು, ಹೆಂಗೆ ವಚನಗಳನ್ನು ಹೇಳ್ಬೇಕು, ವಚನ ಬರಲಿಲ್ಲ ಅಂದ್ರೂ ಮಂತ್ರ ಹೆಂಗೆ ಹೇಳ್ಬೇಕು, ಮಂತ್ರ ಬರಲಿಲ್ಲ ಅಂದ್ರೂ ಮನುಷ್ಯನಾಗ ಹೆಂಗೆ ಹೇಳ್ಬೇಕು, ಎಲ್ಲ ಸರಳ ಹೇಳ್ಕೊಡ್ತೀನಿ ನಿಮ್ಗೆ. ಒಮ್ಮೆ ನೋಡಿದ್ರಿ ಅಂದ್ರೆ ಕೊನೆ ತನಕ ನೀವು ನೆನಪಾಗಿರಬಾರ್ದು. ಹಂಗೆ ನಿಮ್ಮನ್ನು ತಯಾರು ಮಾಡಿ ನಿಮಗೆಲ್ಲ ತಿಳುವಳಿಕೆಯನ್ನು ಕೊಟ್ಟು ನನ್ನ ಈ ಪ್ರವಚನದ ಸೇವೆಗೆ ಅವ್ರ ಸಂಕಲ್ಪ, ಅಣ್ಣವ್ರ ಸಂಕಲ್ಪ, ಲಿಂಗ ದೀಕ್ಷೆ ಮಾಡಿರಿ ಅದಾರ ಅಂತೇಳಿ ನಾ ಇನ್ನೂ ಈಗ ಬಂದಿದ್ದಿಲ್ಲ. ಅವಾಗಿಂದಾನೆ ನನಗೆ ಹೇಳ್ಕೊಂತದಾರ. ನನಗದು ಚುತ್ತೈತಿ. ಅದನ್ನ ಮಾಡ್ಲಾರ್ದ ಬಿಟ್ಟು ಅಂದ್ರೆ ನಾ 20 ದಿನ ಕುಂತದೆಲ್ಲ ವ್ಯರ್ಥ ಆಗಿ ಹೋಗ್ಬಿಡ್ತದೆ. ಅದು ಉಳಿಬೇಕು. ಭಕ್ತರು ಯಾರು ಉಳಿತಾರ ಅಂದ್ರೆ ಇಲ್ಲಿ ಕೇಳಿ ಹೋದವ್ರು ಮರ್ತು ಬಿಡ್ತಾರೆ. ಗುರುವಿನಿಂದ ದೀಕ್ಷೆ ತಗೊಂಡವ್ರು ಕೊನೆ ತನಕ ಅದನ್ನ ನೆನಪಿಟ್ಕೊಳ್ತಾರ. ಅದಕ್ಕೆ ಅವು ನಮಗೆ ಒರಿಜಿನಲ್ ಕಾಳಕ್ಕವ, ಅವು ಗಟ್ಟಿ ಕಾಳಕ್ಕವ. ಜೊಳ್ಳ ಜೊಟ್ಟೊಂದು ಹಾರತಾವಣ್ಣ, ಗಟ್ಟಿ ಕಾಳೊಂದು ಉಳಿಯತಾವಣ್ಣ, ಪಟ್ಟಕ್ಕ ಚೆನ್ನ ಬಸವಣ್ಣ ಬರ್ತಾನಣ್ಣ ಅಂತ ದೊಡ್ಡವ್ರು ಹೇಳ್ಯಾರ. ಅದಕ್ಕೆ ನಾವೆಲ್ಲ ಗಟ್ಟಿ ಕಾಳಾಗಬೇಕಂದ್ರೆ ಆ ಲಿಂಗವನ್ನು, ಪರಮಾತ್ಮನನ್ನು ಪೂಜಿಸಬೇಕು, ಧ್ಯಾನಿಸಬೇಕು ಅಂತ ಹೇಳ್ತಾ ಇಷ್ಟು ಹೇಳಿ. ನಿಮಗೇನಾದ್ರೂ ಡೌಟ್ ಇದ್ರೆ, ಏನಾದ್ರೂ ನಿಮಗಿದ್ರೆ ಇನ್ನೊಂದು ನೆನಪ, ಮತ್ತೊಬ್ಬರಿಗೆ ಕೇಳಿದ್ರು, ಹೆಣ್ಣು ಮಕ್ಕಳು ಹೊರಗ ಒಳಗ ಹಿಂಗೆಲ್ಲ ಹುಟ್ಟು ತಟ್ಟು ಹಾಕಿ ಹೆಂಗ ಅಂತ ಕೇಳಿದಾಗ ಅದು ಬೇರೆ ಧರ್ಮದವರಿಗೆ ಐತಿ. ಒಮ್ಮೆ ಗುರು ಅಂಗದ ಮ್ಯಾಗ ಲಿಂಗವನ್ನು ಕೊಟ್ಟ ಅಂದ್ರೆ ನಿಮಗೆ ಮುಟ್ಟು ತಟ್ಟು ಆದ್ರೂ ಅದು ಪವಿತ್ರ ಇರ್ತೈತಿ. ಲಿಂಗದ ನೀರು ನಿಮ್ಮ ಮೈ ಮೇಲೆ ಬೀಳೋದ್ರಿಂದ ನೀವು ಶುದ್ಧ ಇರ್ತೀರಿ. ನೀವೇನು ಬ್ಯಾರೆದವ್ರಂಗೆ 3 ದಿನ 6 ದಿನ ಪಾಲಿಸಕ್ಕೆ ಹೋಗ್ಬೇಡ್ರಿ. ನಿಮಗೆ ಅದರಿಂದ ಕಿಂಚಿತ್ತು ಪಾಪ ಬರೋದಿಲ್ಲ. ಕಾರಣ ಗುರುಪಟ್ಟ ಲಿಂಗ ಅಂಗದ ಮೇಲೆ ಇರೋದ್ರಿಂದ, ಪಾದೋದಕ ಭಸ್ಮ ನಿಮಗಿರೋದ್ರಿಂದ ನಿಮಗೆ ದೋಷಗಳು ಬರೋದಿಲ್ಲ. ಬೇರೆದವರ ಆಚರಣೆ ಮಾಡ್ಬೋದು, ಧಾರಣೆ ಮಾಡಿಕೊಂಡವ್ರು ಆಚರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಅಂಗದ ಮೇಲೆ ಇತ್ತು ಅಂತಂದ್ರೆ ನಿಮಗೆ ದೋಷಗಳಿಲ್ಲ. ನಾ ಹೇಳೋದಿಲ್ಲ, ವಚನಗಳು ಹೇಳ್ತಾವ ಅನ್ನುವಂಥ ಮಾತು. ಇನ್ನು ಮತ್ತೆ ಒಬ್ರು ಯಾರೋ ಕೇಳಿದ್ರು, ಅವ್ರು ಅಕಸ್ಮಾತ್ ನಾವು ಎಲ್ಲರೂ ಊರಿಗೆ ಪಾರಿಗೆ ಹೋದ್ರೆ ತೆಗೆದಿಟ್ಟು ಹೋಗ್ಬೇಕಂಡ್ರಿ ಅಂತೇಳಿ. ನೋಡಿ ಎಂತೆಂಥ ಪ್ರಶ್ನೆಗಳದ ಇವತ್ತು ತಿಳಿಯಾಕ. ಹಂಗಾರೆ ನೀವು ಕಾಲು ತೆಗೆದಿಟ್ಟು ಹೋಗಕ್ಕೆ ಬರ್ತೈತಿ, ಮತ್ತೆ ಕಣ್ಣು ತೆಗೆದಿಟ್ಟು ಹೋಗಕ್ಕೆ ಬರ್ತೈತೇನಿಲ್ಲ. ನಿನ್ನ ಕಣ್ಣು, ಕಾಲು, ಕಿವಿ, ನಿನ್ನ ಸರ್ವಾಂಗವೇ ಲಿಂಗ ಆದಾಗ ಅದನ್ನ ಎಲ್ಲಿ ತೆಗೆದಿಟ್ಟು ಹೋಗವಪ್ಪ, ಅದನ್ನ ಅಂಗದ ಮೇಲೆ ಇಟ್ಕೊಂಡು ಹೋಗು. ಅವ ಇದ್ರೆ ನಿನಗೆ ರಕ್ಷಣೆ ಸಿಗುತ್ತೈತಿ ಅನ್ನುವಂಥ ಮಾತು. ಅದನ್ನು ತೆಗಿಬಾರದು. ಮಲಗಿದಾಗೂ ಅದು ಇರಬೇಕು, ಉಣ್ಣುವಾಗ ಉಡುವಾಗ ಯಾವಾಗಲೂ ಅದು ಇರಬೇಕು. ಅದು ತಾನಾಗ್ಲಿ ಕಳೆದ್ರೆ ಮತ್ತೆ ಗುರುಗಳು ಇರ್ತಾರ, ಹೋಗಿ ಅವ್ರಿಗೆ ಹಿಂಗಾಗೈತ್ರಿ ಅಂತೇಳಿ ಕಳ್ಕೊಬಾರ್ದು. ಒಮ್ಮೆ ಏನೋ ತಾನಾಗ್ಲೇ ಹೋತು ಅಂದ್ರೆ ಹೋಗಿ ಮತ್ತೊಬ್ಬ ಗುರುಗಳ ಕಡೆಯಿಂದ ಅದನ್ನ ಆಶೀರ್ವಾದ ಮಾಡಿ ಸಾಕೋಬೇಕು ಹೊರತು ಹೋದ್ ಬಿಡ ಅಂತ ಬಿಟ್ರಿ ನೀವು ಹೋದಂಗನ. ಮತ್ತೆ ಇಷ್ಟು ಹೇಳಿರೋ ನೀವು ಅದಕ್ಕೆ ತಿಳ್ಕೊಳ್ಳಿಲ್ಲ ಅಂದ್ರೆ ಹಾನಿ ನಿಮಗೈತೆ ಹೊರತು ನನಗೇನಿಲ್ಲ. ಅದಕ್ಕೆ ನಿಮ್ಮ ಕಲ್ಯಾಣ ಆಗಲಿ, ನಿಮ್ಮ ಉದ್ಧಾರ ಆಗಲಿ ಅಂತೇಳಿ ಅದ್ರ ಬಗ್ಗೆ ಒತ್ತು ಕೊಟ್ಟು ಹೇಳ್ತೀವಿ ಹೊರತು ಇದರಿಂದ ನಮಗೆ ಯಾವ ಕಿಂಚಿತ್ತು ಸ್ವಾರ್ಥ ಇಲ್ಲ. ಅದು ಸಿದ್ದೇಶ್ವರನ ಪಾದ ಸಾಕ್ಷಿಯಾಗಿ ನಿಮ್ಮ ಉದ್ಧಾರಕ್ಕಾಗಿ ಅದನ್ನು ಹೇಳಕತ್ತೀವಿ ಅಂತ ಹೇಳ್ತಾ, ಯಾರಾದರೂ ಹಂಗಿದ್ದವರು 18ಕ್ಕೆ ಬರ್ರಿ. ಇನ್ನೂ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಅದಕ್ಕೆ ನಾನು ಇನ್ನೂ 4 ದಿವಸ ಐತಿ, ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಮತ್ತು 17ನೇ ತಾರೀಕು ರಾತ್ರಿ ಒಮ್ಮೆ ಅದರ ಬಗ್ಗೆ ಸಂಕ್ಷಿಪ್ತ ತಿಳುವಳಿಕೆ ಹೇಳ್ತೇನೆ ಅಂತ ಹೇಳಿ ಇಲ್ಲಿವರೆಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಲಿಂಗರಾಜನಗರದವರು ದಾಸೋಹಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ನಾಳೆಯ ಕಾರ್ಯಕ್ರಮವನ್ನು ಕುರಿತು ನಮ್ಮ ರಾಜಣ್ಣವರು ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತಾರೆ. ಇವತ್ತು ಸ್ವಾಮಿಗಳು ಇಲ್ಲದಕ್ಕೆ ಒಂದಿಟ್ಟು ಅವ್ರ ಸಮಯ, ನಾನು ಒಂದಿಟ್ಟು ಅವರೊಟ್ಟು ಇಬ್ಬರು ಅದನ್ನು ಹಂಚಿಕೊಂಡು ನಿಮ್ಮೆಲ್ಲರಿಗೂ ಇಲ್ಲಾರದವ್ರ ಸಮಯ ಬಿಟ್ಟ ಸ್ಥಳ ತುಂಬಿರಿ ಅಂತಾರಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬಬೇಕಾಗಿತ್ತು ನಾವು. ಅದು ಮತ್ತೆ ಎಲ್ಲಿಗೆ ಹೋಗಿ ಮಂಗಲಾಗೋದು 10ವರೆಗೆ ಹೋಗಿ ಮಂಗಲಾಗೋದು. ನೀವೆಲ್ಲ ಇಷ್ಟು ಜನ ಹೌಸ್ಫುಲ್ಲಾಗಿ ಕುಡೀರಿ. ಅಲ್ಲಿ ಇನ್ನೊಬ್ರು ನನಗೆ ಹೇಳಿದರು, ಬಡದಾಡ್ತಾರೆ ಅಲ್ಲಿ ನಿಲ್ಲಿಸ್ಕೊಡುವ, ಹಂಗೆ ಎಂದೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟು ಸಮಾಧಾನದಿಂದ ನಿಂತಲ್ಲಿ ಪ್ರಸಾದ ತಗೊಂತೀರಿ ಅಷ್ಟು ನಿಮ್ಮ ಮನೆ ಸಮಾಧಾನ ಇರ್ತಾವೆ. ಒಟ್ಟ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ.
ನೀವು ಇಡೀ ಹುಬ್ಬಳ್ಳಿನ ಕಿತ್ತು ಬಂದ್ರು ಸಿದ್ದಪ್ಪಜರ ಜೋಳಿಗೆ ತುಂಬಾ ಸವಿಲಾರದಷ್ಟು ಅನ್ನ ಐತಿ ಅಂತ ಅವದಾನ. ಹಿಂಗೈತೆ ಅವ್ರ ಶಕ್ತಿ. ಯಾರು ಅವಸರ ಮಾಡಬೇಡ್ರಿ. ಸಣ್ಣ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ರಿ, ಆಮೇಲೆ ಉಳಿದವ್ರು ತಗೊಳ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ ಅಂತ ಹೇಳಿ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ. ಧನ್ಯವಾದ.